ನಾನು ಆಟೋ ಚಾಲಕ ಇದ್ದೇನೆ ಗುರುಜಿ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಿ? ನಾನು 25 ವರ್ಷ ಸರ್ವಿಸ್ ಆಗ್ತಾ ಇದೆ. ಈ ವರ್ಷ ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗೋದು. ನೋಡಿ, ನಿಮ್ಮ ಸರ್ವಿಸ್ ಅಷ್ಟು ವಯಸ್ಸು ನನಗಾಗಿಲ್ಲ ನೋಡಿ. ಆದ್ರ ದೇವ್ರ ವರ ನಿಮಗ್ ಗುರೂಜಿ ಈ ಟೈಪ್ ಕೊಟ್ಟಿದ್ದಾನೆ. ಅದು ಒಂದು ನಮ್ದು ಭಾಗ್ಯ ಅದ. ಯಾಕಂದ್ರೆ ಒಬ್ಬರು ಗುರೂಜಿ ಜೊತೆ ಮಾತಾಡ್ಬೇಕಂದ್ರ ಏನ್ ಹೇಳುವಂತ ಇದಿಲ್ಲ. ದೇವ್ರ ದರೆಗೆ ಇಳಿದ ಬಂದಂಗ ಅದು ಒಂದ್ ರೀತಿಯಿಂದ. ನೋಡಿ, ನಿಮ್ಮ ಅನುಭವ ದೊಡ್ಡದು, ವಯಸ್ಸು ದೊಡ್ಡದಾದ್ರೂ ಜ್ಞಾನಕ್ಕೆ ಮಹತ್ವ ಕೊಡ್ತೀರಲ್ಲ, ನಿಮ್ ಪಾದಕ್ಕೆ ಶರಣು. ಅದು ನಿಮ್ ದೊಡ್ಡತನ. ಇಲ್ಲ ಗುರುಜಿ, ಅದು ನಿಜ ಇದ್ದಿದ್ದನ್ನ ನಿಜ ಹೇಳಿದ್ದೇನೆ. ಅದ್ರಾಗ ಏನು ವಿಶೇಷ ಇಲ್ಲ. ಗುರುಜಿ ಏನ ಸಮಸ್ಯೆ ಅಂತಂದ್ರ, ನಾನು 25 ವರ್ಷದಿಂದ ಶಾಲಾ ಮಕ್ಕಳನ್ನ ಬರ್ತೀನಿ. ನನ್ನ ಆಟೋದಲ್ಲಿ ಇದ್ದವರು. ಈಗ ನಿಮ್ಗೆ ಎಷ್ಟು ವರ್ಷ? ಏನ್ ಗುರುಜಿ? ನಿಮ್ಗೆ ಈಗ ಎಷ್ಟು ವರ್ಷ? ಈಗ ನನ್ಗೆ 50 ವರ್ಷ ಗುರುಜಿ. 50 ಮುಗೀತು, 51 ಸ್ಟಾರ್ಟ್ ಆಗಿದೆ. ಒಳ್ಳೇದು. ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರ ಗುರುಜಿ, ನಾನು 6 ಮಂದಿ ಮಕ್ಕಳು. ನಾವು ನಮ್ ತಂದೆ ತಾಯಿಗ. ನಮ್ ತಂದೆ 94 ಒಳಗ್ ತೀರ್ಕೊಂಡ್ಬಿಟ್ರಿ ಗುರುಜಿ. ಏನಾಗಿತ್ತು? ಇಲ್ಲ, ಅವ್ರು ರಿಟೈರ್ಡ್ ಆಗ್ಬಿಟ್ಲೆ ಬೇಜಾರಾಗ್ಬಿಡ್ತು ಅವ್ರಿಗೆ. ಏನಪ್ಪಾ ನನ್ನ ಜೀವನ ಹೆಂಗ್ ಮಾಡ್ಬೇಕು, ಏನು 6 ಮಕ್ಳು ಅದಾವ. ಅದ್ರಾಗ ಲೇಟ್ ಆಗಿ ಮ್ಯಾರೇಜ್ ಆಗಿತ್ತು ಗುರುಜಿ ಅವ್ರದ್ದು. ಲೇಟ್ ಅಂದ್ರೆ ಫಸ್ಟ್ ಒಂದ್ ಮ್ಯಾರೇಜ್ ಆಗಿತ್ತಂತ, ನಮ್ಗೆ ಗೊತ್ತಿಲ್ಲ. ತೀರ್ಕೊಂಡಿದ್ರಂತವ್ರು ನಮ್ಮ. ಆಮೇಲೆ ನೆಕ್ಸ್ಟ್ ಇವ್ರನ್ನ ಹುಡುಕ್ಯಾಡ್ ಎರಡನೇ ಮದುವೆ ಅಂದ್ರೆ ಆ ಟೈಮ್ ಒಳಗೆ ಚಾನ್ಸ್ ಇದ್ದಿದ್ದಿಲ್ಲ ಗುರುಜಿ. ಯಾಕಂದ್ರೆ ಎಲ್ಲ ಅವಾಗ ಇಷ್ಟೆಲ್ಲ ಇದ್ದಿದ್ದಿಲ್ಲ, ಪಟ್ನ ಗುರ್ತಾಗ್ತಿತ್ತು. ಆದ್ರೂ ಅಷ್ಟು ಗುರ್ತಿಲ್ಲ ಅಂದ್ರು. ಕೇಳಿ ಹಿಂಗದಾರ ಜಾಬ್ ಇದ್ದಿದ್ದಕ್ಕೆ ಕೊಟ್ರು. ರಾಯಚೂರ್ಲಿಂದ ಮಾಡ್ಕೊಂಡ್ ಬಂದ್ರು ನಮ್ಮ ಮದರ್ಗ. ಮಾಡ್ಕೊಂಡ್ಬಂದ್ರು. ಅವ್ರು ಹಳ್ಳಿಯವರು, ಅವು ಇದು ಜಾನ್ರು ಇಲ್ಲ ಪಾಪ. ಇರ್ಲಿ ಆಯ್ತು, ಎಲ್ಲ ಆಯ್ದುಟ್ಲೆ 6 ಮಕ್ಳು ಆಯ್ದು. ನನಗ ಕರೆಕ್ಟ್ 18 ವರ್ಷ ಇದ್ದಾಗ ಅವ್ರು ತೀರ್ಕೊಂಡ್ಬಿಟ್ರು. ನಾನು SSLC ಮುಗಿಸಿದ್ದೆ ಗುರುಜಿ. ನನಗ ಮುಂದೆ ಡಿಪ್ಲೊಮಾ ಹಚ್ಚಿದ್ರು ಹತ್ಲಿಲ್ಲ ಎಜುಕೇಶನ್ ನನಗೆ. ಯಾಕಂದ್ರೆ ಟಫ್ ಆಗ್ಬಿಡ್ತು ಗುರುಜಿ. ಕನ್ನಡ ಮೀಡಿಯಂ ಮಾಡಿ ಒಮ್ಮಕ್ಳು ಅವ್ರು ಇಂಜಿನಿಯರ್ ಮಾಡ್ಬೇಕು ನನ್ ಮಗನ್ನ ಅಂತ ಆಸೆ ಪಟ್ಟಿದ್ರು. ಯಾಕಂದ್ರೆ ನನ್ಕಿಂತ 2 ದೊಡ್ಡೋರು ಅಕ್ಕಗಳಿದ್ರು. ನನ್ನ 3ನೇದವ, ನನ್ಕಿಂತ ನೆಕ್ಸ್ಟ್ ನಮ್ ತಮ್ಮ, ಅದ್ರ ನೆಕ್ಸ್ಟ್ 2 ತಂಗಿಯವರು. ಅದೇನಾಗ್ಬಿಡ್ತು ಗುರುಜಿ. ಆಯ್ತು, ನನಗ ಆಗ್ಲಿಲ್ಲ. 1ನೇ ವರ್ಷ ಪಾಸ್ ಆಗ್ಬೇಕಾದ್ರೆ ನಾನು 2 ವರ್ಷ ತಗೊಂಡೆ ಗುರುಜಿ. 4 ಎಕ್ಸಾಮಿಗೆ 1 ವರ್ಷ ಪಾಸ್ ಆಯ್ತು. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ಸ್ ಏನು ಓದೋ ಸಮಯದಲ್ಲಿ ಡಿಪ್ಲೊಮಾ ಓದ್ಲಿಕ್ಕೆ SSLC ಮುಗಿಸಿ ಡೈರೆಕ್ಟ್ ಡಿಪ್ಲೊಮಾ ಹಚ್ಚಿದೆ ಗುರುಜಿ. ಫೇಲ್ ಆಗಿ ಆಮೇಲೆ ನಾನು 4ನೇ ಎಕ್ಸಾಮಿಗೆ ಪಾಸ್ ಆದೆ. ಅಷ್ಟೊತ್ತಿಗೆ ನಮ್ ಫ್ರೆಂಡ್ಸ್ ಎಲ್ಲಾ ಇಂಜಿನಿಯರ್ ಫೈನಲ್ ಇಯರ್ ಇದ್ರು. ಅಂತಿಮ ವರ್ಷದೊಳಗೆ ಪಾಸ್ ಆಗ್ತದೆ ಇದ್ರು. ಅವ್ರು ಸ್ಟಡಿ ಮಾಡ್ತಾ ಇದ್ರೆ ನನಗೊಂಥರ ಅಸಹ್ಯ ಅನಿಸ್ದಂಗಾಗಿ ನಾನು ಬಿಟ್ಟುಬಿಟ್ಟೆ ಗುರುಜಿ. ಕಾಲೇಜೇ ಬಿಟ್ಟುಬಿಟ್ಟೆ. ಕಾಲೇಜ್ ಬಿಟ್ಟು ಎಲ್ಲ ಆಯ್ತು. ನಾನು ಪೆಟ್ರೋಲ್ ಪಂಪ್ ಒಳಗ್ ಕೆಲಸ ಮಾಡಿದೆ. ಆಮೇಲೆ ಟೇಲರ್ ಅಂಗಡಿ ಒಳಗ್ ಕೆಲಸ ಮಾಡಿದೆ. ಆಮೇಲೆ ಬಲ್ಬ್ ಏಜೆನ್ಸಿ ಕೆಲಸ ಮಾಡಿದೆ. ಯಾರ್ ಕಡೆ ಆದ್ರೂ ಏನಂದ್ರೆ ಅವ್ರ ಪೇಮೆಂಟಿಗೆ ಅಥವಾ ಆಮೇಲೆ ಅವ್ರ ಕಿರಿಕಿರಿ ಬಹಳ. ಈಗ ಸ್ವಂತ ಮಾಡೋದು ಏನಂತೆ ಲಾಸ್ಟ್ ಏನ್ ಮಾಡಿದೆ, 10 ವರ್ಷ ವೇಸ್ಟ್ ಆಯ್ತು ಗುರುಜಿ. ಕಂಪ್ನಿ ಒಳಗ್ ಮಾಡಿದೆ ಗುರುಜಿ, ಒಂದು ಚಲೋ ಪ್ರತಿಷ್ಠಿತ ಕಂಪ್ನಿ ಒಳಗ್ ಹುಬ್ಳಿ ಒಳಗ. ಆ ಕಂಪ್ನಿ ಸಹಿತ ಬಂದಾಗ್ಬಿಟ್ಟೈತಿ ಈಗ ಆಲ್ರೆಡಿ. ನಾನು ಏನಾದ್ರೂ ಮತ್ತೊಬ್ರ ಕಡೆ ಮಾಡೋದ್ ಬೇಡ, ಸ್ವಂತ ಮಾಡೋಣ ಅಂತ. ಕಂಡಕ್ಟರ್ ಬಗ್ಗೆ ಆಸೆ ಬಾಳ ಇತ್ತು ಗುರುಜಿ. ಕಂಡಕ್ಟರ್ ಆಗ್ಬೇಕು ಅಂತ ಬಾಳ ಆಸೆ ಇತ್ತು. ಕಂಡಕ್ಟರ್ದ ಲೈಸೆನ್ಸ್ ಮಾಡಿಸಿದ್ದೆ ನಾನು 18 ವರ್ಷಕ್ಕೆ. ಎಲ್ಲ ಆಯ್ತು, ಬಟ್ ಬಾಳ ಹಾಕಿದ್ರು ಅಪ್ಲಿಕೇಶನ್ ಸಿಗ್ಲಿಲ್ಲ. 30,000 ರೂಪಾಯಿ ಅವಾಗ ಇದು ಕೇಳ್ತಿದ್ರು ಲಂಚ. ಬಟ್ ಕೊಟ್ರು. ನಾವೇನಂದ್ವಿ, ಒಂದು ಬಾಂಡ್ ಮಾಡಿ ಕೊಡೋಣ ಅಂತಂದ್ವಿ. ಅವ್ರೆಲ್ಲ ಒಪ್ಲಿಲ್ಲ. ಇವೆಲ್ಲ ಬಾಯಿ ಮಾತಿಗೆ ನೋಡ್ರಿ ಕೊಡ್ಬೇಕಂದ್ರೆ ಬಿಟ್ಬಿಟ್ವಿ ಗುರುಜಿ. ಆಮೇಲೆ ನಂತರ ಏನ್ ಮಾಡ್ಬಿಟ್ಟೆ, ಧೈರ್ಯ ಮಾಡಿ ಒಂದ್ ಆಟೋ ತಗೊಂಡ್ಬಿಡೋಣ, ಏನ್ರ ಇಲ್ಲಿ ಒಂದ್ 50 ರೂಪಾಯಿ ಆದ್ರೂ ಹೆಂಗು ಜೀವನ ನಡೀತಿ, ಸ್ವಂತ ಮನಿ ಇದೆ ಅಂತ ಮಾಡಿದ್ವಿ. ಅದು ಇವತ್ತು ಭಾಗ್ಯದ ಬಾಗಿಲು ತೆರೀತು ಗುರುಜಿ. ಚೆನ್ನಾಗಿ ಓಡ್ತಾ ಇದೆ, ಮತ್ ಚೆನ್ನಾಗಿದೆ ಲೈಫು. ಒಂದು 80 ಹುಡುಗರು ಸಾಲಿ ಮಕ್ಕಳನ್ನ ಮಾಡಿದ್ದೆ ಗುರುಜಿ. 80 ಮಕ್ಕಳಿದ್ದು. ನಾನು ದೊಡ್ಡ ವೆಹಿಕಲ್ ಅಂತೂ ಮಾಡ್ಲಿಲ್ಲ ಗುರುಜಿ, ಬೇಡ ಅಂತ ಹೇಳಿ ಮಾಡಿಕೇಸಿ ರನ್ನಿಂಗ್ ಮಾಡ್ತಾ ಇದ್ದೇನೆ. ಈಗೂ ಜಸ್ಟ್ ರನ್ನಿಂಗ್ ಇದ್ದೇನೆ. ಈಗಾದ್ರೂ 53 ಮಕ್ಳು ಇದ್ದಾವೆ. ನಾನು 3 ಮಂದಿಗೆ ಕೆಲಸ ಕೊಟ್ಟೇನೆ ಗುರುಜಿ. ಈಗ 53 ಮಕ್ಳನ್ನ ಏನ್ ತರ ಕರ್ಕೊಂಡು ಹೋಗ್ತೀರಿ? ಶಾಲಾ ಮಕ್ಕಳಿಗೆ ಗುರುಜಿ. ಶಾಲಾ ಮಕ್ಕಳನ್ನ ಬಿಡೋದು, ಒಳ್ಳೆ ಕರ್ಕೊಂಡ್ ಬರೋದು. ಏನ್ ವೆಹಿಕಲ್ ಕರ್ಕೊಂಡು ಹೋಗ್ತೀರಿ? ನಾನು ಆಟೋ ಒಳಗೆ ಕರ್ಕೊಂಡು ಹೋಗ್ತೀನಿ ಗುರುಜಿ. ಅದ್ರೊಳಗೆ ಏನ್ ಮಾಡೇನಿ, ನಾನು 3 ಟಿಪ್ ಬೇರೆ ಬೇರೆ ಟೈಮಿಂಗ್ ಸ್ಕೂಲ್ ಹಿಡ್ಕೊಂಡೇನ್ ಗುರುಜಿ. ಒಂದೇ ಸ್ಕೂಲ್ 3 ಟೈಮ್ ಬೇರೆ ಬೇರೆ ಇದೆ ನಮ್ದು ಸ್ಕೂಲ್ ಹುಬ್ಳಿ ಒಳಗೆ. ಒಂದು ನರ್ಸರಿ ಅಂತಿದೆ, ಅಂದ್ರೆ ಪ್ರೀ ಪ್ರೈಮರಿ ಅಂತಾರ ಅದಕ್ಕೆ. LKG, ಪ್ರೀ ನರ್ಸರಿ, UKG ಒಂದ್ ಟೈಮ್ ಇದೆ. ಆ ನಂತರ ಹೈಸ್ಕೂಲ್ ಬೇರೆ ಇದೆ 6 to 10.
ಆಮೇಲೆ 1 to 5th ಬೇರೆ ಟೈಮ್ ಇದೆ. 3 ಬೇರೆ ಬೇರೆ ಇದ್ದಾವು. ಬಹಳ ಸಂತೋಷದಿಂದ ಅದೇವಿ. ಮತ್ತೆ 3 ಮಂದಿ ಡ್ರೈವರ್ ಕೆಲಸ ಕೊಟ್ಟೆ ಅನ್ನೋ ಒಂದು ಖುಷಿನೂ ಐತೆ. ಯಾಕಂದ್ರೆ ಅವ್ರದ್ದು ಒಂದ್ ಮನಿ ನಡೀತಾ ಇದೆ ಗುರುಜಿ. ಅದ್ಭುತ ಅದ್ಭುತ. ಅದು ನಡೀತಾ ಇದೆ. ಈಗ ಹಾಯ್ದ ಹೊತ್ನಾಗ ಏನಾಗ್ಬಿಡ್ತು, ನನಗ 33 ಆದಾಗ ಒಂದೆರಡು ಕನ್ಯೆ ನೋಡ್ಲಿಕ್ಕೆ ಹೋದೆ ಗುರುಜಿ. ಕನ್ಯೆ ನೋಡಕ್ ಹೋದಾಗ ಎಲ್ಲಾ ಹೆಚ್ಚು ಕಡಿಮೆ ಫಿಕ್ಸ್ ಆಗಕ್ ಬಂದಿತ್ತು. ಅದು ಯಾರು ಏನ್ ಹೇಳಿದ್ರು ಏನೋ ಗೊತ್ತಿಲ್ಲ ನನ್ನ ಬಗ್ಗೆ ಅಥವಾ ಏನೋ ಒಮ್ಮಕ್ಲೆ ಅವ್ರು ಆಟೋ ಡ್ರೈವರ್ ಅಂದ್ರೆ ಹಾಗ ಹಿಂಗ ಅನ್ನೋ ಒಂದು ಕಲ್ಪನೆ ಇದೆ ಗುರುಜಿ ಬಾಳ ಮಂದಿಗ. ಆಯ್ತಂತೇಳಿ ಮಿಸ್ ಆಯ್ತು, ಬ್ಯಾಡ ಅಂತ ಬಿಟ್ವಿ. ನೆಕ್ಸ್ಟ್ ಈಗ ನಮ್ ಫ್ರೆಂಡ್ ಹೇಳಿದ, ಇಲ್ಲ ನಿಮ್ ತಾಯಿಯವ್ರು ಹೊಂದ್ಕೊಳ್ಳಲ್ಲ, ನೀನ್ ದಯವಿಟ್ಟು ಏನ್ ಮಾಡು, ಅಕ್ಕನ ಮಗಳ ಮದುವೆ ಆಗ್ಬಿಡು ಅಂದ್ರ. ಅಕ್ಕನ ಮಗಳನ್ನ ಅವ್ರು ಕೊಡ್ಬೇಕಂತ ಅವಾಗ ಅವ್ರು ಡಿಸೈಡ್ ಮಾಡಿದ್ರು. ಅಕ್ಕನ ಮಗಳು ಅಂದ್ರೆ ನಿಮ್ ಸ್ವಂತ ಅಕ್ಕನ ಮಗಳು? ಸ್ವಂತ ಅಕ್ಕನ ಮಗಳ. ಅಕ್ಕೀಗ ನನಗ ನಮ್ ಮಿಸ್ಸಸ್ ಒಂದು 12 years ಡಿಫ್ರೆನ್ಸ್ ಇದೆ ಗುರುಜಿ. ಆಯ್ತು ಅಂತೇಳಿ ಅವರು ಕೊಡ್ತಾ ಇದ್ರು. ಅವಳಿಗೆ ಡಿಪ್ಲೊಮಾ ಕಲಿತಾ ಇದ್ಲು. ಏನಾಯ್ತು, ಡಿಪ್ಲೊಮಾ ಕಲಿತ್ನಾಗ ಆಯ್ತು ಅಲ್ವಾ ಅಂತ ಹೇಳಿ ಏನ್ ಮಾಡಿಬಿಟ್ಟೆ, ಕಲಿಯಾಕ ಕುಂತಿದ್ಲು. ಡಿಪ್ಲೊಮಾ ಕಲ್ಸಿಂದ ಅವ್ಳಿಗೆ ನಿನ್ ಇಲ್ಲಿ ಊರಿಗೆ ಕಳಿಸ್ತೀವಿ ನಾವು ಹುಬ್ಳಿಗೆ ಅಂದ್ರೆ. ಅವ್ರು ಕಲಬುರ್ಗಿ ಗುರುಜಿ. ನಾನು ಆಯ್ತು ಅಂತ ಹೇಳಿ ಮದ್ವಿ ಮಾಡ್ಕೊಂಡೆ. ಡಿಪ್ಲೊಮಾ ಅವ್ರದ್ದು ಚಲೋ ಆದ್ರು ನಾನು ಇಲ್ಲೆಲ್ಲಾ ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗೋದು ಎಲ್ಲಾ ಇದ್ವಲ್ಲ, ಇಲ್ಲೆಲ್ಲ ಒಂದ್ ಸ್ವಲ್ಪ ನಾನು ಗಾರ್ಡನ್ ಹುಬ್ಳಿ ಒಳಗ ಒಂದ್ ಸ್ಪೆಷಲ್ ಆಟೋ ಡ್ರೈವರ್ ಇದ್ದಂಗ ಇದೇನ್ ಗುರುಜಿ. ತಿಂಗಳಕ್ ಒಂದ್ಸಲ ಹುಡುಗರ್ನೆಲ್ಲ ಗಾರ್ಡನ್ ಕರ್ಕೊಂಡು ಹೋಗೋದು, ಅವ್ರಿಗೆ ಇಡ್ಲಿ ತಿನ್ಸೋದು, ಸಣ್ಣ ಮಕ್ಕಳಿಗೆ ಆಟ ಆಡ್ಸೋದು. ಯಾಕಂದ್ರೆ ಅವ್ರೆಲ್ಲ ದೊಡ್ಡ ಮಕ್ಕಳು ಇರ್ತಾರ, ಅವ್ರ ಇದು ತಂದೆ ತಾಯಿಗಳಿಗೆ ಆಗ್ತಾ ಇರಲ್ಲ. ಯಾಕಂದ್ರೆ ಜಾಬ್ ಮಾಡಿದ್ರು ತಮ್ಮ ಮಕ್ಕಳನ್ನ ಅಷ್ಟ ನಂದು ಇದೇ ಡ್ಯೂಟಿ ಅಲ್ಲ, ನಾನು ಇದು ಚಂದಾಗಿ ಇದು ಮಾಡ್ತಿರ್ತೇನೆ. ಅದಕ್ಕೆ ಹಿಂಗೆ ಸ್ವಂತ ದುಡ್ಡಲ್ಲಿ ನೀವು ಗಾರ್ಡನ್ಗೆ ಎಲ್ಲ ಊಟಕ್ಕೆಲ್ಲ ಕರ್ಕೊಂಡು ಹೋಗ್ತೀರಿ? ಕರ್ಕೊಂಡು ಹೋಗ್ತೇನೆ ಗುರುಜಿ. ಅವ್ರ ಕಡೆನೂ ದುಡ್ಡು ಹಾಕಿಸ್ತೇನೆ ಗುರುಜಿ. ಯಾಕಂದ್ರೆ ನಾನು ಒಬ್ಬನಿಗೆ ಅಂದ್ರೆ ಭಾರ ಆಗುತ್ತೆ. ಮಕ್ಳೆಲ್ಲ ಈಗ ಏನ್ ಗುರುಜಿ? ಮಕ್ಳೆಲ್ಲ ಫ್ರೆಂಡ್ ತರ ಇದ್ದಾರೆ ಹಂಗಾರೆ? ಮಕ್ಕಳೆಲ್ಲ ಈಗ ನನ್ನ ಆಟೋದಲ್ಲಿ ಮುಗಿಸ್ತವ್ರ 3 ಮಂದಿ BA-MS ಮುಗಿಸ್ತಾ ಇದ್ದಾರೆ ಮೇಡಮ್ ಸರ್ ಗುರುಜಿ. 3 ಮಂದಿ BA-MS, ಒಬ್ರು MBBS ಮಾಡ್ತಾ ಇದ್ದಾರೆ. ಒಂದು 10 ರಿಂದ 20 ಮಂದಿ ಬೆಂಗಳೂರು ಒಳಕ್ಕೆ ಇದು ಇಂಜಿನಿಯರ್ ಆಗ್ಬಿಟ್ರೆ. ಇಂಜಿನಿಯರ್ ಅಂತೂ ಬಹಳ ಮಂದಿ ಆಗಿದ್ದಾರೆ ಗುರುಜಿ. ಟೋಟಲ್ ಒಂದು 40 ಮೆಂಬರ್ಸ್ ಈಗ SSLC ಮುಗಿಸ್ಯಾರ. ಅಂದ್ರೆ 3 ವರ್ಷದ ಮಕ್ಳು ಬಂದಾಗ್ಲಿಂದ ಇಲ್ಲಿ ಮಟ್ಟ ಮುಗಿಸ್ತವ್ರು 40 ಮಂದಿ ಮುಗಿಸಿದ್ದಾರೆ ಗುರುಜಿ. ಈಗ ಆಯ್ತು ಬಾಳ ನೆನೆಸ್ತಾರ ಬಿಡ್ತಾರ ದೇವ್ರ ಗುರುಜಿ. ಯಾಕಂದ್ರೆ ದುಡ್ಡು ಕೊಟ್ಟಿರ್ತಾರ ಅವ್ರ. ಮತ್ತು ಹೆಂಗಾಕೈತೇನೋ ಮಾತ್ರ ಮಾತಾಡಿಸ್ತಾರ, ಫೋನ್ ಹಚ್ಚಿರ್ತಾರ, ಫೇಸ್ಬುಕ್, ಬೇರೆ ಅದೊಂದು ನೆನಪಲ್ವಾ? ನೆನಪಿದೆ ಗುರುಜಿ. ಅವ್ರಿಗೆಲ್ಲಾ ಮಾತಾಡಿಸ್ತಾರೆ. ಯಾವಾಗ ಬಂದ ಅಟೋಮಮ್ಮ ಬಂದಲ್ಲ ಅಂತ ಹೇಳಿ ನಮ್ ಕಡೆ ಇಲ್ಲಿ ಬಾಳ ಇದ್ರಲಿಂದ ಮಾಡ್ತಾರ. ನಾ ಏನ್ ಮಾಡಿದೆ ಗುರುಜಿ, ಅವಾಗ ಡಿಪ್ಲೊಮಾ ಕಲಿತಾ ಇದ್ರು ಅಂದ್ಬಿಟ್ಲೆ ಅಷ್ಟ್ರೋಗ ಅದ್ರಾಗ ಒಬ್ರು ನನ್ನ ಡಾಕ್ಟರ್ ಇದ್ರು ಅವ್ರು, ಜೋಶಿ ಅಂತ ಹೇಳಿ. ಅವ್ರ ಮಗನ್ ಕರ್ಕೊಂಡ್ ಹೋಗ್ತಿದ್ವಿ. ಅವ್ರು ನನ್ ನೋಡಿ, ರಮೇಶ ನೀವೊಂದ್ ಕೆಲ್ಸ ಮಾಡು, ನಿನ್ಗೆ ಹೆಂಗೂ ಲೇಟ್ ಆಗ್ಯದ ಮ್ಯಾರೇಜ್, ನೀನ್ ಒಂದ್ ಕೆಲ್ಸ ಮಾಡ್ಬಿಡು, ಇಂಜಿನಿಯರ್ ಕಲಿಸ್ಬಿಡು. ಲಕ್ಷ್ಮಿ ಅಂತ ಹೇಳಿ ನನ್ನ ಹೆಂಡತಿ ಹೆಸರು. ರಮೇಶ, ಲಕ್ಷ್ಮಿಗೆ ಇಂಜಿನಿಯರಿಂಗ್ ಕಲಿಸ್ಬಿಡು ನೀನು, ನಾನು ದುಡ್ಡು ಕೊಡ್ತೀನಿ ಬೇಕಾದ್ರ ಅಂದ್ರ. ಅಯ್ಯೋ ಬೇರೆದವ್ರು ದುಡ್ಡು ಕೊಡ್ತಾರ ಕಲಿಸ್ತಾರ ಅಂದ್ರೆ ಇದ್ರಾಗ ಇಂಜಿನಿಯರಿಂಗ್ ಏನೇನೈತೆ ದೇವ್ರ. ನಾನು ಕಲಿಯಾಕ ಆಗ್ಲಿಲ್ಲ ಡಿಪ್ಲೊಮಾ, ನನ್ನ ಹೆಂಡತಿ ಕಲಿಲ್ಲ. ಆಗಿದ್ದಾಗ್ಲಿ ಅಂತ CET ಬರ್ಸಿದ್ಬಿಟ್ಲೆ ಒಂದು ಪ್ರತಿಷ್ಠಿತ ಕಾಲೇಜ್ ಸಿಕ್ತು ಗುರುಜಿ. ಅಂದ್ರೆ ಅವ್ರು ಯಾರೋ ಜೋಶಿ ಅವ್ರು ಕರೆದ್ರು ಅಂದ್ರಲ್ಲ, ಯಾರಿಗೆ ಇಂಜಿನಿಯರಿಂಗ್ ಕಲ್ಸು? ಜೋಶಿ ಅವ್ರು ಏನ್ ಹೇಳಿದ್ರು ಗುರುಜಿ, ನಿನ್ ಹೆಂಡತಿ ಅಂದ್ರೆ ನನ್ನ ಹೆಂಡತಿಗ ನಿನ್ ಹೆಂಡತಿ ಶಾಣೆ ಅದಾಳ, ಆಕಿಗೆ ಇಂಜಿನಿಯರಿಂಗ್ ಕಲಸು. ಈಗ ಸಂಸಾರ ಮಾಡಿ ಮಕ್ಕಳ ಮಾಡಿ ಮುಂದೆ ಜೀವನಕ್ಕೆ ಆಸರ ಮಾಡ್ಕೊಳ್ಳಾರಂಗ್ ತೊಂದ್ರೆ ಮಾಡ್ಕೊಂತೀನಿ ನೀನು. ಅವ್ರಿಗ ಏನೋ ಮುಂದಿನ ಗೊತ್ತಾಗ್ತಾ ಇತ್ತು ಗುರುಜಿ. ಇಂಜಿನಿಯರಿಂಗ್ ಕಲ್ಸಂದ್ರೆ ನಾನು ಆಯ್ತು ಇಂಜಿನಿಯರಿಂಗ್ ಕಲ್ಸೋಣ, ಏನಾಗೋದೈತಿ ಮುಂದೆ ಇನ್ನೊಂದ್ 5 ವರ್ಷ ಲೇಟ್ ಆಗ್ಲಿ, ಮಕ್ಳು ಆಗೋದು ಹೆಂಗೂ ಲೇಟ್ ಆಗೈತ್ ಮ್ಯಾರೇಜ್, ಎಂದ್ ಶಿವಾದಾನ ಅಂತ ಹೇಳಿ ವಿಚಾರ ಏನ್ ಮಾಡಿದೆ ಗುರುಜಿ. ಆಯ್ತು ಅಂತ ಹೇಳಿ ಬರ್ಸಿದ್ವಿ. CET ಇಂಜಿನಿಯರಿಂಗ್ ಒಳಗ್ ನನ್ನ ಹೆಂಡತಿ ಚಲೋ ಬಂತು. ಗೌರ್ಮೆಂಟ್ ಕೋಟಾ ಒಳಗ ಒಂದು ಪ್ರತಿಷ್ಠಿತ ಕಾಲೇಜ್ ಸಿಕ್ತು ಇದ್ರೊಳಗ, ಗದಗ ಒಳಗ H ಪಾಟೀಲ್ ಅವ್ರ ಕಾಲೇಜ್ ಒಳಗ ಗುರುಜಿ. ಅದು ಏನಾಗ್ಬಿಡ್ತು, CS ಕಂಪ್ಯೂಟರ್ ಸೈನ್ಸ್ ಗುರುಜಿ. ಅದು ಚಲೋ ಸಿಕ್ಕಿತ್ತು ಇವ್ರಿಗೆ ಡಿಪ್ಲೊಮಾಗ. ಅದನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬಿಟ್ಟು ಇವ್ರಿಗೆ ಡಿಸ್ಟಿಂಕ್ಷನ್ ಒಳಗ್ ಕಂಪ್ಲೀಟ್ ಆಯ್ತು ಗುರುಜಿ 2013ಕ್ಕೆ. ಡಿಸ್ಟಿಂಕ್ಷನ್ ಪಾಸ್ ಆಯ್ತು. ಬೆಂಗಳೂರಿಗೆ ಜಾಬ್ ಬರಾಕಂತು ಅವ್ರೇನಂದ್ರು, ಇಲ್ಲ ನಮ್ಮ ಮಾಮ ಇಷ್ಟೆಲ್ಲ ಇದು ಮಾಡ್ಯಾನ, ನಾ ಗಂಡನ್ ಬಿಟ್ಟು ಹೋಗಂಗಿಲ್ಲ, ನಾನು 10 ರೂಪಾಯಿ ದುಡಿದ್ರು ಇಲ್ಲೇ ದುಡಿತೀನಿ, ನನಗೆ ಇಂಥ ಮನುಷ್ಯ ಇದೆ ಅಂತೇಳಿ ಅವ್ರು ನಾನು ಶಾಲಾ ಮಕ್ಕಳನ್ನ ಕರ್ಕೊಂಡು ನಂದು ಡ್ಯೂಟಿ ಬಿಟ್ಟಿಲ್ಲ ಗುರುಜಿ. ಒಟ್ಟ ನಾನು ಎಂತಾದಂತಾರ ಗುರುಜಿ, ಹುಬ್ಳಿ ಒಳಗ ಯಾರು ಮಾಡ್ಯಾರೋ ಇಲ್ಲ ಗೊತ್ತಿಲ್ಲ. ನನ್ ಮನಿಯೊಳಗೊಬ್ರು ನಮ್ ಸಿಸ್ಟರ್ ತೀರ್ಕೊಂಡಿದ್ರು. ಅಂದ್ರೆ ನಮ್ ಕಜಿನ್, ಅವ್ರದ್ದು ಬಾಡಿ ಇದ್ರು ಸಹಿತ ನಾ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ಟು ಆಮೇಲೆ ಎಲ್ಲಾ ಹುಡುಗರ ಮನಿಯೊಳಗೆ ಫೋನ್ ಮಾಡಿ ಆಮೇಲೆ ನಾನು ಅಂತಿಮ ಸಂಸ್ಕಾರಕ್ಕೆ ಜಾಯ್ನ್ ಆಗಿದ್ದೆ. ಯಾರೋ ಏನೋ ಅನ್ಕೊಳ್ಳಿ ಅಂತ ಹೇಳಿ. ಯಾಕಂದ್ರೆ ಶಾಲಾ ಮಕ್ಕಳ ಬಗ್ಗೆ ನನಗೆ ಏನೋ ಒಟ್ಟದೊಂದು ಇದು ಒಲವಿದೆ. ಅದ್ ಮುಂದೆ ಏನಾಗಿತ್ತು ನೋಡಿ ಗುರುಜಿ, ಅಂತ ವಿಚಿತ್ರ. ಆಯ್ತು ಅವ್ರು ಬ್ಯಾಡ್ ಅಂದ್ರು ಜಾಬ್ ಬೆಂಗಳೂರು. ಆಯ್ತು ಟ್ಯೂಷನ್ ಮಾಡ್ತೀನಿ ಅಂದ್ರು. ಮಾಡ್ತಾ ಇರುವತ್ತ ಏನಾಗಿತ್ತು ಪ್ರಾಬ್ಲಮ್ ಗುರುಜಿ, ಈಗ ಮೇನ್ ಬಂತ. ನಮ್ ತಾಯಿ ಒಳಗ್ ಏನ್ ಆಸೆ ಇಟ್ಕೊಂಡಿದ್ಲು ಏನೋ ಗೊತ್ತಿಲ್ಲ, ಒಟ್ಟು ನಮ್ಮನ್ನು ಸ್ಕ್ರಾಪ್ ಮಾಡ್ಬೇಕಂತ ಹೇಳಿ ಅವಳು ವಿಚಾರ ಮಾಡ್ತಾ ಇದ್ಲ. ಇದು ಆಶ್ಚರ್ಯ ಅನ್ನಿಸ್ತದ ಗುರುಜಿ.
ಏನ್ ಮಾಡ್ಬೇಕು? ಅಂದ್ರೆ ನಮ್ಮನ್ನ ಉದ್ಧಾರ ಆಗ್ಬಾರ್ದು ಯಾರು ಅಂತೇಳಿ. ಈ ಕಾರಣಕ್ಕೆ ಅವಳು ಏನ್ ಮನಸ್ಸೋಗಿ ಇಟ್ಕೊಂಡಾಳ ಅಂದ್ರೆ ಜಾಣನೂ ಇಲ್ಲ, ದಡ್ಡು ಇದಾಳ, ಯಾರಿಗೂ ಇರ್ಲಾರಂತ ವಿಚಾರಗಳು. ಅಂದ್ರೆ ಕೆಟ್ಟಿಲ್ಲ, ತಾಯಿ ಮಾತ್ರ ಕೆಟ್ಟಿಲ್ಲ, ಯಾವ್ದು ಅಂತ ಅನೈತಿಕ ಗಿನೈತಿಕ ಏನಿಲ್ಲ, ದೇವ್ರಂತ ಆಕಿ. ಬಟ್ ಏನಂದ್ರ ಇವ್ರು ಯಾರು ಸರಿ ಇರಬಾರ್ದು ಇವ್ರ ಜೀವನ ಅನ್ನೋದು ಒಂದ್ ತಲೆಯಾಗ ಅವಳು. ಯಾಕೋ ಏನು ಗೊತ್ತಿಲ್ಲ ಗುರುಜಿ. ಅವಳು ಏನ್ ಮಾಡಿದ್ದಾಳೆ ಅಂದ್ರ ಗುರುಜಿ, ಹಲೋ, ಮಗನ್ ಜೀವನ ಚೆನ್ನಾಗಿರ್ಬಾರ್ದು ಅಂತನಾ? ಮಗಂದಿರೋದಕ್ಕಿಂತ ಗುರುಜಿ ಕೇಳಿ, ತನಗ ನಾಳೆ ಏನಾದ್ರು ಬಿದ್ದು ಏನಾದ್ರು ಕಾಲ್ಗಿಲ್ ನೋವು ಆಗಿದ್ದಿತ್ತು ಅಂತ ತಿಳ್ಕೊಂಡು 2 ಮಂದಿ ತಂಗಿಯರ್ನ ಮದ್ವಿನ ಮಾಡ್ಲಾರ್ದ ಮನೆಯೊಳಗೆ ಇಟ್ಕೊಂಡ್ಬಿಟ್ಟ ಗುರುಜಿ. ತಂಗಿದಿರ ತಂಗಿಯರ್ ಇಬ್ಬರು ಮದ್ವೆ ಆಗಿಲ್ಲ ಗುರುಜಿ. ಈಗ ಒಂದು ತಂಗಿ 47 ವರ್ಷ. ಈಗ ಅವ್ರಿಗೆ ಬುದ್ಧಿ ಇಲ್ವಾ? ತಂಗಿದೀರಿಗೆ ಬುದ್ಧಿ ಇಲ್ವಾ? ಅದೇ ಗುರುಜಿ ಪ್ರಾಬ್ಲಮ್ ಆಗಿದೆ. ಆ ಟೈಪ್ ಟ್ರೀಟ್ಮೆಂಟ್ ಯಾವ ಮನುಷ್ಯ ಯಾವ ರೂಢಿ ಕೊಡ್ತಾನಲ್ಲ ಅದೇ ಬಂದೈತ್ ನೋಡ್ರಿ. ಈಗ ನನಗೆ ಸ್ಕೂಲ್ ಮಕ್ಳು ಅಂದ್ರೆ ಯಾರೋ ಎಲ್ಲ ರೋಡ್ ಒಂದ್ ಚಪ್ಪಲ್ ಹೋಗ್ತಾ ಹಾಕೊಳ್ಳಿಲ್ಲ ಅಂದ್ರೆ ನನ್ನ ಕೈಲಿಂದ ಆಗಿದ್ದಾಗಲಿ ಒಂದ್ 50 ರೂಪಾಯಿ ಕೊಟ್ಟು ಚಪ್ಪಲ್ ತಗೊಂಡ್ ಕೊಡಿಸ್ಬೇಕು ಅನಿಸ್ತೈತಿ. ಯಾಕಂದ್ರೆ ಮಕ್ಳ ಬಗ್ಗೆ ಆ ಪರಿ ಕಾಳಜಿ ಆಗ್ಬಿಟ್ಟೈತಿ ಅವ್ರಿಗ, ಅದು ರೂಢಿ ಬಂದ್ಬಿಟ್ಟೈತಿ. ಅರ್ಧೋ ಏನೋ ನೋಡ್ಬಿಟ್ರ ಅದು ಸೇವಾ ಮಾಡಿಸ್ಕೊಂಡು ತನ್ನ ಜೀವನ ಅಂತ್ಯ ಮುಗಿಸ್ಬೇಕಂತೇಳಿ ಆಯ್ತು ಅಂತೇಳಿ ಮದ್ವಿ ಮಾಡ್ಲಾರ್ದ ಇಟ್ಕೊಂಡ್ರ. ನಾನು ತಂಗಿಯವ್ರದ್ ಮದ್ವಿ ಮಾಡ್ಲಾರ್ದ ನಾ ಹೆಂಗ್ ಮಾಡ್ಕೊಳ್ಳೋದಂತೆ ಬಿಟ್ಟಿದ್ದೆ ಗುರುಜಿ. ಯಾರೋ ಒಬ್ರು ಗುರುಗಳು ಬಂದ, ಇಲ್ಲ ಮಗಂದರ ಮಾಡ್ರಿ, ಪಾಪ ಮಗನ್ ಮಾಡಿಂದ ಅವ್ರ ತಂಗಿಯವ್ರದ್ ಆಕೈತಿ ಅಂದ್ರ ಮಗಂದು ತಂಗಿ ಸೇರೆ ಒಂದ್ ಕಡೆ ಇದು. ನಿಮ್ಮ ಅಮ್ಮನ ತಂಗಿದಿರೋ ಅಥವಾ ನಿಮ್ ತಂಗಿದಿರೋ? ಸ್ವಂತ ತಂಗಿ ಅಂದ್ರೆ ನಮ್ ತಾಯಿ ಸ್ವಂತ ಮಕ್ಳ 6 ಮಕ್ಕಳೊಳಗ ಲಾಸ್ಟ್ ತಂಗಿಯವ್ರು ಹೇಳ್ತಾ ಇದ್ದೇನೆ. ಅವ್ರ ತಂಗಿದಿರು ಅಂತ. ಯಾರ ತಂಗಿರಿ ಗುರುಜಿ? ಅಮ್ಮನ ತಂಗಿದಿರು ಅಂದ್ಕೊಂಡೆ. ಇಲ್ಲ ನಮ್ಮ ಸ್ವಂತ ನನ್ನ ತಂಗಿ ಮಕ್ಳು. ನನ್ನ ತಂಗಿ ಗುರುಜಿ ಮದ್ವಿ ಮಾಡ್ಲಾರ್ದ ಇಟ್ಕೊಂಡ್ಬಿಟ್ಟಾಳ ತಾಯಿ. ಇವತ್ತು ಸಮಸ್ಯೆ ಎಲ್ಲಿ ಬಂದೈತೆ ಅಂದ್ರೆ ಗುರುಜಿ, ಆಮೇಲೆ ಏನಾಗ್ಬಿಡ್ತು, ನಮ್ಮ ಮನೆಯವರು ಎಲ್ಲಾ ಕಲ್ತ್ರು ಎಲ್ಲಾ ಆಯ್ತಲ್ಲ, ನಾವ್ ಮನೆಯವ್ರು ಟ್ಯೂಷನ್ ಮಾಡಾಕುಂತೀವಿ ಗುರುಜಿ. ಟ್ಯೂಷನ್ ಮಾಡ್ತೀನಿ ಅಂದ್ಲು ನಮ್ಮ ಮನೆಯವ್ರ. ಇಲ್ಲ ನಾ ಲೆಕ್ಚರ್ ಮಾಡ್ಬೇಕು ಆಸೆ ಅಂತ ಹೇಳಿ ಟ್ಯೂಷನ್ ಮಾಡಾಕುಂತ್ರು ಮಾಡುವ ಅಂತ ಹೇಳಿ ನಾನು ಬೆಳಿಗ್ಗೆ 6 ಗಂಟೆ ಕಂಪಲ್ಸರಿ ಹೇಳ್ಬೇಕು ಗುರುಜಿ. ಇವತ್ತು 25 ವರ್ಷ ಆತ ಒಟ್ಟ ಆರಾಮ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಅಷ್ಟು. ಯಾಕಂದ್ರೆ ನಮ್ ಸ್ಕೂಲ್ ಪ್ರತಿಷ್ಠಿತ ಐತಿ. ಯಾವ್ದೇ ಕಾರಣಕ್ಕೂ ಪೇರೆಂಟ್ಸ್ ಗಳು ಒಪ್ಪತಾ ಇರಂಗಿಲ್ಲ. ಇಲ್ಲಾರಿ ನೀವು ಯಾವಾಗ್ರಿ ಒಪ್ಕೋಬೋದ್ರಿ, ಬಟ್ ಆದ್ರೆ ಏನ್ ಹೇಳ್ತಾರ, ನಮ್ಗೆ ಆಗಂಗಿಲ್ಲ ಅಂತ ನಿಮ್ಗೆ ಹಚ್ಚಿರ್ತೇವ್ರಿ, ನೀವು ತೊಂದ್ರೆ ಮಾಡ್ಬೇಡ್ರಿ ಅಂತಾರ. ಯಾಕಂದ್ರ 7 ಗಂಟೆ 20 ನಿಮಿಷಕ್ಕೆ ನಮ್ ಸ್ಕೂಲ್ ಸ್ಟಾರ್ಟ್ ಗುರುಜಿ. ಅದು ಹಂಗಾಗಿ ಏನಾಯ್ತು, ಆಯ್ತು ಅಂತ ಹೇಳಿ ನಾವು ಟ್ಯೂಷನ್ ಮಾಡ್ತೀವಿ. ನಮ್ ತಾಯಿ ಏನ್ ಮಾಡ್ಬಿಟ್ರು, ಇವ್ರು ಟ್ಯೂಷನ್ ಮಾಡಬಾರ್ದು ಅಂತ ಹೇಳಿ ಕೇಸಿ ಏನ್ ಮಾಡ್ಬಿಟ್ರು, ಕಾಲ್ ಮುರ್ಕೊಂಡ್ರು ಗುರುಜಿ. ಇದು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ಕಾಲ್ ಮುರ್ಕೊಂಡ್ರು ಗುರುಜಿ. ಕಾಲ್ ಮುರ್ಕೊಂಡ್ರು ಬಿದ್ದ ಕೇಸಿ. ಅಂದ್ರೆ ಒಂದು ಆಕಳ ಬರ್ತಾ ಇತ್ತು, ಸರ್ದ್ ಬಿಟ್ಟಿದ್ರು ಹೋಗಿತ್ತು, ಅವ್ರು ಸರ್ದಿಲ್ಲ, ಅದು ಆಕಳ ಮುಂದೆ ಯಾರೋ ನಿಂತಾರ, ಸಣ್ಣ ಕರು ಸ್ವಲ್ಪ ದೂಡ್ ಬಿಟ್ಟೆ ದಪ್ಪಂತ ಬಿದ್ದು ಬಿಟ್ರ ಗುರುಜಿ. ತಳಗ ಬಿದ್ದು ಬಿಟ್ಲೆ ಚಪ್ಪಿ ಮುರ್ಕೊಂಡಾರ ಗುರುಜಿ. ಮುರ್ಕೊಂಡಾರ. ಅದನ್ನ ಆಸ್ಪತ್ರೆಗೆ ಹೋಗಿ ತೋರ್ಸಿದ್ವಿ ಗುರುಜಿ. ದೊಡ್ಡ ಪ್ರತಿಷ್ಠಿತ ಹಾಸ್ಪಿಟಲ್ ಗುರುಜಿ. ಅವ್ರು ಡಾಕ್ಟರ್ ಹೇಳ್ತಾ ಇದ್ದಾರೆ, ಅವ್ರು ಏನ್ ಹೇಳ್ತಾ ಇದಾರೆ, ನನ್ನ ಜೀವನದಾಗ ಆಪರೇಷನ್ ಎಷ್ಟು 1000 ಮಾಡೇನಿಲ್ಲ, ಅದ್ರಾಗ ಫೇಲ್ ಆಗಿದ್ದು 2 ಆಪರೇಷನ್, ನಿಮ್ ತಾಯಿದೊಂದು ಇನ್ನೊಂದ್ ಆಗೈತಿ, 2 ಫೇಲ್ ಆಗ್ಯಾವು ಅಂತ ಹೇಳಿದ್ರು. ಅವ್ರ ಹೆಸರು ನಂಬರ್ 1 ಡಾಕ್ಟರ್ ಗುರುಜಿ. ಅವ್ರು ಹೇಳಿದ್ರು ಇವ್ರನ್ನ ತಾಯಿ ಏನ್ ಮಾಡಿದ್ರು, ಆಪರೇಷನ್ ಮಾಡಿಸ್ಕೊಂಡ್ ಬಂದ ಮೇಲೆ ಕಾಲ್ ಟರ್ನ್ ಮಾಡಿಬಿಟ್ರ ಗುರುಜಿ. ಮತ್ತೆ ಅಂದ್ರೆ ಅವ್ರು ಸೇವಾ ಮಾಡಿಸುವ ಆಸೆ ಇತ್ತು ಗುರುಜಿ. ಅಂದ್ರೆ ಆಪರೇಷನ್ ಸಕ್ಸಸ್ ಆಗಿತ್ತು, ಬಟ್ ಇವ್ರು ಹೊಳ್ಳಿ ಬಿಡಿಸ್ಬಿಟ್ರ. ಮತ್ ಕಾಲ್ ಹೊಳ್ಸಾರ. ಹೊಳ್ಸಿದ್ಬಿಟ್ಲಾಗ ಕೈಲೇ ಬಳದ್ ಹಾಕ್ಬೇಕು ಗುರುಜಿ. ಡೈಲಿ ನಮ್ ಮಿಸ್ಸಸ್ ಡ್ಯೂಟಿ ಮಾಡಕ್ ಎಲ್ಲೂ ಏನಂದ್ರೆ ಎಲ್ಲರ ಜಾಬ್ ಯಾವ್ದಾರು ಸಣ್ಣ ಕಾಲೇಜ್ ಹೋಗ್ಬೇಕಂದ್ರು ಹೋಗ್ಲಾರಂಗ್ ಮಾಡ್ಬಿಟ್ರು. ಪ್ರತಿ ದಿವ್ಸ 4-5 ಸಲ ಲ್ಯಾಟ್ರಿನ್ ಮಾಡ್ಕೊಂತಾರ. ಅದು ಡೈಫರ್ ಹಾಕಿದ್ರು ಅದು ಅಂತವೆಲ್ಲ ಲೈಕ್ ಮಾಡಲ್ಲ. ಎಲ್ಲ ಪಾಪ ಒದ್ದಾಡಿದ್ರು ನಮ್ ಮಿಸ್ಸಸ್. 2019 ಮಠ ಆತ್ರಿ ಗುರುಜಿ. 19ಕ್ಕೆ ಏನಾಯ್ತು, ಇವ್ರು ಟ್ಯೂಷನ್ ಮಾಡ್ತಾ ಇದ್ದಾರಂತೆ. ಟ್ಯೂಷನ್ ಸೈಕ್ ನಮಗ್ ಕಲ್ಲು ಹಾಕಿ ಬಿಡಿಸಿದ್ರು ಗುರುಜಿ. ತಾಯಿನ ಸ್ವಂತ ತಾಯಿ ಮತ್ತ ಮಲತಾಯಿ ಎಲ್ಲ ಏನಲ್ಲ ಬಿಡಿಸಿದ್ರು. ಅದ್ರ ಜೊತೆ ನಮ್ ತಂಗಿನೂ ಸೇರ್ಕೊಂಡ್ಬಿಟ್ಲೆ. ಇಲ್ಲ ಇವ ಅಣ್ಣ ಬಾರಿ ಪಿಕಪ್ ಆಗಿ ಕಾರ್ ಗೀರ್ ತಗೊಂಡ್ ಅಡ್ಡಾಡ್ತಾರ, ಇವ್ರು ಏಂತಿ ಚಲೋ ಕಲ್ತ್ಲ. ಅದು ನಮ್ಮ ಅಕ್ಕನ ಮಗಳ ಗುರುಜಿ, ಬ್ಯಾರೇನೂ ಅಲ್ಲ. ಇವ್ರೆಲ್ಲೇ ಶ್ರೀಮಂತರ ಅಕ್ಕಾರ ಅಂದ್ರ. ಅಷ್ಟೊತ್ತಿಗೆ ಏನಾಯ್ತು ಗುರುಜಿ, 2000 ನಮ್ ತಾಯಿ ಕಾಲ್ ಮುರ್ಕೊಂಡ ವರ್ಷ, ಮುರ್ಕೊಂಡ ದಿವ್ಸ ನಮ್ಮ ಮಗಳು ಹುಟ್ಟ್ಯಾಳ ಗುರುಜಿ. ನನ್ಗೊಂದ್ ಹೆಣ್ಮಗು ಹುಟ್ಟಿದ್ ಬಂಗಾರದಂಗ. ಅದು ಏನಾಗಿತ್ತು ಗುರುಜಿ, ಅಷ್ಟಾಗೈತಿ. 19ಕ್ಕೆ ನಮ್ಮ ಮನೆಯಿಂದ ಹೊರಗೆ ಹಾಕ್ಬಿಟ್ರು ಗುರುಜಿ. ಮನೆಯಿಂದ ಹೊರಗೆ ಹಾಕಿದ್ರು. ನಾನು ಏನ್ ಮಾಡ್ಬಿಟ್ಟೆ, ಆಯ್ತು ಹೊರಗಡೆ ಹಾಕಿದ್ರು. ಏನ್ ಗುರುಜಿ? ಏನ್ ಕಾರಣಕ್ಕೆ ಹೊರಗಡೆ ಹಾಕಿದ್ರು? ಇಲ್ಲ ಅವ್ರು ಇದು ಹೇಳಿದೆ ಅಲ್ ಗುರುಜಿ. ಅಂದ್ರೆ ನೀವು ಉದ್ಧಾರ ಆಗ್ತಿದ್ದೀರಂತ. ನಾವು ಇದಾಗ್ತಾ ಇದ್ದೇನಂತ ಹೇಳಿ ಗುರುಜಿ, ಇಂಪ್ರೂವ್ ಆಗ್ತಾ ಇದ್ದೇನಂತ ಹೇಳಿ ಹಾಗ್ ಮಾಡ್ಬಿಟ್ರು ಅವ್ರು. ಅಲ್ಲ, ಆಗ್ತಿದ್ದೀರಾ ಸರಿ, ಬಟ್ ಹೊರಗಡೆ ಹಾಕ್ಲಿಕ್ಕೆ ಒಂದು ನಿರ್ದಿಷ್ಟವಾದ ಕಾರಣ ಬೇಕಲ್ಲಪ್ಪ.
ಇಲ್ಲ ಗುರುಜಿ, ಈಗ ನಾ ಹೇಳ್ತಾ ಇದ್ದೀನಲ್ಲ, ಇದು ಆಶ್ಚರ್ಯ ಅನಿಸ್ಬೋದು ಗುರುಜಿ. ಅವ್ರಿಗೆ ಹಂಗ ಒಂದ್ ಏನೋ ಒಟ್ಟ ಇವ್ರು ಇಂಪ್ರೂವ್ ಆಗ್ಬಾರ್ದು ಅಂತ ಹೇಳಿ ಅವ್ರು ಏನಂತಾರ, ನನ್ ಸೇವಾ ಮಾಡ್ಕೊಂಡಿರಂತ ಅದು ನಮ್ಮ ಮಿಸ್ಸಸ್ಗೆ, ನನ್ನ ಹೆಂಡತಿಗೆ ಅಂದ್ರ ಅವ್ರ ಮೊಮ್ಮಗಳಿಗೆ ಸೇವಾ ಮಾಡ್ಕೊಂಡಿರು, ನೀ ದುಡಿಲಿಕ್ ಹೋಗ್ಬೇಡ ಅಂತಾರ. ಈಗ ಮತ್ ನೀವ್ ಹೊರಗಡೆ ಬಂದ್ರೆ ಅಲ್ಲಿ ದುಡ್ದಾಕೋರ್ ಯಾರ ಆ ಮನೆಗೆ? ಈ ನಮ್ ತಂಗಿದಾಳಲ್ಲ ಗುರುಜಿ, ಅವ್ರಿಗೆ ನೋಡ್ಕೊಳ್ಳಿಕ್ಕೆ ನೋಡ್ಕೊಳಕಿದಾರೆ, ದುಡ್ದಾಕೋದ್ ಯಾರು? ಈ ಇನ್ನೊಂದ್ ನಮ್ ಫಾದರ್ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಇದ್ರು ಗುರುಜಿ, ಅವ್ರ ಪೆನ್ಷನ್ ಬರ್ತೈತಿ, ದೊಡ್ಡ ಪೆನ್ಷನ್ ಬರ್ತೈತಿ. ಅದೊಂದ್ ಪೆನ್ಷನ್ ಇಟ್ಕೊಂಡು ಆಟ ಆಡ್ತಾ ಇರೋದು ನಮ್ ತಾಯಿ. ಮೇನ್ ವಿಚಿತ್ರ ಅಂದ್ರೆ ವಿಚಿತ್ರ ಘಟನೆ ಇಷ್ಟು ಇದ್ರೊಳಗ ಲಾಸ್ಟ್ ಏನ್ ಮಾಡಿದ್ರಿ ನಮ್ ಗುರೂಜಿ, ನಮ್ಮ ಯಾರು ಮಿಸ್ಸಸ್ ಲಾಸ್ಟ್ ಮನೆಯಿಂದ ಹೊರಗೆ ಬಂದ್ವಿ, ಕೊರೋನಾ ಬಂದಿತ್ತು ಗುರೂಜಿ. ಅವಾಗೆಲ್ಲ ಕೊರೋನಾ ಬಂತು, ಅವ್ರ ಏನ್ ಮಾಡ್ಬಿಟ್ರು ನಮ್ ಮಿಸ್ಸಸ್ 19ಕ್ಕ ಇದಕ್ ಹೋದ್ರು ಗುರೂಜಿ, ಎಲ್ಲೇ ಒಂದು ಕಾಲೇಜ್ ಒಳಗ ಲೆಕ್ಚರ್ ಪೋಸ್ಟ್ ಹೋದ್ರು ಗುರೂಜಿ. ಲೆಕ್ಚರ್ ಪೋಸ್ಟ್ ಹೋದ್ರು, ಡ್ಯೂಟಿ ಮಾಡ್ತಾ ಇದ್ರು. ಅಲ್ಲಿ ಮತ್ತೊಬ್ರು ಯಾರೋ ಸಿಕ್ರು, ನಿಮ್ಮಂತ ದೇವ್ರು ಸಿಕ್ರು. ಮೇಡಮ್, ನೀವು ಇದು ಸಣ್ಣ ಕಾಲೇಜ್ ಒಳಗ ಯಾಕೆ ಮಾಡ್ತೀರಿ, ನೀವು ಒಂದು ಚಲೋ ನಿಮ್ದು ಇನ್ನೂ ಎಜುಕೇಶನ್ ಚೆನ್ನಾಗೈತಿ, M.Tech ಮಾಡ್ರಿ ಅಂದ್ರಿ ಗುರುಜಿ. M.Tech ಮಾಡಂದ್ಬಿಟ್ಲೆ CET ಬರ್ದ್ರು, ಅದು ಆನ್ಲೈನ್ ಒಳಗ CET ಒಳಗ್ ಪಾಸ್ ಆಗ್ಬಿಟ್ರು. ಹುಬ್ಳಿ ಒಳಗ್ ದೊಡ್ಡ ಪ್ರತಿಷ್ಠಿತ ಕಾಲೇಜ್ ಗುರುಜಿ, ಹುಬ್ಳಿ ಒಳಗ. ಅದ ಹೆಸರು, ಆ ಕಾಲೇಜಿಗೆ ಸೇರ್ಬೇಕಂದ್ರ ಖುಷಿ ಪಡ್ಬೇಕು ಅಂತ ಕಾಲೇಜ್ ಒಳಗ ಸಿಕ್ಬಿಡ್ತ ಅವ್ರಿಗೆ. ಕಾಲೇಜ್ ಹೋಗಿ ಸಿಕ್ತು. 1,10,000 ಕಟ್ಬೇಕಂದ್ರ ನಾನೇನ್ ಇಲ್ಲ, ನನ್ ಕಡೆ ಏನೇನ್ ಗೋಲ್ಡ್ ಐತಿ ಎಲ್ಲಾ ಇಟ್ಟೋಣ, ಇಟ್ಟಿಗೆಸಿ ಬೇಕಂದ್ರ ನನ್ ಗಾಡಿ ಪೇಪರ್ಸ್ ಆದ್ರೂ ಇದನ್ನ ನಾವ್ ಏನ್ತೇವ್ ಲೀಸ್ ಬೇರೆದವ್ರ ಕಡೆ ಇಟ್ಟು ದುಡ್ಡು ತಗೊಂಬರ್ತೀನಿ, ನೀನ್ ಅಡ್ಮಿಷನ್ ಮಾಡ್ಸೇ ಬಿಡೋಣ. ಇದು ಅದು ಎಲ್ಲಾ ಆನ್ಲೈನ್ ಒಳಗಿತ್ತು ಗುರುಜಿ. ಏನು ಯಾವ್ದು ಕ್ಯಾಶ್ ತುಂಬುವಂಗಿಲ್ಲ, ಯಾರ ಜೊತೆ ಮಾತಾಡೋಂಗಿಲ್ಲ. ಬರೀ ಸೆಕೆಂಡಿಗೆ ಚೇಂಜ್ ಆಕೈತಿ, ಈ ಕಾಲೇಜ್ ಬೇಕಂತ ನಾವು ಹಾವೇರಿ ಕೇಳಿದ್ವಿ, ಹುಬ್ಳಿ ಒಳಗ್ ಕೇಳಿದ್ವಿ, ಧಾರವಾಡ ಕೇಳಿದ್ವಿ, STM. ಹುಬ್ಳಿನ ಸಿಕ್ಬಿಡ್ತು ಗುರುಜಿ, ನಂಬರ್ 1 ಕಾಲೇಜ್ ಸೇರ್ಸಕ. ಇಲ್ಲ, ಹೇಳ್ತೀಗ ಮಗು ಸಾಣದಿದೆ ಗುರುಜಿ, ನಾ ಹೇಳಿಲ್ಲ ಮಗಳು 14 ಹುಟ್ಟಾಳ್ರಿ. ಮಗಳಿಗೆ ಈಗ 10 ವರ್ಷ, ಅವಳಿಗೂ ಇಂಗ್ಲಿಷ್ ಮೀಡಿಯಂ ಹಾಕೀನಿ. ಅವಳಿಗೆ ಹೆಂಡತಿಯನ್ನ ಲೆಕ್ಚರ್ ಆಗಿ ಸೇರ್ಸೋಕ? ಲೆಕ್ಚರ್ ಇಲ್ಲ, ಕಲೀಲಿಕ್ಕೆ ಲೆಕ್ಚರ್ ಮಾಡ್ತಾ ಇದ್ಲು ಒಂದ್ ಕಾಲೇಜ್ ಒಳಗ ಇಂಜಿನಿಯರಿಂಗ್ ಮಾಡಿ. ಬಟ್ ಅದಕ್ಕಿಂತ ಇನ್ನು ಹೆಚ್ಚು ಕಲ್ತ್ರ ಚಲೋ ಆಗ್ತೈತಿ ಅಂತ ಹೇಳಿದ್ರು. ಹೇಳಿದ್ಬಿಟ್ಲೆ ಆಯ್ತು ಅಂತ ಹೇಳಿ M.Tech ಹಚ್ಚಿದ್ವಿ. BA ಆದ್ಮೇಲೆ M.Tech ಬರ್ತಿದ್ ಗುರುಜಿ. M.Tech ಹಚ್ಚಿದ್ಬಿಟ್ಲೆ ಅದೇನಾಗ್ಬಿಡ್ತು, ಚಲೋ ಕಾಲೇಜ್ ಸಿಕ್ತು, ಕಲ್ತ್ರು 2 ವರ್ಷ. ಅದು ಡಿಸ್ಟಿಂಕ್ಷನ್ ಪಾಸ್ ಆಯ್ತು ಗುರುಜಿ. ಪಾಸ್ ಆದ್ಬಿಟ್ಲೆ ಏನಾಗ್ಬಿಡ್ತು, ನೆಕ್ಸ್ಟ್ ಇದು ಯಾವ್ದು ಕಾಲೇಜ್ ಒಳಗ ಜಾಬ್ ಬಂದ ಬಿಡ್ತು ಗುರುಜಿ. ಅವ್ರದೇ ಕಾಲೇಜ್ ಒಳಗ ಜಾಬ್ ಬಂತು, ಜಾಬ್ ಮಾಡಕ್ ಹೊಂಟ್ರು. ಜಾಬ್ ಮಾಡ್ತಿದ್ರು, ಪರ್ಮನೆಂಟ್ ಆಯ್ತು. ಪರ್ಮನೆಂಟ್ ಅದು ಅದ್ರ ನೆಕ್ಸ್ಟ್ ಗುರುಜಿ PhD ಅಂತ ಬರ್ತೈತಿ. ಆ PhD ಅಡ್ಮಿಷನ್ ಮಾಡ್ಸಿದ್ರು, ಅದು ಸಿಕ್ಬಿಡ್ತು ಗುರುಜಿ. ಈಗ PhD ಮಾಡ್ತಾ ಇದ್ದಾರೆ, ಡ್ಯೂಟಿನೂ ಮಾಡ್ತಾ ಇದ್ದಾರೆ. PhD ಮಾಡ್ತಾ ಇದ್ದಾರೆ. ನನಗೂ ಶಾಲಾ ಮಕ್ಕಳು ಹೆಚ್ಚಾಗ್ಯಾವ, ಆಮೇಲೆ ಪೇಮೆಂಟ್ ಹೆಚ್ಚಾಗಿದೆ. ಕೊರೋನಾ ಬಂದ್ಮೇಲೆ ಎಲ್ಲಾ ಹೆಚ್ಚಿಗೆ ಮಾಡ್ಬಿಟ್ರು ಹುಬ್ಳಿ ಒಳಗ. ನಾನು ಹೆಚ್ಚಿಗೆ ಮಾಡಿ, ಹೆಚ್ಚಿಗೆ ಅಂದ್ರೆ ಎಲ್ಲರೂ ಇಲ್ಲ, ಎಲ್ಲರ್ಕಿಂತ ಕಡಿಮೆ ನಮ್ದು. ಯಾಕಂದ್ರೆ ನನಗ್ ಮಕ್ಕಳ ಬಗ್ಗೆ ಸೇವಾ ಮಾಡ್ಬೇಕು ಅನ್ನೋದು ಒಂದು ಆಸೆ ಐತಿ. ಇರುದು ಒಂದೇ ಮಗಳದ, ನಮ್ದು ಏನ್ ಬಾಳ ಆಸೆಗಳಿಲ್ಲ. ಹಿಂಗಾಗಿ ಆತ ಎಲ್ಲಾ ಮಾಡ್ತಾ ಇದ್ದೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಮಾಡಿದ್ದಾರೆ ತಾಯಿ ಅವ್ರು. ನೋಡಿದ್ರೆ ಒಂದೇ ಮನಿ ಇದೆ ಗುರುಜಿ, ಒಂದ್ 30-50 ಸೈಟ್ ಒಳಗ. ಅದನ್ನ ಭಾಗಾನು ಮಾಡಕ್ ಕೊಡೋಲ್ರಿ, ಏನಿಲ್ಲ. ಇವತ್ತಿನ ಮಟ್ಟ ಇನ್ನು ಬೆಡ್ ಒಳಗ ಮಲ್ಗಿದಾರ ನೋಡ್ರಿ ಗುರುಜಿ. 10ನೇ ವರ್ಷ ಇದೆ, 9ನೇ ವರ್ಷ. ಏನ್ ಗುರುಜಿ, ಕಾಲ್ ಮುರಿದೋಗಿ 9 ವರ್ಷನಾ? ಕಾಲ್ ಮುರಿದೋಗಿ 9 ವರ್ಷ. ಒಂದ್ ಹೆಜ್ಜೆ ಹೊರಗಡೆನು ಇಟ್ಟಿಲ್ಲ, ಅಲ್ಲೇ ಬೆಡ್ ಮೇಲೆ ಎಲ್ಲಾ ಮಾಡೋದು, ಊಟ ವಿತ್ ಅದು ಲ್ಯಾಟ್ರಿನು ಎಲ್ಲ. ಅದು ನಮ್ ತಂಗಿ ಜವಾಬ್ದಾರಿ ತಗೊಂಡ್ಬಿಟ್ಟ. ನಾ ಅಂತೂ ಹೇಳಿದೆ ಆಗಲ್ಲ ನಮ್ಗಂತೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯ್ತು ಗುರುಜಿ. ಹಿರಿಯರು ಬಂದ್ರು, ಅವ್ರು ಬಂದ್ರು, ಎಲ್ಲರೂ ಬಂದ್ರು. ಕಂಪ್ಲೇಂಟ್ ಆಯ್ತು? ಕಂಪ್ಲೇಂಟ್ ಅದ್ರ ನಮ್ಗೆ ಇವ ಮಗ ನೋಡ್ಕೋವಲ್ಲ ಅಂತೇಳಿ ತಾಯಿ ಕಡೆಯಿಂದ ತಂಗಿ ಕೊಡ್ಸಾಕಂತ್ಲಿ ಕಂಪ್ಲೇಂಟ್. ನಾ ಅಂದೆ ಗಂಡ್ಮಗ ಹೆಂಗ್ ನೋಡ್ಕೋಬೇಕಂತ. ಇಲ್ರಿ, ಗಂಡ್ಮಗ್ ನೋಡೋದಲ್ಲ, ಅವ್ನ್ ಹೆಂಡತಿ ನೋಡ್ಕೋಬೇಕ. ಅಂದ್ರೆ ಮೊಮ್ಮಗಳಾಕಳಲ್ಲ, ಮದ್ವಿ ಮಾಡಿದ್ ಜೊತೆಗ್ ಮಾಡಿರ್ತೇವ್ರಿ ಅಂತ ಹಿಂಗೆಲ್ಲಾ ಆಟ ಆಡಿದ್ರು. ಅವ್ರು ಪೊಲೀಸ್ರು ಏನಂದ್ಬಿಟ್ರು, ಇಲ್ಪ ಆಟೋ ಡ್ರೈವರ್ ಒಂದು ಚಲೋ ಎಜುಕೇಶನ್ ಕಲ್ಸಾವಂತಮ್ಮ, ನೀನ್ ಯಾಕ ಮನಿ ಒಳಗದಿಯೋ ಗೊತ್ತಿಲ್ಲ, ನೀ ಏನ್ ಮಾಡ್ಬೇಕು, ತಾಯಿನ ನೀನ ನೋಡ್ಕೋಬೇಕು, ಪೆನ್ಷನ್ ತಗೊಂಡ್ ಇಲ್ಲೇ ನೋಡ್ಕೊ ಅಂದ್ಬಿಟ್ರು. ಅವಾಗ ಅವಳಿಗೆ ಅಯ್ಯೋ ನಮ್ದಿನ್ ಪರಿಸ್ಥಿತಿ ಗಂಭೀರ ಆಕೆ, ಸುಮ್ಮನೆ ನಮ್ ತಾಯಿನ ನೋಡ್ಕೊಂತ ಔಟ್ ಹೌಸ್ ಅಂದ್ರೆ ಹಿಂದ್ಗಡೆ ಒಂದ್ ಮನಿ ಇದೆ ಗುರುಜಿ, ಹಿಂದ್ಗಡೆ ಒಂದ್ ಮನಿ ಐತಿ. ಆ ಮನಿಯೊಳಗ ಅವಳು ನೋಡ್ಕೊಂತ ನನಗ ಒಂದ್ ಮುಂದ್ ಮನಿ ಇದೆ 3 ರೂಮಿಂದ, ಆ ಮನಿಯೊಳಗ ನಾವ್ ಇದೇವ್ ಗುರುಜಿ. ಈಗ ಅದನ್ನ ಮುಂದ ನಾವ್ ಈಗ ಏನ್ ಮಾಡ್ಬೇಕಂತ ಮಾಡಿವ್ ಗುರುಜಿ, ನಮ್ದು ಪಾಲ್ ಏನ್ ಬರ್ತೈತಲ್ಲ ತೆಗೆದುಕೊಂಡ್ ಹೋಗಿ ನಾನು ಬೇರೆ ಕಡೆ ಎಲ್ಲರ ಸೈಡ್ ತಗೊಂಡು ನಾನು ಮನಿ ಕಟ್ಕೋಬೇಕಂತ ವಿಚಾರ ಮಾಡೀನಿ. ಅದನ್ನ ತಮ್ಮ ಕಡೆ ಒಂದ್ ಮಾತು ಕೇಳಿದ್ರ ಆತ ಹೆಂಗಾದ. ಯಾಕಂದ್ರೆ ಈ ವರ್ಷ ಅವಳು PhD ಮುಗೀತಂದ್ರ ಇನ್ 3 ವರ್ಷ ಒಳಗ ಮುಗಿತಿದ್ ಗುರುಜಿ ನಮ್ ಮಿಸ್ಸಸ್ದ ಮುಗಿತಂದ್ರ. ಯಾಕಂದ್ರ ನಮ್ದು ಬಿಸ್ನೆಸ್ ಹಿಂಗೆ ಇರ್ತೈತಿ ಅಂತ ಹೇಳಕ್ ಬರಂಗಿಲ್ಲ ಗುರುಜಿ. ಯಾಕಂದ್ರ ನಾವ್ ಇಲ್ಲಿ ಹುಬ್ಳಿ ಒಳಗ ಹೆಚ್ಚು ಕಡಿಮೆ ನಮ್ಗ ಅನುಕೂಲ ಮಾಡಿ ಕೊಟ್ಟಾರ. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೂ ಬಾಳ ಒಳ್ಳೇದು. ಯಾಕಂದ್ರೆ ಬೇರೆ ಕಡೆ ಅಷ್ಟಷ್ಟು ಹುಡುಗರು ಹಾಕೊಳಕ್ ಕೊಡಲ್ಲ, ಇಲ್ಲಿ ಹುಡುಗರ್ನ ಹೆಚ್ಚು ಹಾಕೊಂಡು ಹೋಗ್ತೇವಿ ನಾವು, ಆದ್ರೂ ಸೇಫ್ ಆಗಿರ್ತೇವೆ ಗುರುಜಿ.
ಅದು ಮುಂದೆ ಇದೇ ಟೈಪ್ ಇರ್ತೈತಿ ಜೀವನ ಅನ್ನೋದು ಇರಂಗಿಲ್ಲ. ನನಗೇನು ನನ್ನ ಹೆಂಡತಿ ಅಂತೂ ಆಸೆ ಹಾಕಾಳ, ಅವಳು ಕಲ್ತ್ಲ ಅಂದ್ರೆ ಈಗ ಒಂದು 45,000 ಪೇಮೆಂಟ್ ಇದೆ, ಮುಂದ್ 1,00,000 ಆಗ್ಬೋದು, ನಡೀತೈತಿ. ಅದಕ್ಕೆ ನಾನು ಮನೆಯಿಂದ ಹೋಗ್ಬೇಕು ಹೊರಗಡೆ ಬಾಲ ಮಾಡಿ ಅಂತ ಕೇಳ್ಕೊಂಡು ನಿಮ್ಗೂ ಒಂದ್ ಮಾತು ಹೇಳ್ದಂಗ ಆಯ್ತು, ಇದು ವಿಷಯ ಹಿಂಗಾಗೈತಿ ನಮ್ದು ಅಂತ ಹೇಳ್ದಂಗ ಆಯ್ತು. ಯಾಕಂದ್ರೆ ನಿಮ್ ಕಾರ್ಯಕ್ರಮ ಕೇಳ್ತಾ ಇದ್ರೆ ಬಹಳ ಒಂದೊಂದು ಘಟನೆಗಳು ಬಹಳ ಕಣ್ಣೀರ್ ಬರುವಂತಾವ್ ಇರ್ತಾವ. ಅದಕ್ಕೆ ಸಾಂತ್ವನ ನೀವ್ ಹೇಳೋದ್ ನೋಡಿದ್ರೆ ಬಹಳ ಅಂದ್ರೆ ಬಹಳ ದೇವ್ರು ಬಂದ್ ಹೇಳ್ತಾನಪ್ಪ ಮನುಷ್ಯ, ಅಷ್ಟು ಸಮಾಧಾನ. ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ವಿಷಯಗಳು ಇದ್ದಿದ್ದನ್ನು ಅರ್ಸ್ತೀರಿ ಅವ್ರನ್ನೆಲ್ಲ, ನೀವು ಅದ್ ಮಾಡ್ಬಾರ್ದು ತಪ್ಪನ್ನು ಅಷ್ಟೇ. ಅದಕ್ಕೆ ನಿಮ್ಗೆ ಒಂದ್ ಮಾತು ಹೇಳೋಣ ಅಂತ ಮನಸ್ಸು ಹೋಗಿತ್ತ. ಇವತ್ತು ಟೈಮ್ ಒಳಗೆ ನನ್ನ ನಶೀಬ್ ಒಳಗೆ ಸಿಕ್ಕೈತೆ ಗುರುಜಿ. ಈಶ್ವರ. ಆಯ್ತು. ಈ ಒಂದು ವಿಚಿತ್ರ ನನಗೆ ಕಾಡ್ತಾ ಇರೋದು, ತನ್ನ ಕಾಲನ್ನ ಮುರ್ಕೊಂಡು ಹಾಸಿಗೆ ಹಿಡಿದು ಯಾವ್ದಾದ್ರು ಮನುಷ್ಯ ಹಿಂಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯನಾ ಅಂತ. ನೋಡಿ ಓಡಾಡ್ಕೊಂಡಿದ್ದು ತೊಂದರೆ ಕೊಡೋದು ಬೇರೆ, ತನ್ನ ಕಾಲ ಮುರ್ಕೊಂಡು ಅವ್ರಿಗೆ ನಾನು ಸೇವೆ ಮಾಡಿಸ್ಕೊಳ್ಬೇಕು, ತನ್ನ ಕಾಲ ಮುರ್ಕೊಂಡು ಅವರನ್ನ ಭಾವನಾತ್ಮಕವಾಗಿ ಕಟ್ಟಾಕಬೇಕು, ಅಥವಾ ಅಲ್ಲ ಇದು ಏನ್ ಮನಸ್ಥಿತಿ ಅಂತ. ಅದ್ರಾಗ ನೋಡ್ರಿ ಗುರುಜಿ ಇನ್ನೊಂದು, ಹಿಂಗ ಮಾಡ್ಲಿಕ್ಕೆ ಸಾಧ್ಯನಾ ಅಂತ. ಈಗ ಮಗನ ಮೇಲೆ ಇಷ್ಟ ಇಲ್ದವ್ರು, ಮಗನನ್ನ ಸೊಸೆ ಮೇಲೆ ವಿಷಕಾರೋರು, ಇದೆಲ್ಲ ನಾನು ನೋಡಿದ್ದೀನಿ, ನೋಡಿದ್ದೀನಿ. ಆದ್ರೆ ತನಗ್ ತಾನು ಶಿಕ್ಷೆ ಕೊಟ್ಟುಕೊಂಡು ಇನ್ನೊಬ್ರನ್ನ ನಾನು ಹಾಳು ಮಾಡಬಹುದು ಅಂತ ಯೋಚನೆ ಮಾಡು, ಇನ್ನೊಬ್ರಿಗೆ ಶಿಕ್ಷೆ ಕೊಟ್ಟು ಇನ್ನೊಬ್ರನ್ನ ಹಾಳು ಮಾಡೋದು ಬೇರೆ, ತನಗ್ ಶಿಕ್ಷೆ ಕೊಟ್ಟುಕೊಂಡು ಇನ್ನೊಬ್ರನ್ನ ಹಾಳು ಮಾಡೋದು, ಇನ್ನೆಷ್ಟು ಅಂಧಕಾರದಲ್ಲಿ ಅಜ್ಞಾನದಲ್ಲಿ ಮುಳುಗಿರ್ಬಹುದು ಆ ಅಜ್ಜಿ ಆತ್ಮ ಅಂತ. ಅಲ್ಲ ಗುರುಜಿ, ಈಗ ನನಗ ನನ್ನ ತಂಗಿಗ ಈ ಕಾರಣಕ್ಕ ಬಹಳ ಒಂಥರ ಏನಂದ್ರ ಅವಳ ಆಕಾಶ ನನ್ನ ಭೂಮಿ, ಅಂದ್ರೆ ಯಾವುದೇ ಕಾರಣಕ್ಕೂ ನಾನು ಅವಳಿಗೆ ಹೆಲ್ಪ್ ಮಾಡ್ಲಾರಂತ ಮನಸ್ಥಿತಿ ಒಳಗ ಆಗ್ಬಿಟ್ಟೈತೆ. ಯಾಕಂದ್ರೆ ಅಷ್ಟು ಇದಾಗ್ಬಿಟ್ಟೈತೆ, ಯಾಕಂದ್ರೆ ಅಷ್ಟು ಟಾರ್ಚರ್. ನನ್ನ ಹೆಂಡತಿ ಮಗನ್ ಕರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ಲು ಗುರುಜಿ 1 ವರ್ಷ ಇದ್ದಾಗ. ನನಗ್ ಗೊತ್ತಿಲ್ಲ, ನಾನ್ ಏನ್ ಮಾಡ್ತಿದ್ದೆ, ಸ್ಕೂಲ್ ಮಕ್ಳು ಬಿಟ್ಟು ಬಂದೆ, ಒಂದ್ ಸ್ವಲ್ಪ ಆಟೋದು ಓಡಿಸಿದ್ರೆ ಸ್ವಲ್ಪ ದುಡ್ಡು ಬರ್ತೈತಿ, ಮತ್ತೆ ನಾಳೆ ಸ್ವಲ್ಪ ಸೇವಿಂಗ್ ಇಡ್ಸ್ಕೊಂಡು ಮಕ್ಳು ಹುಟ್ಟಿದ್ವು ಅಂದ್ರೆ ಬೇಕಾಕೈತಿ ಅಂತ. ಇನ್ನೂ ಮಕ್ಳು ಇದ್ದಿದ್ದಿಲ್ಲ. ಅವಳಿಗೆ ಅಷ್ಟು ಟಾರ್ಚರ್ ಕೊಟ್ಬಿಟ್ಟ ಅಂತ ನಮ್ ತಂಗಿ, ಆಕೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ಲು. ಬೈ ಚಾನ್ಸ್ ನನ್ನ ನಶೀಬ್ ಒಳಗೆ ರೈಲ್ವೆ ಟ್ರ್ಯಾಕ್ ಬೀಳೋಕಿನ್ ಮೊದ್ಲು ಇಂಜಿನಿಯರ್ ಆಕಿನ್ ಫ್ರೆಂಡ್ ಒಬ್ಬಾಕಿ ಕ್ರಿಶ್ಚಿಯನ್ಸ್ ಆಕಿಗ್ ಫೋನ್ ಮಾಡಿದ್ದಾಳ ಗುರುಜಿ. ಆಕಿ ಲಂಡನ್ ಹೋಗಿದ್ದಾಳ ಗುರುಜಿ. ಅವ್ರ ತಾಯಿಯವ್ರು ಏನಂದಾಳ, ಅವ್ರು ಫೋನ್ ಮಾಡಿ, ಇಲ್ಲ ಲಕ್ಷ್ಮಿ ಏನೋ ಆತ್ಮಹತ್ಯೆ ಮಾಡ್ಕೊಳಂತ, ಏನೋ ಪ್ರಾಬ್ಲಮ್ ಆಗಿರ್ಬೋದು, ಅಂದ್ರೆ ಆತ್ಮಹತ್ಯೆ ಅಂದಿಲ್ಲ, ಏನೋ ಪ್ರಾಬ್ಲಮ್ ಆಗೈತಿ, ಅಳಾಕುಂತಾಳ, ನಿನ್ ಮನೆಯವ್ರು ಕರ್ಕೊಂಡಾಕಿ ಊಟ ಹಾಕಿ ನಿನ್ ಕಡೆ ಮಲಗಿಸ್ಕೊ ಅಂತ ಅವ್ರ ತಾಯಿಗೆ ಹೇಳಿ ಉಳಿಸ್ಯಾಳ ಗುರುಜಿ. ಅಷ್ಟು ಟಾರ್ಚರ್ ಕೊಟ್ರಿ ಇವ್ರು. ಈಗ ನಾನು ನಮ್ ತಂಗಿಗ್ ನಮ್ ತಾಯಿ ತೀರ್ಕೊಂಡ್ಮೇಲೆ ನೋಡ್ಕೊಳಕ್ ಆಗಲ್ಲ ಗುರುಜಿ, ನಿಮ್ ಮುಂದೆ ಓಪನ್ ಆಗಿ ಹೇಳ್ತಾ ಇದ್ದೇನೆ. ಯಾವುದೇ ಪರಿಸ್ಥಿತಿ ಹೋಗಿ ನೋಡ್ಕೊಳಂಗಿಲ್ಲ ನಾನು, ಅಷ್ಟು ಅಳಿಸಿ ಬಿಟ್ರ ನಮಗ. ಅಂದ್ರೆ ನಿಮ್ ತಾಯಿ ತೀರ್ಕೊಂಡ ಮೇಲೂ ನಿಮ್ ತಂಗಿಯರನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ, ಸ್ವೀಕರಿಸ್ಲಿಕ್ಕೆ ನೀವು ತಯಾರಿಲ್ಲ ಅಂತ? ತಯಾರಿಲ್ಲ ಗುರುಜಿ, ಯಾವುದೇ ಕಾರಣಕ್ಕೂ ತಯಾರಿಲ್ಲ. ಅಷ್ಟು ನಮಗ ದುಃಖ ಅಳುವು ಬೇಕಾಕೈತಿ. ಗಂಡ ಮಗ ಆತರ ಒಂದ್ ತಪ್ಪಂತಾರ, ಹಿಂಗಂತಾರ, ಅಷ್ಟು ಟಾರ್ಚರ್ ಕೊಟ್ರ. ನನ್ ಹೆಂಡತಿ ಆತ್ಮಹತ್ಯೆ ಅವತ್ತು ಆಗಿದ್ರೆ ಏನಾಕಿತ್ ಗುರುಜಿ ನನ್ ಪರಿಸ್ಥಿತಿ? ಏನ್ ಟಾರ್ಚರ್? ಯಾವ ರೀತಿ ಟಾರ್ಚರ್ ಹೇಳಪ್ಪ? ಟಾರ್ಚರ್ ಅಂದ್ರೆ ಅವ್ಳು ಕಾಲೇಜಿಗೆ ಹೋಗೋ ಟೈಮ್ ಒಳಗ ಬೆಳಿಗ್ಗೆ ಇವಂತ ನಾನು 6 ಗಂಟೆಗೆ ಹೋಗಬೇಕು ಗುರುಜಿ. ಯಾವುದೇ ಕಾರಣಕ್ಕೂ ನಾ 25ನೇ ವರ್ಷ ಇದೆ, ಬೆಳಿಗ್ಗೆ 6 ಗಂಟೆಗೆ ಫಸ್ಟ್ ಡ್ಯೂಟಿ. ಹೆಂಡತಿಗೆ ಏನ್ ಟಾರ್ಚರ್? ಟಾರ್ಚರ್ ಅಂದ್ರೆ ಈಕಿ ಕಾಲೇಜ್ ಹೋಗೋ ಟೈಮ್ ಒಳಗ ಅವ್ರು ಕರೆಕ್ಟ್ ಬಚ್ಚಿಲ್ದೊಳಗ ಹೋಗಿ ಮನಿಯೊಳಗೆ ಕುಂತ ಬಿಡೋದು ಗುರುಜಿ. ಆಮೇಲೆ ಕರೆಕ್ಟ್ 7 ಗಂಟೆ 20 ನಿಮಿಷ ಇಲ್ಲಿಂದ ಗದಗ ಗುರುಜಿ, ಹುಬ್ಳಿ ಟು ಗದಗ 55 ಕಿಲೋಮೀಟರ್ ಐತಿ. ಅಂದ್ರೆ ಸ್ವಲ್ಪ ಹುಲ್ಕೋಟಿ 47 ಕಿಲೋಮೀಟರ್ ಐತಿ ಗುರುಜಿ. 1 ಅವರ್ 1 ತಾಸು 20 ನಿಮಿಷ ಬೇಕು ಗುರುಜಿ. 1 ತಾಸು 20 ನಿಮಿಷ ಬೇಕು ಗುರುಜಿ. ಇವ್ರು ಹೋಗಿ ಬಚ್ಚಿಲ್ಲಾಕ್ ಕುಂತ ಬಿಡ್ತಿದ್ಲು ನಮ್ ತಂಗಿ. ಬಚ್ಚಿಲ್ಲಾಕ್ ಕುಂತ ಬಿಡ್ಲಿ ಏನಾಗ್ಬಿಡ್ತಿತ್ತು, ಪಾಪ ಇವ್ರು ಕಾಲೇಜ್ ಹತ್ಕೊಂತ ಯಾಪ್ರಿ ಓಡ್ಕೊಂತ ಹೋಗಿ ಬಸ್ ಹಿಡ್ಕೋಬೇಕಂದ್ರ ನಾನು ಬಹಳ ಕಷ್ಟಪಟ್ಟಿದ್. ನನ್ ಮುಂದೆ ಹೇಳೇ ಇಲ್ಲ. ಅವಳು ಏನ್ ತಿಳಿದ್ಬಿಟ್ಟಾಳ, ಇವನು ಅವ್ರ ಪೈಕಿನ ಸೇಮ್ ಹಂಗಾದ ಇವನು ಅಂತ ತಿಳ್ಕೊಂಡ್ಬಿಟ್ಟಾಳ. ಆಗ ಮಗ ಅಲ್ಲ, ಅಯ್ಯೋ ಇವ್ರು ನಾನು ಸಿಕ್ಕೋದೆ, ನನ್ ಪರಿಸ್ಥಿತಿ ಹೋತಂತ ಆಕಿ ನನ್ ಮುಂದ್ ಒಟ್ಟ ಏನ್ ಹೇಳಿಲ್ಲ ಗುರುಜಿ. ಯಾವಾಗ ಇಂಜಿನಿಯರಿಂಗ್ ಕಲಿ ಮುಂದ್ ಗುರುಜಿ ನಾ ಹೇಳೋದು, ಡಿಪ್ಲೊಮಾ ಊರೊಳಗ ಗುಲ್ಬರ್ಗ ಕಲ್ತಿದ್ದಾಳೆ, ಆದ್ರೆ ಇಂಜಿನಿಯರಿಂಗ್ ಮಾತ್ರ ನಾನ ಕಲ್ಸೇನಿ ಗುರುಜಿ. MTech ನಾನ ಕಲ್ಸೇನಿ, PhD ಕಲಿಯಾಗಂತಾರ. ಬಟ್ ಈಗೇನ್ ಅವ್ರು ದುಡಿತಾ ಇದ್ದಾರೆ, ನಂಗೆ ಖುಷಿ ಇದೆ. ಯಾಕಂದ್ರೆ ಖುಷಿ ಅನ್ನಕೇನು ನನ್ನ ನಾಳೆ ಸಾಕ್ಬೋದು, ಅವ್ರು ಒಂದ್ ಸುತ್ತ ಹಾಕ್ಬೋದು ಅನ್ನೋಂಗೈತಿ ಏನೋ ಪರಿಸ್ಥಿತಿ ಬಂದ್ರ. ಆದ್ರ ನಾನು ತಂಗಿನ ಮಾತ್ರ ಯಾವ್ದೇ ಕಾರಣಕ್ ನೋಡಕ್ ಆಗಲ್ಲ ಗುರುಜಿ. ಬಹಳ ಅಳಿಸ್ಬಿಟ್ರ ಅವ್ರು ಇಬ್ರು ತಂಗಿಯವ್ರು. ಅದ್ರಾಗ ಒಬ್ಬ ತಂಗಿ ಲಾಸ್ಟಿಗೆ ಗೊತ್ತಾಗಕ್ಕೆ ನನ್ನ ಜೀವನ ಹಾಳಾಕೈತಂತ 43 ವರ್ಷಕ್ಕೆ ಒಂದು ಬೇರೆ ಕಾಸ್ಟಿಗೆ ಕನ್ಯಾ ಸಿಗ್ತಾ ಇಲ್ಲ, ಆ ಕಾಸ್ಟ್ ಮದುವೆ ಆದ್ಲಕ್ಕೆ. ಅವ್ರಿಗೆ ಕನ್ಯಾ ಸಿಗ್ಲಿಲ್ಲ. ಅದೇನ್ ಇಂಟ್ರಿ ಕಾಸ್ಟ್ ಇಲ್ರಿ, ಲವ್ ಮ್ಯಾರೇಜ್ ಅಲ್ಲ,
ಇದು ಹೇಳಿಕೇಶ ಒಪ್ಪಂದದ ಮೇರೆಗೆ ಮದುವೆ ಮಾಡಿದ್ವಿ ನಾವು ಅವಾಗ. ಸೊ ಈಗ ಇನ್ನು ಒಬ್ರು ತಂಗಿ ಮದ್ವೆ ಆಗ್ದಂಗ್ ಇದ್ದಾರೆ. ಮದುವೆ ಆಗ 48 ವರ್ಷ ಗುರುಜಿ. ಈಗ ಅವಳಿಗೆ ಇದಾಗ್ಬಿಟ್ಟೈತಿ, ಈಗ ಏನಂದ್ರೆ ಮದುವೆ ಆಗೋಂಗಿಲ್ಲ, ಬಟ್ ಅಣ್ಣಗ್ ಟಾರ್ಚರ್ ಕೊಡ್ಬೇಕಂದ್ರೆ ಅದಕ್ಕೆ ನಾನೇನಂತೀನಿ ನಿಮ್ಗೆ ಒಂದ್ ಮಾತು ಕೇಳಲಿಕ್ಕೆ, ಮನಿ ಬಿಟ್ಟು ಹೋಗ್ಬೇಕಂತ ಮಾಡೀನಿ ಗುರುಜಿ. ಮನಿನೇ ನಂದ್ ಏನ್ ದುಡ್ಡು ಬರ್ತೈತ್ಲ 2 ಭಾಗ ಬರ್ತೈತಿ ಗುರುಜಿ. ಒಂದ್ ನನ್ನ ಅಕ್ಕಂದ ಬರ್ತೈತಿ, ಅಕ್ಕನ ಮಗಳ ಮದುವೆ ಆಗಲ್ಲ, ಅಕ್ಕಿನ ನನಗ ಕೊಡ್ತೀನಿ ಅಂದ ನನ್ ಪಾಲಿಂದ. ಏನಿಲ್ಲ ಅಂದ್ರೆ ಒಂದ್ 20 ಲಕ್ಷ, ಅದು 70 ಲಕ್ಷ 60 ಲಕ್ಷ ರೂಪಾಯಿ ವ್ಯಾಲ್ಯೂ ಐತಿ ಗುರುಜಿ. 50 ಲಕ್ಷ ರೂಪಾಯಿ ಹಿಡ್ಕೊಂಡ್ರು 5 ಭಾಗ ಮಾಡಿದ್ರೆ ನಂದು 2 ಭಾಗ ಬರ್ತೈತಿ, 20 ಲಕ್ಷ ರೂಪಾಯಿ ಬರ್ತೈತಿ. ತಗೊಂಡ್ ಹೊರಗ್ ಹೋಗ್ಲಿ ಅಥವಾ ಏನ್ ಅಲ್ಲೇ ಭಾಗ ಮಾಡ್ಕೊಂಡ್ ಮನಿ ಕಟ್ಕೊಂಡಿರ್ಲಿ ಅಂತ ನಿಮ್ ಕಡೆ ಸಜೆಷನ್ ಕೇಳೇನಿ. ಆಮೇಲೆ ನಾ ಇದ್ ಮಾಡಿದ್ ಸರಿ ಇದೆಯೋ ಇಲ್ಲೋ ಅಂತ ಕೇಳಾಗ್ತಾ ಇದೆ. ಕೃಷ್ಣ ಆಯ್ತು. ಈಗ ತಾಯಿ ವಯಸ್ಸೆಷ್ಟು? ತಾಯಿಗ 78ರಿಂದ 80 ಇದೆ ಗುರುಜಿ. ಈಗ ಅವ್ರು ಬೆಡ್ ರಿಡನ್ ಆಗಿದ್ದಾರೆ ಅಂದ್ರೆ ಅವ್ರ ಹಾಸಿಗೆ ಹಿಡಿದಿದ್ದಾರೆ, ಎದ್ದು ಬರಲ್ಲ? ಹೌದು, ಇಲ್ಲ ಗುರುಜಿ, ಮುಗೀತವ್ರದ್ದು. ಈಗೆಲ್ಲಾ ಊಟ ಕಟ್ಟಾಗ್ತಾ ಇದೆ ಅಂತೆ. ಹಾಸಿಗೆ ಮೇಲೂ ದ್ವೇಷಕಾರ ಬುದ್ಧಿ ಇನ್ನೂ ಇದೆಯಾ? ಏನ್ ನೋಡ್ರಿ ಗುರುಜಿ, ನೀವ ನೋಡ್ರಿ ಹೆಂಗಿದೆ ನಮ್ ಪರಿಸ್ಥಿತಿ. ಇದೆಯಾ ಅಂತ? ಈಗ್ಲೂ ಇದೆಯಾ? ಈಗ ಪೊಲೀಸ್ ಸ್ಟೇಷನ್ ಮನೆ ಕೊಟ್ಟು ಬಂದಾರ ಗುರುಜಿ. ಮೊನ್ನೆ ಹೋಗಿ ಹಿರಿಯ ನಾಗರಿಕರ ವೇದಿಕೆ ಅಂತಿದೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ. ಅದು ನಮ್ ತಂಗಿ ಏನ್ ಮಾಡ್ತಾಳ, ನಮ್ ತಾಯಿ ಹೆಸರು ಮೇಲೆ ಕೊಡ್ತಾಳ. ಮಗ ತಾಯಿನ ನೋಡ್ಕೋವಲ್ಲ, ಅದಕ್ ಮನಿಯಿಂದ ಹೊರಗ ಹಾಕ್ರಿ. ಅಂದ್ರೆ ಏನಾಗಿತ್ತು ಗುರುಜಿ, ಹೊರಗ ಹಾಕಿದ್ರಲ್ಲ ಮನಿಯಿಂದ, ಇವ್ರು M.Tech ಪಾಸ್ ಆದ ಕೂಡ್ಲೆ ಯಾರೋ ಅವ್ರಿಗೆ ಹೇಳ್ಬಿಟ್ರ, ಇಲ್ಲ ಇನ್ಮೇಲೆ ನಿಮ್ಮ ಮೊಮ್ಮಗಳ ಕಾರು ಗಡ್ಡಾಡ್ತಾಳ, ಇನ್ನು ಲಕ್ಷ ಪಗಾರ ಅನ್ನೂಡ್ಲಿ. ಅವ್ರು ಏನ್ ಮಾಡ್ಬಿಟ್ರು, ಮನಿಯಿಂದ ಹೊರಗೆ ಹಾಕಿದವ್ರು ಮತ್ತೆ ಮನಿಯೊಳಗೆ ಕರ್ಕೊಂಡ್ಬಿಟ್ರು. ನನಗೂ ಅದ ಬೇಕಾಯ್ತು ಗುರುಜಿ. ಅದೇನದು ನಾಯಿ ಹಸ್ದಿತ್ತು ಏನ ಅಂತ ಹೇಳ್ತಾರಲ್ಲ, ಆ ಟೈಪ್ ಆಗಿತ್ತು. ನನಗೂ ಬಾಡಿಗೆ ಕೊಟ್ಟು ಹೊರಗೆ ರಗಡಾಗ್ಬಿಟ್ಟಿತ್ತು. ಲೈಫ್ ಒಳಗ ಬಾಡಿಗೆ ಕೊಡ್ಲಾರ ಬಾಡಿಗೆ ಕೊಟ್ಟಿದ್ನಲ್ಲ ಗುರುಜಿ, ಮನಿಯೊಳಗ್ ಬಂದ್ ಸೇರ್ಕೊಂಡ್ಬಿಟ್ಟೆ. ಯಾಕಂದ್ರೆ ಜನ ಏನ್ ಹೇಳಿದ್ರಂದ್ರ, ಗುರುವೇ ಹೊರಗ್ ಬನ್ನಿ ಕೇಸ್ ಹಾಕೊಂಡ್ ಕೂತಿ ಅಂದ್ರೆ 30 ಅಲ್ಲ 50 ವರ್ಷ ಆಗ್ಬೋದು, ಆದ್ರ ಮನಿಯೊಳಗಿದ್ ಕೇಸ್ ಹಾಕಿದೆ ಅಂದ್ರೆ ಅಟ್ಲೀಸ್ಟ್ ನಿಂದ್ ಬಾಡಿಗೆ ಉಳಿತೈತಿ. 20 ಅಲ್ಲ 30 ವರ್ಷ ಆದ್ರೂ ನೀವು ಅಟ್ಲೀಸ್ಟ್ ನಿಂದ ಆಸ್ತಿ ಹೋದ್ರು ಅದೇನ ವಕೀಲರದೊಂದು ಮಾತು ಹೇಳ್ತಾರ, ಗೆದ್ದವನ್ ಸೋತವನ್ ಸತ್ತ ಅಂತ. ಅದ್ರ ಬಗ್ಗೆ ಡಿಟೇಲ್ ಆಗಿ ಒಂದು ತಾಸು ಹೇಳಿದ್ರು. ಹಿಂಗ ಆಕೈತಿ ಅಂದ್ರೆ ನನಗ್ ದೇವ್ರ ಪುಣ್ಯಕ್ಕೆ ಒಳಗ್ ಕರ್ಕೊಂಡ್ಬಿಟ್ಟ. ಈಗ ನಾ ಮನಿ ಬಿಟ್ಟು ಹೋಗ್ತಾ ಇಲ್ಲ ಯಾವ್ದೇ ಕಾರಣಕ್ಕೂ. ಹೋದ್ರೆ ನಾನು ದುಡ್ಡು ತಗೊಂಡ್ ಹೋಗ್ಲೇ ಬೇಡ ಅಂತ ನಿಮ್ ಕಡೆ ಕೇಳ್ತಾ ಇದ್ದೇನೆ ಗುರುಜಿ. ಯಾಕಂದ್ರೆ ಈಗೂ ನಂಗೆ ಟಾರ್ಚರ್ ಇದೆ ಗುರುಜಿ, ತಾಯಿದ್ ಈಗೂ ಟಾರ್ಚರ್ ಇದೆ. ಹಿರಿಯ ನಾಗರಿಕ ಕಡೆ ಹೋಗ್ಯಾಳ, ಪೊಲೀಸರಿಗೆ ಮುಂದೆ ನಾನು ಹೆಂಡತಿನೇ ಹೇಳ್ತಾ ಇದ್ದೇನೆ, ನೋಡ್ರಿ ಒಬ್ರು ಆಟೋ ಡ್ರೈವರ್ ಎಲ್ಲ ಹೆಂಗಿರ್ತಾರೋ ಏನೋ, ನಾನು ಕಲಿಸ್ತಾ ಇದ್ದೇನೆ, ನಾ ಹಿಂಗದೇನೆ ಅಂತ ಹೇಳಿರ್ಲಿ ಅವ್ರು ಅಂತಾರ. ಈಗ ಆಮೇಲೆ ಫೋಟೋ ಇದಾವೆ ಗುರುಜಿ, ನಂದು ಡ್ಯೂಟಿ ಮಾಡೋದು, ನಾನು ಆಟೋ ಓಡಿಸೋದು ಎಲ್ಲ. ಅವ್ರ ಅಂತಾರ, ಇಲ್ಲ ಬಿಡ್ರಿ ನೀವು ಕರೆಕ್ಟ್ ಅದಿರಿ, ಅವ್ರು ನಿಮ್ ತಂಗಿಯವ್ರದ್ದು ತಪ್ಪೈತಿ ಅಂತ ಅಷ್ಟೇ ಹೇಳಿ ಹೋಗ್ಬಿಡ್ತಾರೆ. ಈಗೂ ಕಂಟಿನ್ಯೂ ಪ್ರತಿ ವಾರ 15 ದಿವ್ಸಕ್ಕೊಮ್ಮೆ ಇದ ಕಂಟಿನ್ಯೂ ಐತಿ ಗುರುಜಿ. ಇಲ್ಲ ಜನರು ಕೂಡ್ಸೋದು. ಬೇರೆ ಇದ್ದೀರೋ? ಕೇಳಿಸ್ತಾ ಇದೆಯಾ? ಹೇಳ್ರಿ ಗುರುಜಿ. ಅದೇ ಮನೆ ಒಳಗಡೆ ಇದ್ದೀರೋ ಬೇರೆ ಇದ್ದೀರೋ ಈಗ? ಇಲ್ಲ ಗುರುಜಿ, ಅದ ಮನೆ ಒಳಗಡೆ. ಅರ್ಥಾತ್ ಈಗ ನೀವಿರೋ ಜಾಗದಲ್ಲೇ ಆ ತಾಯಿ ತಂಗಿ ಇದ್ದಾರೆ? ಹಾ, ಹಿಂದ್ಗಡೆ ಇದ್ದಾರೆ ಅವ್ರು. ಅಂದ್ರೆ 2 ಮನಿ ಇದ್ದಾವ ಗುರುಜಿ. ಅದ 30-50 ಸೈಟ್ ಒಳಗೆ 2 ಮನಿ ಇದ್ದಾವ. ಅವ್ರ ಅಡ್ಗೆ ಅವರೇ ಮಾಡ್ಕೊಳ್ತಾರ? ಹೌದೌದು, ನಮ್ ತಂಗಿ ಅಡಿಗೆ ಮಾಡ್ತಾಳೆ ಗುರುಜಿ. ಅವ್ರಿಗೆ ಆ ತಂಗಿಗೆ ನಾಳೆ ನನ್ನ ಬದುಕೇನು ಅಂತ ಅನ್ಸಿಲ್ವಾ, ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡೋ ಶಕ್ತಿ ಆಕೆಗಿಲ್ವಾ? ಈಗ ತಾಯಿಗೆ ಅಂತ ಗುಣ ಐತಲ್ಲ, ಅದನ್ನ ಹೇಳ್ಕೊಟ್ಟು ಬಿಟ್ಟಾಳ, ಇವಳು ಅದೇ ರೂಢಿ ಮಾಡ್ಕೊಂಡ್ಬಿಟ್ಟಾಳ ಗುರುಜಿ. ಅಂದ್ರೆ ನಿಮ್ ತಾಯಿ ಚೆನ್ನಾಗಿ ದುಡ್ಡು ಮಡಗಿದ್ದಾರೆ ಅಂತ? ದುಡ್ಡು ಅಂದ್ರೆ ಏನ್ ಗುರುಜಿ, ಈಗ ನೋಡ್ರಿ ಇದು ಘಟನೆ ಆಗಿ 10 ವರ್ಷ ಆಯ್ತು ಗುರುಜಿ. 10 ವರ್ಷ ಅಂದ್ರೆ ಏನಿಲ್ಲ ಅಂದ್ರೆ ಒಂದ್ 10 ಲಕ್ಷ ಇದೆ. ಮೊದ್ಲು ನಮ್ ತಾಯಿ ಕಡೆಯಿಂದ ಪೆನ್ಷನ್ ಇದ್ದ. ಯಾಕಂದ್ರೆ ನಮ್ ತಂದೆ ತೀರ್ಕೊಂಡ 30 ವರ್ಷ ಒಳಗೆ 20 ವರ್ಷ ನಮ್ ತಾಯಿ ಕಡೆ ಇತ್ತು. ಆ ದುಡ್ಡು ತನ್ನ ಅಕೌಂಟ್ ಒಳಗೆ ಹಾಕೊಂಡ್ಬಿಟ್ಟಾಳ ಆಕಿ, ಎಲ್ಲಾ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟಾಳ. ಒಂದು 20 lakhs ತನಕ ತನ್ನ ಕಡೆ ಇದೆ ಗುರುಜಿ. ಆಮೇಲೆ ಒಂದು 6 ತೊಲಿ ಬಂಗಾರ ಇದೆ, ಅದು ಅವಳೆ ತಗೊಂಡ. ನಾವೇನು ಎಕ್ಸೆಪ್ಟ್ ಮಾಡಲ್ಲ, ಯಾಕಂದ್ರೆ ನನಗೇನ್ 1 ಮಗಳು ಇದ್ದಾಳೆ. ಆಮೇಲೆ ನಮ್ಮ ಮನೆಯವರು ಈಗ ಅವರು ದುಡಿಯಾಕ ಕುಂತಾರ ಗುರುಜಿ. ಆಮೇಲೆ ನಮ್ದು ಇನ್ನೂ ಚೆನ್ನಾಗೇನೆ ಐತಿ, ಯಾಕಂದ್ರೆ ನನಗೂ ಹುಡುಗರು, ನಾನು 3 ಮಂದಿ ಬೇರೆದವ್ರಿಗೆ ಕೆಲ್ಸ ಕೊಟ್ಟೇನೆ, ಆರಾಮ್ ಇದ್ದೇನೆ ಗುರುಜಿ. ಇದೋ ಒಂದು ವಿಚಾರ ಐತಿ ಪ್ರಾಬ್ಲಮ್. ಅಂದ್ರೆ ನಾನು ದುಡ್ಡು ತಗೊಂಡ್ ಮನಿ ಬಿಟ್ಟು ಹೊರಟ್ರು ಕೂಡ ತಾಯಿ ಸಮಾಧಾನವಾಗಿ ಬದಲಾಗಿ, ಆಯ್ತಪ್ಪ ನೀನು ಮುಂದೆ ನಾವು ಚೆನ್ನಾಗಿ ಬದುಕೋಣ ಅನ್ನೋ ಬುದ್ಧಿ, ಅಥವಾ ನೀವು ಸೇವೆ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಅವ್ರು ತಯಾರಿಲ್ವಾ? ಸೇವೆ ಮಾಡಂತ ಗುರುಜಿ, ಮತ್ತೆ ಇವ್ರು ಡ್ಯೂಟಿ ಮಾಡೋದು ಹೆಂಗ್ ಬಿಡ್ಬೇಕು ಗುರುಜಿ? ಇಷ್ಟೆಲ್ಲಾ ಕಲಿಸಿ ಸೇವೆ ಮಾಡಿಸ್ಕೊಳ್ಳೋಕೆ ಅವ್ರ ಹಠ. ಸೇವೆ ಮಾಡ್ರಿ ಅಂತಾರ್ರಿ ಅವ್ರು. ಅದೆಲ್ಲಾ ಕೆಲ್ಸ ಮಾಡ್ಬೇಡ್ರಿ, ನಂದು ಮರಣ ಹೊಂದ್ಮೇಲೆ ಮಾಡ್ರಿ ಅಂತಾರ ಗುರುಜಿ. ಆ ಟೈಮ್ ಅವ್ರ ಆಯುಷ್ಯ ಇರ್ತೈತಿ. ಈಗ ನೋಡ್ರಿ, ನಮ್ಮ ಫ್ರೆಂಡ್ಸ್ ಮಕ್ಕಳೆಲ್ಲಾ ಮದ್ವಿ ಮಾಡಾಕೊಂತೀನಿ ಅವ್ರಿಗೆ. ನನ್ ಮಗಳು ಈಗ 5ನೇ ಅದಾಳ. ನಾನು ಆದ್ರೂ ಅದ್ರ ಬಗ್ಗೆ ಧೃತಿಗರ್ಸ್ಕೊಂಡಿಲ್ಲ. ನನ್ಕಿಂತ ಮಕ್ಳಾಗ್ಲಾರ ಎಷ್ಟೋ ಮಂದಿ ಅದಾರಲ್ಲ ಅಂತ ವಿಚಾರ ಮಾಡ್ತೀನಿ. ಮದ್ವಿ ಆಗ್ಲಾರದಾರ ಅಂತ ಸಮಾಧಾನ ಮಾಡ್ಕೊಂತೀನಿ. ನನ್ ಫ್ರೆಂಡ್ಸ್ ಮಕ್ಕಳ ಮದ್ವಿ ನಾನ ಮಾಡಾಕೊಂತೀನಿ ಗುರುಜಿ. ಈಗ
ಅಡ್ಡಾಡ್ತೀನಿ. ಯಾಕಂದ್ರೆ ನಾನು ಒಂದ್ ಸ್ವಲ್ಪ ಹೆಸರು ಚಲೋ ಇದೆ, ಒಳ್ಳೆ ಅಡ್ಡಾಡ್ತೀನಿ, ನಾನು ಒಳ್ಳೆ ಮನುಷ್ಯ ಅವನ ಅಂತ ಹೇಳಿ ನಾನು ಕರೀತಾರ. ರಾಮಣ್ಣ ಬಾರು ರಮೇಶ್ ಇದಕ್ ಬಾ, ಇಲ್ಲಿ ಒಂದ್ ಸ್ವಲ್ಪ ಕಾರ್ಡ್ ಕೊಡಾಕ್ ಹೋಗ್ಬೇಕು, ಆಮೇಲೆ ಹಿಂಗೈತಿ ಹಂಗೈತಿ ಅಂತ ಇರ್ತಾರ. ನಾನು ಏನ್ ಹೇಳಾಕ್ ಬರಲ್ಲ ಗುರುಜಿ. ಅವ್ರು ನಮ್ ದೋಸ್ತರ ಮಕ್ಕಳು ಅವ್ರ ಎಜುಕೇಶನ್ ಕೊಡಾಕಂತ ನಾ ಇನ್ನೂ ಹೆಂಡತಿ ಕೊಡಾಕಂತೀನಿ ಗುರುಜಿ. ಏನ್ ಮಾಡ್ಲಿ, ಅನಿವಾರ್ಯ, ದೇವ್ರು ಏನು ಹೆಂಗ್ ಕೊಟ್ಟಾನೋ ಹೋಗ್ಬೇಕಲ್ಲ ಗುರುಜಿ. ಆಯ್ತು, ಈ ವಿಚಾರ ಅಂದ್ರೆ ಈ ಒಂದು ಪ್ರಶ್ನೆ ಕೇಳಲಿಕ್ಕೆ ಕಾರಣ ಅಂತಿಮವಾಗಿ ತಂಗಿ ವಿಚಾರ ಅದು ಅವರ ಅಹಂಕಾರಕ್ಕೆ ಸೇರ್ಕೊಳ್ಳುತ್ತೆ. ಅದು ಮಾನವೀಯತೆ ದೃಷ್ಟಿಯಿಂದ ಎಂದೋ ಒಂದು ದಿನ ಒಂಚೂರು ಕೈ ಚಾಚಬಹುದು ಹೊರತುಪಡಿಸಿದ್ರೆ, ಈಗ ತಂಗಿಯ ಕುರಿತಾಗಿ ಆಕೆಯ ಇಷ್ಟೂ ದಿನದ ದುರ್ವರ್ತನೆ, ಆ ದುಷ್ಟ ಬುದ್ಧಿ ಅಥವಾ ಹೇಳಿಕೆ ಮಾತನ್ನು ಕೇಳಿ ಸ್ವಂತ ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣನ ಕುರಿತಾಗಿ ಪಿತೂರಿ ಮಾಡುವ ಆ ಬುದ್ಧಿಗೆ ಆಕೆ ಅನುಭವಿಸಬೇಕಿದೆ. ಆಕೆಗೆ ನೆರವಾಗಲ್ಲ ಅಂತ ಏನು ಹೇಳ್ತಾ ಇದ್ದೀರಿ, ಸದ್ಯಕ್ಕೆ ನೀವು ಅದೇ ಸ್ಥಾನದಲ್ಲಿ ನಿಲ್ಲಿ ಅಥವಾ ಅದೇ ನಿರ್ಧಾರದಲ್ಲಿ ನಿಲ್ಲಿ. ಆದರೆ ತಾಯಿ ವಿಚಾರ ಬಂದಾಗ ನಿಮಗೆ ಯಾಕೆ ನೋವು ಕೊಟ್ಟಿದ್ದಾರೆ, ಸರಿನಪ್ಪ, ಆಯಿತು. ಆದರೆ ಮಗನಾಗಿ ಯಾವಾಗ ನಿಮ್ಮ ಅವಶ್ಯಕತೆ ಅಲ್ಲಿ ಇದೆ ಬನ್ನಿ, ಅಥವಾ ಅಹಂಕಾರ ಬಿಟ್ಟು ಅಥವಾ ಅಹಂಕಾರ ಇಟ್ಟುಕೊಂಡು ಎಂದು ಒಂದು ಸಮಯದಲ್ಲಿ ತಾಯಿಗೆ ಒಬ್ಬ ಮಗನಾಗಿ ನಿಮ್ಮ ಅವಶ್ಯಕತೆ ಇದೆ ಎಂದಾಗ ನೀವು ಹಳೆಯದೆಲ್ಲವನ್ನ ಮರೆತು ಹೋಗುವುದು ಧರ್ಮ. ಯಾಕಂದರೆ ನಿಮಗೂ ಒಂದು ದಿವಸ ವಯಸ್ಸಾಗುತ್ತೆ, ಹೌದು, ಅವರ ರೀತಿ ಅಹಂಕಾರ ಇಲ್ಲದೆ ಇರ್ಬೋದು, ಬಟ್ ದೇಹ ಕೃಶವಾಗುತ್ತೆ. ಆ ಮಂಚದ ಮೇಲಿರೋ ತಾಯಿ ಮರಣವನ್ನು ಅಪ್ಪುತ್ತಾಳೆ, ಆ ಮಂಚ ಅಲ್ಲೇ ಇರುತ್ತೆ, ಆದರೆ ಆ ಮಂಚದ ಮೇಲೆ ನಾವು ಹೋಗ್ತೀವಿ ಅಷ್ಟೇ. ಮನೆ ಬದಲಾಗಬಹುದು, ಬಟ್ ಮಂಚ ಮೂಲೆಯಲ್ಲಿ ಇದ್ದೇ ಇರುತ್ತಲ್ಲ. ತಂಗಿಯ ವಿಚಾರದಲ್ಲಿ ನೀವೇನ್ ನಿರ್ಧಾರ ತೆಗೆದುಕೊಂಡಿದ್ದೀರಿ ಅದಕ್ಕೆ ಬದ್ಧವಾಗಿರಿ, ತೊಂದರೆ ಇಲ್ಲ. ಆದರೆ ತಾಯಿಯ ವಿಚಾರದಲ್ಲಿ ಆಕೆಗೆ ಪೆನ್ಷನ್ ಇದೆ ಅಥವಾ ಹಣ ಇದೆ ಅಥವಾ ನನಗೆ ನೋಡ್ಕೊಳ್ಳೋಕೆ ನನ್ನ ಮಗಳಿದ್ದಾಳೆ, ಈ ಅಹಂಕಾರಗಳೆಲ್ಲ ಹೋಗೋವರೆಗೂ ಅಥವಾ ಅದು ಹೋಗಲಿ ಬಿಡ್ಲಿ, ಈಗ ನೀವು ಹೊರಗಡೆ ಹೋಗಿ ನೆಮ್ಮದಿಯಿಂದ ಬದುಕನ್ನು ಕಟ್ಟಿಕೊಳ್ಳುವ ಪ್ರಯತ್ನ ನೀವು ಖಂಡಿತ ಮಾಡಿ. ಅಲ್ಲೇ ಇದ್ದು ನಾನು ಇದೆಲ್ಲವನ್ನ ಸರಿ ಮಾಡ್ಕೊಳ್ತೀನಿ ಅನ್ನೋದು ಒಂದು ನಿಟ್ಟಿನಲ್ಲಿ ಸರಿಯಾದರೂ ಕೂಡ, ಬಟ್ ಇವರ ಮನಸ್ಥಿತಿಗಳು ಕನಿಷ್ಠ ಪಕ್ಷ ಇನ್ನೂ 8 ಅಥವಾ 8ರಿಂದ 10 ವರ್ಷ ಇದು ಅಥವಾ ಇವರ ಮನಸ್ಥಿತಿ ಅಲ್ಲಿ ಬದಲಾಗಲ್ಲ. ಆ 8ರಿಂದ 10 ವರ್ಷ ನಿಮ್ಮದು ಒಂದು ಆಯಸ್ಸಲ್ವಾ, ಅವರು ಬದಲಾಗತಕ್ಕ ಕಾದು ಕೂತು ನಿಮ್ಮ ಆಯಸ್ಸು ವ್ಯರ್ಥ ಆಗೋದು ಬೇಡವಲ್ಲ. ಇಲ್ಲಿ ನಿಮ್ಮ ತಾಯಿಗೆ ಒಬ್ಬ ಮಗನಾಗಿ ನಿಮ್ಮ ಅವಶ್ಯಕತೆ ಎಲ್ಲಿರುತ್ತೆ, ನೀವು ದ್ವೇಷವನ್ನು, ಯಾಕಂದ್ರೆ ಅವರು ಶತ್ರು ಅಲ್ಲ ಅಥವಾ ಅವರು ಇನ್ಯಾರು ಪರಕೀಯರಲ್ಲ. ನಿಮ್ಮ ತಾಯಿಗೆ ಹೊರಗಡೆ ನೀವೆಷ್ಟು ಒಳ್ಳೆ ಮನುಷ್ಯ ಅನ್ಸ್ಕೊಂಡಿದ್ದೀರಿ, ಅದು ನಿಮ್ಮ ಸಮಾಜದ ಬಗೆಗೆ, ಸಮಾಜದ ಜೊತೆಗೆ ನಿಮಗಿರೋ ಒಡನಾಟ. ಆದರೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ವಯಸ್ಸಾದ ಕಾಲಕ್ಕೆ ಭಗವಂತ ಈ ತಾಯಿಯನ್ನು ಈ ವರ್ತನೆ ಇದೆಯಲ್ಲ, ಅದು ನಿಮ್ಮ ವ್ಯಕ್ತಿತ್ವದ ಪರೀಕ್ಷೆ. ನಿಮ್ಮ ಸಂಬಳ, ನಿಮ್ಮ ಹೆಂಡತಿ ಸಂಬಳ 1 ಲಕ್ಷ ಆಗ್ಬೋದು, 1 ಕೋಟಿ ಆಗ್ಬೋದು, ಆದರೆ ತಾಯಿಗೆ ಎಲ್ಲಿಯವರೆಗೂ ಈ ಮಟ್ಟಿನ ಅಹಂಕಾರ ಇರುತ್ತೆ ಮತ್ತೆ ತಾಯಿ ಪಕ್ಕ ತಂಗಿ ಇರ್ತಾಳೆ, ಅಲ್ಲಿವರೆಗೂ ನೀವೇನು ತಲೆ ಹಾಕಬೇಡಿ. ಆದರೆ ಯಾವಾಗ ಅವರ ಬಾಯಿಂದಲೇ ಮಗನನ್ನ ಹತ್ತಿರ ಕರೆಯುವ ಸ್ಥಿತಿ ಬಂದೇ ಬರುತ್ತೆ ಒಂದು ದಿನ. ಯಾಕಂದ್ರೆ ಅಹಂಕಾರ ಅನ್ನೋದಿದೆಯಲ್ಲ, ಅದಕ್ಕೆ ಹೆಚ್ಚು ಆಹಾರ ಕೊಟ್ಟಷ್ಟು ಅದು ಇನ್ನೂ ದೈತ್ಯವಾಗುತ್ತೆ. ಗುಂಡಿವರೆಗೂ ಹೋಗೋವರೆಗೂ, ಗುಂಡಿ ಒಳಗಡೆ ಹೋಗೋವರೆಗೂ ಅದು ಹೋಗುವುದಿಲ್ಲ. ಹಾಗೆ ನಿಮ್ಮ ತಾಯಿ ವಿಚಾರದಲ್ಲೂ ಅಷ್ಟೇ, ಆಕೆ ಎಲ್ಲಿಯವರೆಗೂ ಪಕ್ಕದಲ್ಲಿ ಎಲ್ಲವನ್ನು ಸಪ್ಲೈ ಮಾಡಲಿಕ್ಕೆ ತನ್ನ ಸ್ವಂತ ಮಗಳಿದ್ದಾರೋ ಅಲ್ಲಿಯವರೆಗೂ ನಿಮ್ಮ ಕುರಿತಾಗಿ, ನಿಮ್ಮ ಬೆಳವಣಿಗೆಯ ಕುರಿತಾಗಿ ಅವ್ರಿಗಿರೋ ಮನಸ್ಥಿತಿ ಅದು ಬದಲಾಗುವುದಿಲ್ಲ. ಮೊದಲನೇದಾಗಿ ಒಬ್ಬ ತಾಯಿ ಎನಿಸಿಕೊಂಡವಳು ತನ್ನ ಸಂತಾನದ ಉದ್ಧಾರವನ್ನ ಬಯಸುವುದಿಲ್ಲ, ಆ ಉದ್ಧಾರವನ್ನ ಕೆಡಿಸ್ಲಿಕ್ಕೆ ಮನಸ್ಸು ಮಾಡ್ತಾಳೆ ಅಂದ್ರೆ ಅದು ಈ ಕಲಿಯುಗದ ಅತ್ಯಂತ ಒಂದು ದುಷ್ಟ ಮುಖವಾಡ. ಅದು ಅಂದ್ರೆ ನೋಡಿ, ಒಬ್ಬ ತಾಯಿಗೆ ಆ ಸ್ಥಿತಿ ಬರೋದು, ತಾಯಿಗೆ ಆ ಚಿಂತನೆ, ಆ ಯೋಚನೆ ಬರುವುದಿದೆಯಲ್ಲ, ಮಗ ಉದ್ಧಾರ ಆಗಬಾರ್ದು ಅಥವಾ ಮಗ ಹೆಂಡತಿ ಮಗ ಸೊಸೆ ಚೆನ್ನಾಗಿರಬಾರ್ದು ಅಂತ. ಈ ಕಲಿಯುಗ ಎಷ್ಟು ದುಷ್ಟ ಸ್ವಭಾವಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಇವೆಲ್ಲ ಚಿಗುರು, ಇವೆಲ್ಲ.
ಓಕೆ ಗುರುಜಿ. ಹಾಗಾಗಿ ಓಕೆ. ನೀವೇನು ಹೊರಗಡೆ ಮಕ್ಕಳ ಸೇವೆ ಮಾಡ್ತಿದ್ದೀರಿ ಅಥವಾ ಮಕ್ಕಳ ಕುರಿತಾಗಿ ನಿಮಗೊಂದು ಪ್ರೇಮ ಇದೆ, ಅದು ಅದ್ಭುತ. ಅದನ್ನು ಮುಂದುವರಿಸಿ. ನಿಮ್ಮ ಹೆಂಡತಿಗೂ ಒಬ್ರು ಆಕೆಯನ್ನ ಶಿಕ್ಷಣ ಕೊಟ್ಟು ಆಕೆಗೆ ನೋಡಿ, ಇವತ್ತು ಸುಮ್ಮನೆ ಹೇಳ್ತೀನಿ, ನಿಮ್ಮ ಬದುಕಲ್ಲಿ ಅದಾಗೋದು ಬೇಡ. ನಾಳೆ ನಿಮ್ಮ ಅಸ್ತಿತ್ವ ಈ ಭೂಮಿಯ ಮೇಲೆ ಮುಗೀತು ಅಂದ್ರೂ ಕೂಡ ನಿಮ್ಮ ಹೆಂಡತಿ ನೆಮ್ಮದಿಯಿಂದ ಬದುಕ್ತಾರೆ. ಅದೇ ಕಾರಣಕ್ಕೆ ಗುರುಜಿ ಕಲ್ಸಿದ್ದವ್ರಿಗೆ, ನಾನು ತಾಳಿ ಕಟ್ಟಿದ್ಬಿಟ್ಲೆ ನನ್ನ ಹೆಂಡತಿ ಜೀವನ ಹೆಂಗ್ ಮಾಡ್ಬೇಕಪ್ಪ, ಯಾಕಂದ್ರೆ ತಾಯಿನೂ ಜಾಣ ಇಲ್ಲ ಅಂದ್ಮೇಲೆ ಮೊದ್ಲು ಅವಳಿಗೆ ಎಜುಕೇಶನ್ ಕೊಟ್ಟೆ. ಮಕ್ಕಳು ಮಾಡೋದು ಮುಂದೆ ಮಾಡಿದ್ರ ಆಯ್ತು ಅದ್ರ ಬಗ್ಗೆ ಕಲ್ಪನೆ. ಯಾಕಂದ್ರೆ ಮಕ್ಕಳ ಬಗ್ಗೆಕ್ಕಿಂತ ಅವಳು ಜೀವನಕ್ಕೆ ನಮ್ದು, ಯಾಕಂದ್ರೆ ಆಟೋದೊಳಗೆ ಏನ್ ಗ್ಯಾರಂಟಿ ಇರ್ತೈತಿ ಜೀವನ, ಯಾಕಂದ್ರೆ ವೆಹಿಕಲ್ ಬಿಸ್ನೆಸ್ ಅಂದ್ರೆ ಯಾವಾಗ ಏನಾಕೈತೆ ಅನ್ನೋದು ಗೊತ್ತಿರಲ್ಲ ಅಂತೇಳಿ. ಆಮೇಲೆ ನಮ್ದು ಗ್ಯಾರಂಟಿ ಇಲ್ಲ, ದುಡಿಮೆ ಇಷ್ಟೇ ಫಿಕ್ಸ್ ಅಂತ ಹೇಳಿ ಗುರುಜಿ. ಗ್ಯಾರಂಟಿ ಅಲ್ಲದೆ ಹೋದ್ರು ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲ ಸರ್. ಪ್ರಾಣಕ್ಕೂ ಗ್ಯಾರಂಟಿ ಇಲ್ಲ ಗುರುಜಿ, ಗ್ಯಾರಂಟಿ ಇಲ್ಲ. ಬಾಳ ಅಂದ್ರೆ LIC ಮಾಡಿ ಇಡ್ಬೋದು ಅಥವಾ ಯಾವ್ದಾದ್ರು ಇನ್ಸೂರೆನ್ಸ್ ಇಡ್ಬೋದು. ನೋಡಿ, ಆಕೆ ಕೆಲಸ ತಗೊಳ್ಳೋದು, ಸಂಬಳ ತಗೊಳ್ಳೋದು, ಒಟ್ಟಿನಲ್ಲಿ ನಾವು ಮಾಡೋದು ನೀವು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ ಅಷ್ಟೇ. ಅರ್ಥ ಆಯ್ತಲ್ಲ? ಈಗ ಯಾವ ನಿಮ್ಮ ಆಟೋ ಆ ಮಕ್ಕಳು ಹೊತ್ಕೊಂಡು ಬರ್ತಾರೆ, ಆ ಮಕ್ಕಳಿಗೆ ಅವ್ರ ತಂದೆ ತಾಯಿಗೆ ಸ್ವಂತ ಮಕ್ಕಳಿಗೆ ಸಮಯ ಕೊಡ್ಲಿಕ್ಕೆ ಸಮಯ ಇಲ್ಲ ಅಂತ ಹೇಳ್ತಿದ್ದಾರೆ, ಹೌದಲ್ಲ? ಹೌದೌದು. ಅವರಿಗೆ ತನ್ನ ಮಕ್ಕಳ ಬಾಲ್ಯದಲ್ಲಿ ನಾವು ಕೊಡಬೇಕಾದ ಸಮಯವನ್ನು, ಯಾಕಂದ್ರೆ ದುಡಿಮೆ ಬೇಕು ನಿಜ, ಯಾವುದೋ ಒಂದು ಪರಿಸ್ಥಿತಿ ಮಕ್ಕಳಿಗೆ ಸಮಯ ಕೊಡ್ಲಿಕ್ಕೆ ಆಗಿರೋದಿಲ್ಲ. ಬಟ್ ಸತ್ಯ ಏನಂದ್ರೆ, ಕೊಡೋ ಸಮಯದಲ್ಲಿ ಕೊಡದ ಹೊರತು ಮುಂದೆ ಕೊಡ್ತೀನಿ ಅಂದ್ರೂ ಅದು ಆಗೋದಿಲ್ಲ ಗುರುಜಿ. ಈಗ ನಿಮ್ಮ ಸ್ವಂತ ಮಗು ಇದೆಯಲ್ಲ, ಆ ಮಗುವಿಗೆ ಅದರ ಬಾಲ್ಯದಲ್ಲಿ ಸಿಗುವ ಸಂತೋಷ, ಆ ಮಗುವಿನಿಂದ ಸಿಗುವ ಮುಗ್ಧತೆಯನ್ನು ಸುಖ, ನೀವು ತಂದೆಯಾಗಿ ಕೊಡುವ ಸಂತೋಷ, ಇದು ಒಂದು ಹಂತದವರೆಗೂ. ಆಮೇಲೆ ನೀವೇ ಇಲ್ದಂಗೆ ಆಗ್ಬೋದು, ಪರಿಸ್ಥಿತಿ ಬದಲಾಗ್ತಾ ಹೋಗಬಹುದು. ಹಾಗಾಗಿ ಇಲ್ಲಿ ನಿಮ್ಮ ಹೆಂಡತಿಗೆ ಓದಿಸಿ ಏನನ್ನು ಮಾಡಿದ್ದೀರಾ, ಆಯಿತು, ಅದೆಲ್ಲ ಅದ್ಭುತವೇ. ಆದರೆ ಬದುಕನ್ನು ಸಂತೋಷವಾಗಿ ಇಷ್ಟೇ. ಅದು ತಾಯಿ ಆಗಲಿ, ಹೆತ್ತ ಮಗಳಾಗಲಿ, ನಾಳೆ ಕಟ್ಕೊಂಡು ಹೆಂಡತಿ ಆಗಲಿ, ನಿಮಗೆ ಯಾರು ಬೇಕು ಅನ್ನೋದಕ್ಕಿಂತ ಅವರಿಗೆ ನೀವು ಬೇಕಾ, ನಿಮ್ಮ ಪ್ರಾಣವನ್ನೇ ಕೊಡಿ, ತೊಂದರೆ ಇಲ್ಲ. ನಿಮ್ಮ ತಾಯಿಗೆ ನೀವು ಬೇಕಿದ್ದು, ನಿಮ್ಮ ತಂಗಿಗೆ ನೀವು ಬೇಕಿದ್ದಿದ್ರೆ ಅವ್ರಿಗೋಸ್ಕರ ನೀವು ಪ್ರಾಣ ಕೊಟ್ಟಿದ್ರು ಏನು ತೊಂದರೆ ಇರ್ತಿರ್ಲಿಲ್ಲ. ಬಟ್ ಅವರಿಗೆ ನಿಮ್ಮ ಉದ್ಧಾರವನ್ನ ಸಹಿಸದಷ್ಟು ಒಳಗಡೆ ವಿಷ ಇದೆ ಅನ್ನೋದಾದ್ರೆ ಆ ವಿಷವನ್ನ ಕಾಲವೇ ಅಲ್ಲಿಯವರೆಗೂ ನೀವು ನಿಮ್ಮ ಹೆಂಡತಿ, ನಿಮ್ಮ ಮಗು ಏನ್ ಜೀವನ ಮಾಡ್ತಿದ್ದೀರಿ ಅಥವಾ ಏನ್ ಭಾಗ ತಗೊಂಡು ಹೊರಗಡೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಅವಶ್ಯವಾಗಿ ನೀವು ಮುಂದುವರಿರಿ. ಆದರೆ ಹೇಗೆ ಶಂಕರಾಚಾರ್ಯರು ತನ್ನ 8ನೇ ವಯಸ್ಸಿನಲ್ಲಿ ಮನೆ ಬಿಡೋ ಸಮಯದಲ್ಲಿ, ಸನ್ಯಾಸಕ್ಕೆ ಹೋಗೋ ಸಮಯದಲ್ಲಿ ತಾಯಿಗೊಂದು ಮಾತು ಕೊಟ್ಟಿದ್ರು, ನೋಡು ತಾಯಿ, ನಾನೀಗ ಹೊರಡ್ತಾ ಇದ್ದೀನಿ, ನಾನು ಲೋಕ ಸಂಚಾರಕ್ಕೆ ಹೋಗಬೇಕು, ನಾನು ಹುಟ್ಟಿರುವ ಅಂದ್ರೆ ನಾನು ನನ್ನ ಜನನವೇ ಒಂದು ಯಾವುದೋ ಕಾರಣಕ್ಕಾಗಿದೆ, ನಾನು ಅದನ್ನು ಈಡೇರಿಸ್ಲಿಕ್ಕೆ ಹೊರಡ್ತಾ ಇದ್ದೀನಿ. ಆದರೆ ಒಂದು ಹೇಳ್ತೀನಿ ತಾಯಿ, ನಿನಗೆ ಯಾವಾಗ ನನ್ನ ಅವಶ್ಯಕತೆ ಇರುತ್ತೆ ಆಗ ನನ್ನನ್ನು ಸ್ಮರಿಸು, ಎಲ್ಲಿದ್ದರೂ ನಿನ್ನ ಕಡೆಯ ಸಮಯದಲ್ಲಿ ನಾನು ನಿನ್ನ ಜೊತೆ ಬಂದೇ ಬರ್ತೀನಿ ಅಂತ ಮಾತು ಕೊಟ್ಟು ಭಾರತದ ತುತ್ತ ತುದಿಯಿಂದ ಎಲ್ಲ ಭಾರತವನ್ನು ಸುತ್ತುವರೆದು 4 ಪೀಠಗಳನ್ನು, ಭಾರತದ 4 ಕಡೆ ಪೀಠಗಳನ್ನು ಸ್ಥಾಪಿಸಿ, ಅಮ್ಮ ಇನ್ನೇನು ಸಾವಿನ ಹಾಸಿಗೆಯಲ್ಲಿದ್ದಾರೆ ಎಂದಾಗ ತನ್ನ ಊರು ಕೇರಳದ ಕಾಲಡಿ ಅಂತ ಅಲ್ಲಿಗೆ ಹೋಗ್ತಾರೆ ಮತ್ತೆ. ಅಂದ್ರೆ ತಾಯಿ ಸ್ವಲ್ಪ ಓಡಾಡ್ಕೊಂಡು ಚೆನ್ನಾಗಿದ್ದಾಗ ಅವರು ದೇಶ ಸುತ್ತಿದ್ರು, ಅವರು ಬಂದ ಕಾರ್ಯ ಅಂದ್ರೆ ಕಾರಣ ಜನ್ಮ ಅಂತ ಏನೋ ಒಂದು ಕಾರಣ ಜನಿಸಿರ್ತಾರೆ ಕೆಲವು ಮಹಾತ್ಮರು. ಅದನ್ನ ಈಡೇರಿಸಿ, ಜೊತೆಗೆ ತಾಯಿ ಅವಳು ಒಳ್ಳೆಯವಳು ಕೆಟ್ಟವಳು, ಪರನೋ ನಮ್ಮ ವಿರುದ್ಧನೋ ಬೇಕಾಗಿಲ್ಲ. ಆಕೆ ನಿಮ್ ವಿರುದ್ಧ ಆದ ಮಾತ್ರಕ್ಕೆ ಭಗವಂತ ನಿಮ್ಮ ಬದುಕನ್ನ ಬೀದಿಲಿ ಬಿಟ್ನಾ? ಇಲ್ಲ ತಾನೆ? ನಿಮ್ಮ ತಾಯಿ ನಿಮ್ ವಿರುದ್ಧ ಆದ ಮಾತ್ರಕ್ಕೆ ಭಗವಂತ ನಿಮ್ಮನ್ನ ಅರ್ಧ ದಾರಿಯಲ್ಲಿ ಬಿಟ್ಟ? ಇಲ್ಲ ತಾನೆ? ಹಾಗಿಲ್ಲ ಅಂದಾಗ ತಾಯಿಗೆ ಮಗುವಿನ ಮೇಲೆ ಪ್ರೇಮ ಇಲ್ಲದೆ ಇರ್ಬೋದು, ಆದರೆ ಮಗುವಿಗೆ ತಾಯಿಯ ಅಂತ್ಯ ಸಮಯದಲ್ಲಿ, ಕಡೆಯ ಸಮಯದಲ್ಲಿ ನಿಮ್ಮ ಮೇಲೆ ದ್ವೇಷ ನಿಮ್ಮ ಮದುವೆ ಆದ ಮೇಲೆ ತಾನೇ ಅವರಿಗೆ ಬಂದಿದ್ದು. ತೊಟ್ಲಲ್ಲಿದ್ದಾಗ ಚೆನ್ನಾಗಿ ನೋಡ್ಕೊಂಡ್ರಲ್ಲಪ್ಪ. ತೊಟ್ಲಲ್ಲಿದ್ದಾಗ ಅವ್ರು ಚೆನ್ನಾಗಿ ನೋಡ್ಕೊಂಡ್ರು ಅನ್ನೋದಾದ್ರೆ ಅವ್ರ ಹಾಸಿಗೆಯಲ್ಲಿದ್ದಾಗ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ. ಅಲ್ಲ ಗುರುಜಿ, ಮದ್ವೆ ಮಾಡಬಾರ್ದಾಗಿತ್ತಲ್ಲ ಅಂತ ಹಿಂಗ್ ವಿಚಾರ ಮಾಡಿದೆ ನಾನು. ಮಾಡ್ಲಿಕ್ಕೆ ನಾನು ಸುಮ್ಮನೆ ಇದ್ಬಿಡ್ತಿದ್ದೆ, ಏನ್ ಹಂಗ ಇಲ್ಲ. ಈಗ ಮದುವೆ
ಯಾಕೆ ಮಾಡಿದ್ರು? ಈಗ ನಿಮಗೊಂದು ಮಗು ಆದ್ಮೇಲೆ ಇದು ಕೇಳೋ ಪ್ರಶ್ನೆನೂ ಅಲ್ಲ, ಅದಕ್ಕೆ ಉತ್ತರ ತಗೊಂಡು ಪ್ರಯೋಜನನೂ ಇಲ್ಲ. ಓಕೆ ಗುರುಜಿ. ಈ ಸಮಯದಲ್ಲಿ ಈಗ ನೀವು ಅವರಿಗೆ ಬೇಡವಾ, ಪರವಾಗಿಲ್ಲ, ನಿಮ್ಮ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು ನೀವು ಸಪರೇಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಅದೇನೋ 20 ಲಕ್ಷ ಬರುತ್ತೆ ಅಂದ್ರಲ್ಲ, ಫೈನ್. ದೂರದೃಷ್ಟಿ ಇದೆ ನಿಮಗೆ, ಅದು ನಿಮ್ಮ ಭಗವಂತ ಕೊಟ್ಟರು ವರ ನಿಮ್ಗದು. ಓಕೆ ಗುರುಜಿ. ಏನ್ ಮಾಡಿದ್ರು ಮುಂದಿಂದು ಯೋಚನೆ ಮಾಡ್ತೀರಾ? ಹೌದು ಗುರುಜಿ. ಇಲ್ಲ ನಿಜವಾಗ್ಲು ಇದು ಮಾತ್ರ ಕರೆ ಗುರುಜಿ. ನಿಮ್ಮ ಹೆಂಡತಿ ಕುರಿತಾಗಿಯೂ ಯಾರೋ ರಾಜೀವ್ ಅನ್ನೋರು ಅಥವಾ ಏನೋ ಯಾರೋ ಹೆಸರು ಹೇಳಿದ್ರಲ್ಲ, ಯಾರು ಗುರುಜಿ? ಯಾರೋ ಡಾಕ್ಟ್ರು, ಡಾಕ್ಟರ್ ಜೋಶಿ. ನಿಮ್ಮ ಹೆಂಡತಿಯನ್ನ ಓದನ್ನ ಮುಂದುವರಿಸಿ ಅಂತ. ಅಂದ್ರೆ ನೋಡಿ, ಅದು ಜೋಶಿ ಅನ್ನೋದು ಅದೊಂದು ಅವರೊಂದು ವ್ಯಕ್ತಿಯಾಗಿ ಕಾಣಬಹುದು, ಬಟ್ ಅದೊಂದು ನೆಪ. ಅಂದ್ರೆ ಅವ್ರ ಮಗನ ಕರ್ಕೊಂಡು ಹೋಗ್ತಿದ್ದೆ ಗುರುಜಿ, ರೂಪಕ್ಕೆ ತರ್ಲಿಕ್ಕೆ ಮುಂದಾದ್ರಲ್ಲ, ಅದು ನಿಮ್ಮದೇ ಒಂದು ವರ ಅದು, ಅಥವಾ ನಿಮಗೆ ಶಕ್ತಿ. ಯಾಕಂದ್ರೆ ಇವತ್ತು ಪರವಾಗಿಲ್ಲ, ನಾವು ಭಿಕ್ಷೆ ಬೇಡ ಬದುಕಿದ್ರು ಪರವಾಗಿಲ್ಲ, ನನ್ನ ಹೆಂಡತಿಯನ್ನು ಹೊರಗಡೆ ಕಳ್ಸೋಕೆ ನಾನು ತಯಾರಿಲ್ಲ, ನನಗೆ ಅವಳ ಮೇಲೆ ನಂಬಿಕೆ ಇಲ್ಲ ಅನ್ನೋ ಜನ ಇವತ್ತು. ನೋಡಿ ಕಾಲ ಕೆಟ್ಟು ಹೋಗಿದೆ. ಅಂದ್ರೆ ನೀವು ಕಳಿಸಿದ್ದು ಹೊಸ್ಲು ದಾಟ ಆಕೆ ಹೋಗಿದ್ದು ಇಷ್ಟು ಸತ್ಯವೋ, ಒಳಗಡೆಗೆ ಬರಬೇಕಾದ್ರೆ ಮತ್ತೆ ಆಕೆ ಆ ನಂಬಿಕೆಯನ್ನು ಉಳಿಸ್ಕೊಂಡೇ ಬಂದಿದ್ದಾರೆ. ಅದು ಆಕೆಯವರ ಕಳಿಸಿದ್ದು ನೀವು ನಂಬಿಕೆ ಇಟ್ರಿ, ಮತ್ತೆ ಅದನ್ನು ಅವ್ರು ಉಳಿಸ್ಕೊಂಡ್ರು. ಈ ಕಾರಣಕ್ಕೆ ನಿಮ್ಮ ದಾಂಪತ್ಯ ಸುಖವಾಗಿದೆ. ಈ ಮಧ್ಯೆ ಅನೇಕ ತಾಪತ್ರಗಳು ಬಂದಿರಬಹುದು, ಆದ್ರೆ ತಾಯಿ ಮತ್ತೆ ತಂಗಿಯ ಕುರಿತಾಗಿ ನಿಮಗೆ ಪ್ರೇಮವಿಲ್ವಾ, ಪರವಾಗಿಲ್ಲ, ಆದ್ರೆ ದ್ವೇಷವನ್ನು ಇಲ್ಲ ಗುರುಜಿ. ತಾಯಿ ಮೇಲೆ ಪ್ರೇಮ ಇದೆ, ಬಟ್ ಹಿಂಗ್ ಹೇಳ್ತಾ ಇದ್ದಾರಲ್ಲ, ಅಲ್ಲ ಈಗ ಕಲ್ತಿದ್ದನ್ನು ವೇಸ್ಟ್ ಆಗ್ಬಿಡ್ತೈತಿ ಗುರುಜಿ. ಈಗ ಏನಾದ್ರು ಅಂದ್ರೆ ಯಾಕಂದ್ರೆ ಏನಾಯ್ತು ಗುರುಜಿ, 2013 ಇದು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಜಾಬ್ ಹೋಗ್ಲಾರಂಗ್ ಮಾಡಿದ್ರು. ಈಗ ಆಮೇಲೆ ಕಲ್ತು 2 ವರ್ಷ ಬಿಟ್ಟು ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ರಿ, 2 ವರ್ಷ ಏನ್ ಮಾಡಿದ್ರಿ ಅಂತ ಕೇಳ್ತಾರ ಗುರುಜಿ. ನೋಡಿ, ನಾನು ಹೇಳೋದು, ನಿಮ್ಮ ಹೆಂಡತಿ ಮತ್ತೆ ನಿಮ್ಮ ಮಗಳ ಈ ಶೈಕ್ಷಣಿಕ ವಿಚಾರಗಳು, ನಿಮ್ಮ ಉದ್ಯೋಗ, ನಿಮ್ಮ ಸಂಬಳ, ನೀವೆಲ್ಲೂ ಹೋಗಬೇಕು, ಇದನ್ನ ತಾಯಿಯ ಮಾತನ್ನು ಕೇಳಿ ನಿರ್ಧರಿಸಬೇಡಿ. ಅವರ ಅಂದ್ರೆ ನಿಮ್ಮ ಶೈಕ್ಷಣಿಕ ಅಥವಾ ನಿಮ್ಮ ಏನು ಹೆಂಡತಿ ಮಗುವಿನ ವಿಚಾರದಲ್ಲಿ ಇವರ ಅಭಿಪ್ರಾಯವನ್ನು ಲೆಕ್ಕಕ್ಕೆ ತಗೊಳ್ಬೇಡಿ. ಯಾಕಂದ್ರೆ ಅವರ ಒಳಗಡೆನೆ ವಿಷಯ ಇರೋದ್ರಿಂದ ಅಭಿಪ್ರಾಯಗಳು ಶುದ್ಧವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ ಗುರುಜಿ. ಓಕೆ. ಅಂದ್ರೆ ಅದ್ ಹೆಂಗೆ ಅಂದ್ರೆ ಶತ್ರುತ ಹೋಗಿ ಶಾಸ್ತ್ರ ಕೇಳ್ದಂಗ ಆಗುತ್ತೆ. ಓಕೆ ಗುರುಜಿ. ನಿಮ್ಗೆ ಯಾರೋ ಒಬ್ರು ಶತ್ರು ಇದ್ದಾರೆ, ಅವ್ರ ಹತ್ರ ಹೋಗಿ, ನೋಡಪ್ಪ ನನ್ಗೆ ಯಾಕೋ ಭಯ ಆಗ್ತಿದೆ, ನಾಳೆ ನನಗೆ ಬದುಕು ಏನಾಗುತ್ತೋ ಒಂಚೂರು ತಿಳಿಸಿ ಹೇಳಪ್ಪ ಅಂದ್ರೆ ಮೊದ್ಲೇ ಅವನ್ ಶತ್ರು. ಇಲ್ಲ, ನಾಳೆಗೆ ನಿನ್ನ ಕತೆ ಮುಗೀತು ಅಂತ ಅವನು. ಹೌದು ಗುರುಜಿ, ಕರೆಕ್ಟ್. ಶಾಸ್ತ್ರ ಕೇಳಂಗಾಗುತ್ತೆ. ನಿಮ್ಮ ತಾಯಿ ಹತ್ರ ನಿಮ್ಮ ಹೆಂಡತಿ ಏನ್ ಮಾಡ್ಬೇಕು, ಓದಿಸಿರೋದು ನೀವು, ಕಷ್ಟಪಟ್ಟಿರೋದು ನೀವು, ಅದಕ್ಕೆ ತಕ್ಕಂಗೆ ನಂಬಿಕೆ ಉಳಿಸ್ಕೊಂಡು ಓದಿರೋದು ಅವರು. ಸೊ ಈ ಕುರಿತಾಗಿ ಅವ್ರು ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು, ಏನು ಮಾಡಬೇಕು, ಅದು ನಿಮ್ಮಿಬ್ಬರ ನಿರ್ಧಾರ ಆಗಲಿ. ಈ ಮೊದಲಿನಿಂದಲೂ ನಿಮಗೆ ಬೆಂಬಲವಾಗಿ ನಿಂತ್ಕೊಂಡು ನಿಮ್ಮ ಏಳು ಬೀಳುಗಳಲ್ಲಿ ನಿಮ್ಮ ತಾಯಿ ಜೊತೆ ಇದ್ದಿದ್ರೆ ಇವತ್ತು ಆಕೆ ಮಾತನ್ನು ಕೇಳ್ರಪ್ಪ ಅಂತ ಹೇಳ್ತಿದ್ದೆ. ಬಟ್ ಅವತ್ತಿನಿಂದನೂ ಅವರು ಈ ಹೊಂದಾಣಿಕೆಗೊಂಡ ಮನಸ್ಸುಗಳನ್ನು ಒಡೆಯುವ ಕೆಲಸವೇ ಅವರ, ಅಥವಾ ಒಡೆಯುವ ಉದ್ದೇಶ ಅವರಲ್ಲಿ ಇದ್ದಿದ್ದರಿಂದ ಈಗ ಅವರು ನೀವು ಸಲಹೆ ಕೇಳುವಷ್ಟು ಅರ್ಹತೆಯನ್ನು ಈಗ ಅವರು ಉಳಿಸ್ಕೊಂಡಿಲ್ಲ. ಕೇವಲ ಒಂದು ತಾಯಿಯಾಗಿ ಮತ್ತು ಒಬ್ಬಳು ಮನುಷ್ಯಳಾಗಿ ಅವರ 3 ಹೊತ್ತು ಊಟ ಮತ್ತು ಅವರ ಕೆಲವು ದುಃಖದ ಪರಿಸ್ಥಿತಿಯಲ್ಲಿ ಭಾಗಿಯಾಗುವಷ್ಟು ಮಾತ್ರ ಅರ್ಹತೆ ಈಗ ಅವ್ರಿಗೆ ಉಳಿದಿದೆ. ಯಾಕಂದರೆ ನನಗೆ ಪೆನ್ಷನ್ ಬರುತ್ತೆ, ನಾನು ಯಾರ ಕಾಲಡಿಗೂ ಹೋಗಂಗಿಲ್ಲ, ಅಥವಾ ನನ್ನ ಮಗಳಿದ್ದಾಳೆ ನೋಡ್ಕೊಳ್ಳೋಕೆ ಅಂತ ಒಳಗಿನ ನರಳಾಟಗಳು, ನೀವು ಮಾಡಿರೋ ಪಾಪ ಕೆಲಸಗಳು ನಿಮ್ಮ ಒಳಗಡೆ ನಿಮ್ಮನ್ನು ಕೊಲ್ಲೋಕೆ ಶುರು ಮಾಡಿದ್ರೆ ನಿಮ್ಮನ್ನು ನೋಡ್ಕೊಳ್ಳೋಕೆ ಸುತ್ತ 100 ಜನ ಇದ್ರು ನಿಮ್ಮನ್ನು ಕಾಪಾಡ್ಲಿಕ್ಕಾಗಲ್ಲ. ಬಿಡು, ನನಗೆ ನನ್ನ ಮಗನಿಗೆ ನಾನು ಶಿಕ್ಷೆ ಕೊಡೋಣ, ತೊಂದರೆ ಕೊಡೋಣ, ಅವ್ರ ಬದುಕನ್ನು ಹಾಳು ಮಾಡೋಣ, ಅಥವಾ ಅವನಿಗೆ ಹಿಂಸೆ ಕೊಡೋಣ, ಅಥವಾ ಅವನ ಹೆಂಡತಿಗೆ ತೊಂದರೆ ಕೊಡೋಣ, ಈ ಒಳಗಿನ ಈ ಬುದ್ಧಿ ಯಾವ ಧೈರ್ಯದ ಮೇಲೆ ಬಂತು? ನನ್ನ ಗಂಡನ ಪೆನ್ಷನ್ ಬರುತ್ತೆ ಅಂತಲೋ, ನನ್ನ ಮಗಳು ನನಗೆ ನೋಡ್ಕೊಳೋಕಿದ್ದಾಳೆ ಅಂತಲೋ, ಅಥವಾ ಅಂದ್ರೆ ಏನೋ ಒಂದು ಧೈರ್ಯ ಇರಬೇಕಲ್ಲ ಹಿಂಗೆ ಹೇಳ್ಬೇಕಂದ್ರೆ. ಹೌದು, ಅದೇ ಕಾರಣಕ್ಕೆ ಅವಳು 2 ಮಕ್ಕಳನ್ನ ಇಟ್ಕೊಂಡಿದ್ಲು ಗುರುಜಿ, ಮದುವೆ ಮಾಡ್ಲಾರ್ದ, ನಾಳೆ ಆಸರ ಆಗ್ಲಿ ಅಂತ ಹೇಳಿ. ಅತಿ ದೊಡ್ಡ ನರಕ ಅನುಭವಿಸೋದು ತಾಯಿ ಜೊತೆಗೆ. ಯಾರೀಗ ತಾಯಿ ಜೊತೆ ತಾಯಿಯನ್ನು ನೋಡ್ಕೊಳ್ತಿರೋದು ಖಂಡಿತ ತಪ್ಪಲ್ಲ, ಆದರೆ ನೋಡಿಕೊಳ್ಳಲು ಆಕೆಗಿರುವ ಉದ್ದೇಶ ಇದೆಯಲ್ಲ, ಅದು ಬಹಳ ದೊಡ್ಡ ತಪ್ಪು. ಓಕೆ ಗುರುಜಿ. ತಾಯಿ ಆಯ್ತು, ನನ್ನ ಅಣ್ಣನು ಚೆನ್ನಾಗಿರ್ಲಿ, ನನಗೆ ಮದುವೆಯ ಮೇಲೆ ವೈರಾಗ್ಯ ಇದೆ, ನನಗೆ ಬೇಡ, ನಾನು ನನ್ನ ತಾಯಿ ನೋಡಿಕೊಂಡು ನನ್ನ ಜೀವನ ಕಳೀತೀನಿ ಎಂದಿದ್ರೆ ಆಕೆ ಮಹಾನ್ ವ್ಯಕ್ತಿತ್ವ ಉಳ್ಳವಳಾಗ್ತಿದ್ಲು. ಆದರೆ ಆಕೆ ಅಲ್ಲಿರುವ ಉದ್ದೇಶ ಬೇರೆ.
ತಾಯಿಯನ್ನು ನೋಡ್ಕೊಳ್ಳೋ ಉದ್ದೇಶ ಅನ್ನೋದಕ್ಕಿಂತ ತಾಯಿಯ ದುರುದ್ದೇಶಗಳನ್ನು ಕಾರ್ಯರೂಪಕ್ಕೆ ತರ್ಲಿಕ್ಕೂ ಇರೋ ಒಬ್ರು ಏನು ಅಸಿಸ್ಟೆಂಟ್ ಕೆಲಸ ಮಾಡ್ದಂಗೆ ಮಾಡ್ತಿದ್ದಾರೆ. ನಿಮ್ ತಾಯಿ ಐಡಿಯಾ ಕೊಟ್ರೆ ಅದನ್ನ ಕಾರ್ಯರೂಪಕ್ಕೆ ತರ್ಲಿಕ್ಕೆ ತಂಗಿ, ಹೌದಲ್ವಾ? ಹೌದು ಹೌದು ಗುರುಜಿ. ಆಯಿತು. ನಿಮ್ಮ ಕೆಲಸ ಮಕ್ಕಳ ಕುರಿತಾಗಿ ನೀವು ಮಾಡ್ತಿರೋ, ನೀವು ಸಂಬಳ ತಗೊಳ್ತೀರಾ ಅದು ಬೇರೆ, ಬಟ್ ಅದರ ಕುರಿತು ಒಂದು ಪ್ಯಾಷನ್ ಇದೆಯಲ್ಲ, ಅದರ ಕುರಿತು ಒಂದು ನಿಮ್ಮ ಕೆಲಸದ ಕುರಿತು ನೀವೊಂದು ಪ್ರೇಮ, ಮಕ್ಕಳನ್ನು ಅದರಲ್ಲಿ ಯಾರ್ದೋ ಒಂದು ಬರ್ತಡೇ ಇದ್ರೆ ವಿಶ್ ಮಾಡೋದು, ಆ ಮಕ್ಕಳಿಗೆ ಸಂತೋಷ ಪಡಿಸೋದು. ನೋಡಿ, ನಾನು ಹೇಳ್ತೀನಿ, ತಾಯಿ ಕಡೆಯಿಂದ ನಿಮಗೆ ಪ್ರೀತಿ ಸಿಗದೆ ಹೋದರೂ ಆ ಪ್ರೀತಿಯನ್ನು ಮಕ್ಕಳ ಕಡೆಯಿಂದ ತಗೊಳ್ಳಪ್ಪ ಅಂತ ಭಗವಂತ ನಿಮಗೊಂದು ಹಾದಿ ಮಾಡಿಕೊಟ್ಟಿದ್ದಾನೆ. ಹೌದು ಹೌದು ಗುರುಜಿ. ನಿಮ್ಮ ಜೀವನದ ಅಂದರೆ ಮಕ್ಕಳ ಜೊತೆಯಲ್ಲಿ ಬದುಕಿಸೋದು, ಮಕ್ಕಳ ಜೊತೆಯಲ್ಲಿ ಜೀವನದ ಅಂದರೆ ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ರೂ ಕೂಡ ವ್ಯವಹಾರದ ಕಾರಣಕ್ಕೆ ಮನುಷ್ಯ ಮಕ್ಕಳಿಂದ ದೂರ ಆಗ್ಬಿಡ್ತಾನೆ. ಆದರೆ ನಿಮ್ಮ ನೋಡು, ವ್ಯವಹಾರವೂ ಮಕ್ಕಳೊಂದಿಗೆ ಇರೋದ್ರಿಂದ ಇವೆಲ್ಲ ಸುಮ್ಮನೆ ಸಿಗಲ್ಲ, ಯಾಕಂದ್ರೆ ಮಕ್ಕಳು ದೇವರ ಸಮಾನ. ಹೌದು ಗುರುಜಿ. ನಾ ಯಾವ್ದೇ ಕಾರಣಕ್ಕೂ ಮಕ್ಕಳಿಗೆ ತೊಂದರೆ ಆಗ್ಲಾರಂಗ್ ನಂದು ಎಂತ ಸಮಸ್ಯೆ ಅನ್ನೋದು ಹೇಳಲಿಕ್ಕೆ ಹೋಗಲ್ಲ. ಎಷ್ಟೋ ಒಂದ್ಸಲ ವೆಹಿಕಲ್ ಕೆಟ್ಟಿತ್ತು, 25 ವರ್ಷ ಎಷ್ಟೋ 9-10 ಮಂದಿ ತೀರ್ಕೊಂಡಿದ್ದಾರೆ ಗುರುಜಿ ನಮ್ ರಿಲೇಷನ್. ಬಟ್ ಅವ್ರ ಮರಣ ಹೊಂದಿದ್ರು ಸಹಿತ ಅವ್ರ ಮಣ್ಣಿಗೆ ಹೋಗೋದನ್ನ ಲೇಟ್ ಮಾಡಿನ ಹೊರತು ಮಕ್ಕಳನ್ನ ಮಾತ್ರ ತಪ್ಪಿಸ್ಲಿಕ್ಕೆ ಹೋಗಿಲ್ಲ. ಟೋಟಲ್ 25 ವರ್ಷ ಒಳಗೆ ನಂದು ಸರ್ವಿಸ್ ಚೆನ್ನಾಗಿದೆ ಗುರುಜಿ. ಮಕ್ಕಳು, ನನ್ನ ಆರೋಗ್ಯನೂ ದೇವ್ರ ಭಗವಂತ ಚೆನ್ನಾಗಿ ಇಟ್ಟಿದ್ದಾನೆ. ಯಾವ್ದೇ ಕಾರಣಕ್ಕೂ ಅಂತ ತೊಂದರೆ ಕೊಟ್ಟಿಲ್ಲ. ನನ್ನ ಪ್ರಕಾರ ನಿಮ್ಮ ಹೆಂಡತಿ ಬಹಳ ಪುಣ್ಯ ಮಾಡಿದ್ರು ನಿಮ್ಮಂತವ್ರನ್ನ ಪಡಿಲಿಕ್ಕೆ. ಅಂತವ್ರನ್ನ, ಆ ಹೆಂಡತಿ ಅಂತವ್ರನ್ನ ಪಡೆಯಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ಶ್ರೇಷ್ಠತನ. ನಿಮ್ಮ ತಾಯಿ ಮತ್ತೆ ತಂಗಿ ವಿಚಾರದಲ್ಲಿ ನೀವೇನ್ ನಿರ್ಧಾರಕ್ಕೆ ಬಂದಿದ್ದೀರಿ, ಆಕೆಯ ನೆರವಿಗೆ ನಿಲ್ಲಲಿಕ್ಕೆ ನಾನು ತಯಾರಿಲ್ಲ ಅಂತ ಆಯ್ತು. ಆ ತಂಗಿಗೆ ಏನು ಭಗವಂತ ದಾರಿ ಮಾಡಿದ್ದಾನೋ, ಆಕೆಯ ದುಷ್ಟ ಬುದ್ಧಿಗೆ ಅದು ನಾನು ಅಡ್ಡ ನಿಲ್ಲೋದಿಲ್ಲ. ಆದರೆ ತಾಯಿಯ ಕುರಿತಂತೆ ಎಂದು ಆಕೆಗೆ ನಿಮ್ಮ ಅವಶ್ಯಕತೆ ಇದೆಯೋ, ಒಬ್ಬ ಮಗನಾಗಿ ಆ ತಾಯಿ ಕಣ್ಣು ಮುಚ್ಚೋವರೆಗೂ ಆ ತಾಯಿಯ ಕುರಿತಾಗಿ ನಿಮಗಿರೋ ಮನಸ್ತಾಪಗಳು ಎಲ್ಲವನ್ನ ಮರೆತು, ಯಾಕಂದ್ರೆ ಇವತ್ತು ಆಕೆ ಮಲಗಿರ್ಬೋದು, ನಾಳೆ ನೀವು ಮಲಗ್ತೀರಾ. ನಾನು ನನ್ನ ತಾಯಿಯನ್ನ ಯಾಕೆ ನಾನು ನೋಡ್ಕೊಳ್ಳಿಲ್ಲ ಅನ್ನೋದಕ್ಕೆ ನಾನು ಎಂತ ದೊಡ್ಡ ಕಾರಣ ಕೊಟ್ಟರು ಆ ಕಾರಣ ನಿಲ್ಲೋದಿಲ್ಲ. ಹೌದು ಗುರುಜಿ. ನೋಡ್ಕೊಳ್ಬೇಕಿತ್ತು ಅನ್ನೋದಷ್ಟೇ ಉಳಿಯುತ್ತೆ ಹೊರತು ನೋಡ್ಕೊಳ್ಳಿಲ್ಲ ಅನ್ನೋದಕ್ಕೆ ನಾನು ಏನು ಕಾರಣ ಕೊಟ್ಟರು ತಾಯಿ ಅನ್ನೋ ಸೇವೆಯ ಮುಂದೆ ಆ ಕಾರಣ ಗುರುಜಿ ಇನ್ನೊಂದು ವಿಷಯ ಪಡೆಯೋದಿಲ್ಲ. ಗುರುಜಿ ಏನಿತ್ತಂತಂದ್ರ 3 ವರ್ಷ ನೋಡ್ಕೊಂಡೇವ್ ಗುರುಜಿ. ಯಾವಾಗ 2000 ಅವ್ರು ಇಂಜಿನಿಯರ್ ಮುಗಿದಿಂದ ಮಗು ಹುಟ್ಟಾಗಿಂದ ನಮ್ಗ ಇಲ್ಲ 1 ತಿಂಗಳು ನೀನ್ ನೋಡ್ಕೋಬೇಕು, 1 ತಿಂಗಳು ನಮ್ ತಂಗಿ ನೋಡ್ಕೊಂತೀನಿ ಅಂದ್ಲ. ಆಯ್ತಂದ್ವಿ. ನಾವ್ ನೋಡ್ಕೊಂಡ್ರು ಪೆನ್ಷನ್ ನಮ್ ತಂಗಿ ಕೊಟ್ಟಾರ್ರಿ ಗುರುಜಿ. ನಮ್ ತಾಯಿ ಅಂದ್ರ ನನಗ್ ಕೊಟ್ಟಿಲ್ಲ. ಏನೇತರ, ನೀನ್ ಆಟೋ ಓಡಿಸ್ತೀಯಲ್ಲಪ್ಪ, ನಿನ್ಗ್ ದುಡ್ಡು ಬರ್ತೈತಿ, ಆಕಿ ಏನ್ ಬರ್ತೈತಿ ಅಂತೇಳಿ ಎಲ್ಲಾ ಪೆನ್ಷನ್ ಅಕ್ಕಿ ಕೊಟ್ಟಾರ. ನನಗ್ 1 ರೂಪಾಯಿ ಕೊಟ್ಟಿಲ್ಲ ಗುರುಜಿ. ನಾನು ಅದ್ರ ಬಗ್ಗೆ ಆಮೇಲೆ ಏನ್ ಮಾಡ್ಲಿಲ್ಲ, ಬಹಳ ಕಷ್ಟ ಅನುಭವಿಸಿದೆ ಗುರುಜಿ. ಇರ್ಲಿ ಅದೇನು, ಯಾಕಂದ್ರೆ ನಮ್ ತಾಯಿ ಮೇನ್ ಇಂಟೆನ್ಷನ್ ಏನಿಂತ ಒಳಗಿಂದ ಏನೈತೆ ಅನ್ನೋದೇ ಗೊತ್ತಾಗೋದು ನನಗೆ ಇವತ್ತಿಗೂ. ಏನಿಲ್ಲಪ್ಪ, ಅದು ಕೆಲವೊಮ್ಮೆ ಅಂತ ಮನಸ್ಥಿತಿಗಳು ನೋಡಿ, ನಿಮ್ಮ ಯಾವುದೋ ಹಳೆಯ ಸವಾಲು ನಿಮ್ಮ ಕರ್ಮಗಳನ್ನು ಸವಿಸ್ಲಿಕ್ಕೆ ಇದೊಂದು ಪಾತ್ರವಾಗಿ ಬಂದಿದೆ ಅಷ್ಟೇ. ಅರ್ಥ ಆಯ್ತಲ್ಲ? ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಈ ಜನ್ಮದಲ್ಲಿ ನಾನು ಯಾರಿಗೂ ತೊಂದರೆ ಮಾಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತ ಕೆಲವೊಂದು ನಿಮಗೆ ನೆನಪಿರ್ಬೋದು. ಬಟ್ ನಿಮಗೆ ನೆನಪಿಲ್ಲದ ಅನೇಕ ವಿಚಾರಗಳಿರ್ತವೆ. ಅದಕ್ಕೊಂದು ಅಂದರೆ, ನಾನು ಯಾರಿಂದಲೂ ನೋವು ಅನುಭವಿಸ್ಬೇಕು ಅಂತ ಇದ್ರೆ ಆ ನೋವು ಕೊಡೋನೊಬ್ಬ ಬರಬೇಕಲ್ಲ, ಅದು ಒಂದು ಪಾತ್ರ ಅಲ್ಲ. ಹಾಗಾಗಿ ನೀವು ಇದನ್ನ ಹಾಗೆ ಥಿಂಕ್ ಮಾಡಿ, ಆಯ್ತು ನನ್ನದು ಯಾವುದೋ ಒಂದು ಪಾಪ, ಆ ಪಾಪಕ್ಕೆ ಶಿಕ್ಷೆ ಕೊಡೋದಿಕ್ಕೆ ಹೊರಗಡೆ ಯಾವುದೂ ಸಿಗಲಿಲ್ಲ ಅಂತ ಭಗವಂತ ನನ್ನ ಮನೆ ಒಳಗಡೆನೆ ಶತ್ರು ಹುಟ್ಟಿಸ್ಬಿಟ್ಟಿದ್ದಾನೆ. ಆಯ್ತು, ಈಗ ಅದು ಮುಗಿತಾ ಬಂತು, ಅದು ತನ್ನ ಆಯಸ್ಸಿನ ಕೊನೆ ಭಾಗದಲ್ಲಿದೆ, ಅದ್ರ ಪಾಡಿಗೆ ಅದಿರಲಿ. ಆದರೆ ನನ್ನ ಈ ಪರೀಕ್ಷೆಯ ಸಮಯದಲ್ಲಿ ಭಗವಂತ ನನಗೆ ಇಷ್ಟು ಕಷ್ಟ ಕೊಟ್ಟ ಸಮಯದಲ್ಲಿ ನಾನು ನನ್ನ ಬದುಕನ್ನು ನಿಮ್ಮ ಹೆಂಡತಿ ಹೇಗೆ ಸಾಯ್ಲಿಕ್ಕೆ ಹೋಗಿದ್ರು ಹಾಗೆ ನೀವೇನೋ ಮಾಡ್ಕೊಂಡು ಸಾಯದೆ ಉಳಿದಿದ್ದೀರಾ, ಅದು ಭಗವಂತನ ಪರೀಕ್ಷೆಯಲ್ಲಿ ನೀವು ಪಾಸಾಗಿದ್ದೀರಾ ಅಂತ ನಿಮ್ಮ ಮಗಳ, ನಿಮ್ಮ ಸಂಸಾರದ ಭವಿಷ್ಯವನ್ನು, ನಿಮ್ಮ ವಂಶವನ್ನು ಉದ್ಧಾರ ಮಾಡ್ಕೊಳ್ಳೋದಷ್ಟೇ ನಿಮ್ಮ ಕಡೆ ಈಗ ಗಮನ. ಅದನ್ನು ಬಿಟ್ಟು
ನೀವು ತಾಯಿಯ ಕುರಿತಾಗಿ, ತಂಗಿಯ ಕುರಿತಾಗಿ ತುಂಬಾ ಯೋಚನೆ ಮಾಡೋ ಹಂತದಲ್ಲೂ ನೀವಿಲ್ಲ, ಅಷ್ಟು ಆಯಸ್ಸು ನಿಮಗಿಲ್ಲ. ಓಕೆ ಗುರುಜಿ, ಓಕೆ. ಅದು ತೀರಾ ಚಿಂತನೆ ಮಾಡಿಕೊಂಡು ಚರ್ಚೆ ಮಾಡ್ಕೊಂಡು ಕೂಡ್ಕೊಳ್ಳೋ ವಿಚಾರ ಅಲ್ಲ. ಸೊ ನಿಮ್ಮ ಹೆಂಡತಿಗೆ ಭಗವಂತ ಏನು ಉದ್ಯೋಗ ಕೊಟ್ಟು ಎಲ್ಲ ವ್ಯವಸ್ಥೆ ಕೊಟ್ಟಿದ್ದಾನೆ, ಅದಕ್ಕೆ ನೀವು ತೃಪ್ತರಾಗಿ. ಅತೃಪ್ತಿ ಅನ್ನೋದು ಮನುಷ್ಯನಿಗೆ ಇರಬಾರ್ದು. ನಿಮಗೆ ಪಾಪ ಇಲ್ಲ, ಅತೃಪ್ತಿ ಅಂದ್ರೆ ಗುರುಜಿ, ಅತೃಪ್ತಿ ಅಂದ್ರೆ ಹಿಂಗಿತ್ತು, ಇಷ್ಟೆಲ್ಲಾ ಮಕ್ಕಳು, ಹೊರಗಿನ ಮಕ್ಕಳು ಯಾರ ರೋಡ್ ಒಳಗ್ ಚಪ್ಪಲ್ ಇಲ್ದ ಹೊಂಟ್ರ ಕಣ್ಣಾಗ ನೀರ್ ಅಳ್ತೇನಿ, ತಾಯಿ ನೋಡ್ಕೊಂಡಿಲ್ಲವ ಅನ್ನೋದು ಒಂದ್ ದುಃಖನೂ ಇತ್ತು. ನಾನು ಗಂಡ ಮಗ ಹೆಂಗ್ ನೋಡ್ಕೊಳಕೈತಿ, ಈಗ ಆಕಿ ಕಲ್ತಾಳ, ಆಕಿನ್ ಕೆಲ್ಸ ಬಿಡ್ಸಕ್ಕೂ ಮನಸ್ಸಿಲ್ಲ. ಯಾಕಂದ್ರೆ ಈ ಟೈಮ್ ಒಳಗ್ ಏಜ್ ಒಳಗ್ ಹೋತಂದ್ರ ಮುಂದ ರಿಟೈರ್ಡ್ ಆಗೋ ಟೈಮ್ ಜಾಬ್ ಹುಡುಕಿದ್ರಿ ಯಾರು ಸಿಗ್ತಾರ ಗುರುಜಿ, ಜಾಬ್ ಯಾರು ಕೊಡ್ತಾರ? ಆಯ್ತು, ನಾನು ಹೇಳಿಲ್ವಾ, ನಿಮ್ಮ ಗಂಡ ಹೆಂಡತಿ ಮತ್ತೆ ನಿಮ್ಮ ಕುಟುಂಬದ ನಿರ್ಧಾರಗಳನ್ನ ತಾಯಿ ಸಲಹೆಯನ್ನ ಕೇಳೋದು ಬೇಡ. ಓಕೆ ಗುರುಜಿ, ಈಗ ಸಮಾಧಾನ ಆಯ್ತು ಗುರುಜಿ, ನೀವ್ ಹೇಳಿದ್ರಲ್ಲ ಸಮಾಧಾನ ಆಯ್ತು ಅಂದ್ರೆ ಬೇಡ. ಮತ್ತೆ ನಾನು ಹೇಳೋದು, ನಿಮ್ಮ ತಾಯಿಗೆ ಅವ್ರು ಏನೂ ಕೇಳದೆ ಇರಲಿ, ಅವರಿಗೆ ಪೆನ್ಷನ್ 20 ಕೋಟಿ ಬರಲಿ, ಆದ್ರೆ ಒಬ್ಬ ಮಗನಾಗಿ ನಾನು ಒಂದು ತಿಂಗಳಲ್ಲಿ ತಾಯಿಗೋಸ್ಕರ ಒಂದು 200 ರೂಪಾಯಿ ಹಣ್ಣು ತಂದು ಕೊಟ್ರೆ ನನ್ನ ಕರ್ಮ ನಾನು ಕಳ್ಕೊಳ್ಬೇಕು. ಬಿಡು, ಆಕೆಗೇನ್ ಪೆನ್ಷನ್ ಬರುತ್ತೆ ಅಂತ ನಮ್ಗೆ ಅನ್ಸ್ಬೋದು. ಗುರುಜಿ ತಗೊಳಲ್ಲ, ಒಗಿತಾಳ ಅವಳು. ಆಯ್ತು, ಕೊಡುವ ಬುದ್ಧಿ ನಿಮಗಿದೆಯಾ? ಕೊಟ್ಟೇನ್ ಗುರುಜಿ, ಕೊಟ್ಟೇನ್. ಸ್ವೀಟ್ ತಂದ್ ಕೊಟ್ಟೆ, ಆಮೇಲೆ ಸ್ವೀಟ್ ಅಂತೂ ಶುಗರ್ ಐತಿ ತಿನ್ನಲ್ಲ, ಇರ್ಲಿ ಅವು ಇದು ಹಣ್ಣು, ಆಪಲ್ ಹಣ್ಣು ತಂದ್ ಕೊಟ್ಟೆ, ಅವಳು ಬಿಸಾಕಿದ್ಲು ಮಕ್ಕದ ಮೇಲೆ. ತಗೊಳಲ್ಲ, ನಂದು ಪೆನ್ಷನ್ ಐತಿ, ನನ್ ಕೈ ಒಳಗ್ ನೀವು ಉಣ್ಬೇಕು, ನನಗೇನ್ ಕೊಡ್ತೀರಿ ಅಂತ ಏನೇನೋ ಬೈದ್ಲು. ನಾನು ಆಯ್ತು ಬಿಡುವ, ಚೆನ್ನಾಗಿದ್ದೇವಿ ನಾವು ತಗೋದೇವಿ. ಆ ತಾಯಿ ಮುಂದಿನ 4 ವರ್ಷದ ಒಳಗಡೆ ನಿನ್ನ ಕಾಲಿಗೆ ಬೀಳ್ತೀನಪ್ಪ ಅನ್ನೋ ಪರಿಸ್ಥಿತಿಗೆ ಬರ್ತಾರೆ. ಇದರ ಪರಿಸ್ಥಿತಿ, ಇದರ ಒಟ್ಟಾರೆ ನೋವನ್ನ ಯಾರು ಜೊತೆ ಇದ್ದು ಆ ತಾಯಿಯ ಈ ದುಷ್ಟ ಬುದ್ಧಿಯನ್ನ ಬೆಂಬಲಿಸ್ತಿರೋ ತಂಗಿ ನರಕ ಯಾತನೆ ಅನುಭವಿಸೋ ಸ್ಥಿತಿಗೆ ಬರ್ತಾರೆ. ಆದರೆ ನಿಮಗೆ ಹೇಳೋದು, ಮಾನವೀಯತೆಯ ದೃಷ್ಟಿಯಿಂದ ನಿನ್ನ ತಾಯಿಯ ಆ ಸ್ಥಿತಿಯಲ್ಲಿ ನೀವು ಆಕೆಗೆ ಜೊತೆ ನಿಲ್ಲಿ. ನೀವು ಆಕೆಯ ಸಾವನ್ನು ತಡಿಲಿಕ್ಕಾಗಲ್ಲ, ಆದ್ರೆ ಆ ಸಮಯದಲ್ಲಿ ಆ ಆತ್ಮ ಪಶ್ಚಾತ್ತಾಪದ ತುದಿಯಲ್ಲಿರುತ್ತೆ. ನಾನು ಏನೇನು ಮಾಡ್ಕೊಂಡು ಬಂದೆ ಎಲ್ಲವೂ ನೆನಪಿಗೆ ಬಂದು ಆಕೆಗೆ ಪಶ್ಚಾತ್ತಾಪ ಪಡೋ ಸ್ಥಿತಿಗೆ ಬಂದಿರ್ತಾರೆ. ಆ ಸಮಯದಲ್ಲಿ ನೀವೇನೂ ಮಾತನಾಡದೆ ಸುಮ್ಮನೆ ಮೌನವಾಗಿ ನಿಮ್ಮ ಸೇವೆ ಸಲ್ಲಿಸೋದಷ್ಟೇ ನೀವು ನೋಡಬೇಕು. ಓಕೆ ಗುರುಜಿ, ಓಕೆ ಓಕೆ. ಅದರ ಹೊರತಾಗಿ ನೀವು ನಿಮ್ಮ ಹೆಂಡತಿ, ನಿಮ್ಮ ಮಗು ಏನೊಂದು ಪ್ರತ್ಯೇಕವಾದ ಜೀವನವನ್ನ ತುಂಬಾ ತಳಮಟ್ಟದಿಂದ ಕಟ್ಟಿಕೊಂಡು ಬಂದಿದ್ದೀರಿ, ಅದನ್ನ ಇವರಿಬ್ಬರ ಕಾರಣಕ್ಕೆ ಮತ್ತೆ ಸಡಿಲಗೊಳಿಸಬೇಡಿ. ಅದನ್ನು ನೀವು ಪ್ರತ್ಯೇಕವಾಗಿ ಇವ್ರು ಯಾರನ್ನು ಕುರಿಯದ ಹಾಗೆ ನೀವಿಬ್ಬರೇ ನಿರ್ಧಾರ ತಗೊಂಡು ಮುಂದೆ ಹೋಗಿ. ಇವ್ರು ಯಾರನ್ನು ಕೇಳಬೇಡಿ. ಈಗ ಅವರು ಇದಕ್ಕೆ ಅರ್ಹರಲ್ಲ, ಕೇವಲ ನಿಮ್ಮ ಕರುಣೆಗೆ ಅರ್ಹರೇ ಹೊರತು ಇವರ ಸಲಹೆ ನಿಮಗೆ ಬೇಕಿಲ್ಲ. ಓಕೆ ಗುರುಜಿ, ಹಾಗೆ ಮಾಡ್ತೀನಿ. ಆಯ್ತು, ಒಳ್ಳೇದಾಗಲಿ. ಮಕ್ಕಳನ್ನ ನೋಡಿಕೊಂಡು ಮಕ್ಕಳನ್ನ ಸಲಹಿ, ಮಕ್ಕಳ ಕುರಿತಾಗಿ ನಿಮಗಿರೋ ಅಪಾರವಾದ ಮಕ್ಕಳು ಅಂದರೆ ದೇವ್ರ ಸಮಾನ. ಒಟ್ಟಿನಲ್ಲಿ ನಿಮಗೆ ದೇವ್ರ ಜೊತೆ ಇರೋ ಯೋಗ ಸಿಕ್ಕಿದೆ ಈ ಜನ್ಮದಲ್ಲಿ. ಅದನ್ನು ಬಹಳ ಪ್ರೀತಿಯಿಂದ ಆನಂದಿಸಿ. ಆ ಪುಣ್ಯ ನಿನ್ನ ಮಗುವನ್ನ ಕಾಯುತ್ತೆ. ಓಕೆ ಗುರುಜಿ, ಅದೆಲ್ಲ ಬಾಳ ನಿಮ್ದು ಒಂದು ಆಶೀರ್ವಾದ ಸಿಕ್ಕಂಗ ಆಯ್ತು ನಮ್ಗೆ. ಅದೊಂದು ಬಹಳ ಸಂತೋಷ, ಅಂದ್ರೆ ಮತ್ತೊಂದು ಬಹಳ ಖುಷಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಹೆಚ್ಚಿಗೆ ಮಕ್ಕಳಿಗೆ ಮತ್ತೆ ನಾನು ಇನ್ನೂ ಸೇವಾ ಮಾಡುತ್ತೇನೆ. ಅವ್ರಿಗೆ ಏನಾದ್ರು ಟ್ಯೂಷನ್ ಗಿಷನ್ ಹೋಗ್ಬೇಕಾದ್ರೆ ಸ್ವಲ್ಪ ದುಡ್ಡು ಕಡಿಮೆ ತಗೊಂಡಾದ್ರು ಅವ್ರಿಗೆ ಮತ್ತೆ ಸರ್ವಿಸ್ ಕೊಡ್ತೇನೆ. ಯಾಕಂದ್ರೆ ದುಡ್ಡಿನ ಬಗ್ಗೆನೆ ನಾ ಎಲ್ಲರಿಗಿಂತ ಕಡಿಮೆ ತಗೋತೇನೆ. ಈಗ ಇನ್ನೂ ಯಾಕಂದ್ರೆ ನೀವ್ ಹೇಳಿದ್ಮೇಲೆ ನನಗೆ ಇನ್ನೂ ಬಹಳ ಸಂತೋಷ ಅನ್ನಿಸ್ತ. ಮಕ್ಕಳಿಗೆ ಇನ್ನೂ ಅವ್ರಿಗೆ ಚೆನ್ನಾಗಿ ಓದುವಂಗ ಸಪೋರ್ಟ್ ಕೊಡ್ತೇನೆ. ಯಾಕಂದ್ರೆ ಪಾಪ ಬಡವರು ಓದಿಸ್ತಿರ್ತಾರ, ಎಲ್ಲ ಏನೋ ಕಷ್ಟಪಟ್ಟಾದ್ರು ಇಂಗ್ಲಿಷ್ ಮೀಡಿಯಂ ಕಲಿಸ್ಬೇಕು. ಆ ಕಾರಣಕ್ಕೆ ನಾನು ನಮ್ಮ ಆಟೋ ಇದ್ರೊಳಗ್ ಸಹಿತ ನನಗ ಜಗಳ ತೆಗಿಲಿಕ್ ಬಂದಿದ್ರ. ನೀ ಬಾಳ ಕಡಿಮೆ ದುಡ್ಡು ಒಳಗ್ ಕರ್ಕೊಂಡ್ ಹೋಗ್ತಿ ಮಕ್ಕಳನ್ನೆಲ್ಲ, ಏನದ ಅಷ್ಟೆಲ್ಲಾ ಕಡಿಮೆ ಒಳಗ್ ತಗೋಬಾರ್ದಂದ್ರ ನನಗ್ ಎಷ್ಟ್ ಅವಶ್ಯಕತೆ ಇದೆ ನಾ ತಗೊಂಡಿನಿ, ನಿನಗ್ ಎಷ್ಟ್ ಅವಶ್ಯಕತೆ ಇದೆ ನೀನ್ ಹೊಡ್ರಿ, ನನ್ನ ಆಟೋ ನನ್ನ ಪೆಟ್ರೋಲ್ ನನ್ನ ಗಾಡಿ ಅಂತ ಹೇಳಿದ್ದೆ. ಅದು ಪೊಲೀಸ್ ಸ್ಟೇಷನ್ ತನಕ ಕೇಸ್ ಮಾಡಿದ್ದೆ ಗುರುಜಿ. ಆ ಕಾರಣಕ್ಕೂ ಹಿಂದೊಮ್ಮೆ ಅವರು ಹೇಳಿದ್ರು ಪೊಲೀಸರು, ಅಲ್ರಿ ಅವ್ರ ಆಟೋ ಅವ್ರು ಎಷ್ಟ್ರ ಫ್ರೀಯರ್ ಕರ್ಕೊಂಡ್ ಹೋಗ್ಲಿ, ನಿಮ್ದು ಎಷ್ಟೈತಿ ನೀವ್ ತಗೊಳ್ರಿ ಅಂದ್ರೆ, ಇಲ್ರಿ ಇವ್ರು ಕಡಿಮೆ ಹೋಗಿದ್ದಕ್ಕೆ ಜನ ಎಲ್ಲಾ ಅವ್ರ ಕಡೆ ಬಾಳ ಮಂದಿ ಹೋಗ್ತಾರ ಅಂದ್ರೆ ಅದ್ ಏನ್ ಮಾಡಕ್ ಬರಂಗಿಲ್ರಿ ಹಂಗ ಅಂತಂದ್ರ. ಆಮೇಲೆ ಪೊಲೀಸರು ಅವಾಗ ಸುಮ್ಮಾದ್ರು ಗುರುಜಿ. ನೋಡಿ ನಿಮ್ಮನ್ನ ಅಲ್ಲ ಜನ ಹೇಗಿದಾರ ನೋಡ್ರಿ ಗುರುಜಿ, ನನ್ನ ದುಡ್ಡು ನನಗೆ ಎಷ್ಟು ಅವಶ್ಯಕತೆ ಇದೆ ನಾ ತಗೋತೀನಿ. ಯಾಕಂದ್ರೆ ಎಷ್ಟಾದ್ರೂ ಒಂದ್ ದಿವ್ಸ ಬಿಟ್ಟು ಹೋಗ್ಬೇಕಂದ್ ನಿಮ್ಮಂತ ಹಿಂದೆ ಯಾವ್ಯಾವ ಹಳೆ ಇವ್ ನೋಡಿದಾಗ, ನಾನು ಪೇಪರ್ ಓದಿದಾಗ ನಮ್ಮ
ನಮ್ಮ ರವಿ ಬೆಳಗೇರಿ ಅವ್ರ ಫ್ಯಾನ್ ಗುರುಜಿ. ಅವ್ರೆಲ್ಲಾ ಹಿಂದೆಲ್ಲಾ ಓದ್ದಾಗ ನೋಡಿದಾಗ ನನ್ಗ ಅನಸ್ತು ಏನಿಲ್ಲ ಲಾಸ್ಟಿಗೆ ಎಷ್ಟು ಮಾಡಿದ್ರು ಬಿಟ್ಟು ಹೋಗ್ತೇವೆ ಒಂದ್ ದಿವ್ಸ ಅಂತ ಹೇಳಿ ಗೊತ್ತೈತಿ. ಅದಕ್ಕೆ ನಾ ಯಾರ್ದೋ ಕಸ್ಕೊಂಡ್ ಇಟ್ಕೊಂಡ್ ಈಗ ನೋಡ್ರಿ ನಮ್ ತಾಯಿನ ನನಗ್ ಉದಾಹರಣೆ ಅದಾಳ. ಎಷ್ಟೋ ಕಸ್ಕೊಂಡ್ ಏನೋ ಮಾಡಿ ಇಟ್ರು ಲಾಸ್ಟಿಗೆ ಯಾರ್ ತಿಂದಿರ್ತಾರೋ ಏನೋ ಗೊತ್ತಿಲ್ಲ, ಅದು ನಾವ್ ಬಿಟ್ಟು ಹೋಗೈತಿ. ಅದ್ರ ಬದ್ಲಿ ಹಿಂಗ್ ಮಾಡಿಬಿಟ್ರೆ 4 ಜನ. ಬಟ್ ಗುರುಜಿ ನೀವು ನಮ್ಮಂಗಿಲ್ಲ, ಈಗ ಫ್ರೀ ಬಸ್ ಮಾಡಿದ್ದಕ್ಕ ನಮ್ಮ ಹುಬ್ಬಳ್ಳಿ ಒಳಗ ಸಿದ್ದಾರ್ಥ ಮಠಕ್ ಬರ್ತಾರ ಗುರುಜಿ, ₹1 ಬಂದ್ಬಿಡ್ತಾರ ಆಧಾರ್ ಕಾರ್ಡ್ ತಗೊಂಡ್. ಹೋಗು ಮುಂದ್ ನಡ್ಕೊಂತ ಹೋಗ್ತಿರ್ತಾರ, ಬಸ್ ಸಿಗಲ್ಲ ಅಂತೇಳಿ. ನಾ ಅವ್ರ ನೋಡಿ ಏನ್ ಮಾಡ್ತೀನಿ ಗುರುಜಿ, ಹತ್ರಿ ಫ್ರೀ ಕರ್ಕೊಂಡ್ ಹೊಂಟೇನಿ, ಸಿದ್ದರಾಮಯ್ಯ ಅವ್ರದ್ದು ಆಟೋ ಫ್ರೀ ಬಿಟ್ಟೇನಿ ಅಂತ ಹೇಳ್ತಿರ್ತೀನಿ. ಯಾಕಂದ್ರೆ ಅವ್ರ ಕಾಲಾಗ ಚಪ್ಪಲ್ ಇರಲ್ಲ ಗುರುಜಿ, ಪಾಪ ಗೊತ್ತಿಲ್ಲ, ಒಟ್ಟು ಬಂದ್ಬಿಡ್ತಾರ ಆಧಾರ್ ಕಾರ್ಡ್ ಇಟ್ಕೊಂಡ್ ಹತ್ತಿ ಬಿಟ್ಟಿರ್ತಾರ. ಆಮೇಲೆ ಇಲ್ಲಿ ಬಂದ್ ಪಾಪ ಇಲ್ಲಿ ದುಡ್ಡು ಖರ್ಚಾಕಿ ಹೊರಗೆ ಎಷ್ಟು ಖರ್ಚಾಕೈತೆ ಅನ್ನೋದು ಗೊತ್ತಿಲ್ಲ ಕಲ್ಪನೆ ಗುರುಜಿ. ಬಸ್ ಹತ್ತುದು ಅಂತ ತಿಳ್ಕೊಂಡ್ ಬಿಟ್ಟಿರ್ತಾರ, ಆಮೇಲೆ ಎಕ್ಸ್ಟ್ರಾ ಖರ್ಚು ಬಾಳ ಐತಿ ಇಲ್ಲೇ ಅನ್ನೋದು ಗೊತ್ತಿರಲ್ಲ. ಸಿಟಿ ಅಂತವ್ರಿಗೆಲ್ಲ ಆಮೇಲೆ ಫ್ರೀ ಬಿಡ್ತೀನಿ ಗುರುಜಿ. ನಡ್ರಿ ನಾನು ಸ್ಕೂಲ್ಗೆ ಹೊಂಟೇನಿ, ಫ್ರೀ ಹೊಂಟೇನಿ ಬರ್ರಿ ಇದು ಅಂತ ಹೇಳ್ತೀನಿ. ದೊಡ್ಡ ಮನುಷ್ಯರು, ದೊಡ್ಡ ದೊಡ್ಡ ಮನಸ್ಥಿತಿಯವರು, ನಿಮ್ಮಂಥವ್ರ ಜೊತೆ ಮಾತಾಡಿದ ಬಹಳ ಖುಷಿ. ಅದೇ ಹೇಳಿಲ್ವಾ, ಈ ಮನುಷ್ಯ ಜನ್ಮ ಸಿಕ್ಕಿರೋದು ಜೇಬು ತುಂಬಿಸ್ಕೊಳ್ಳಿಕ್ಕಲ್ಲ. ಇದು ಹೇಳ್ತಾರೆ ನಮ್ಮ ಉಪನಿಷತ್ತುಗಳು. ನಾವು ಈ ಹಿಂದೆ 100 ಜನ್ಮಗಳನ್ನು ಎತ್ತಿರ್ತೀವಿ. ಆ ಎಲ್ಲ ಜನ್ಮದಲ್ಲೂ ಚೂರು ಏನೋ ಪುಣ್ಯ ಕಾರ್ಯ ಮಾಡಿರ್ತೀವಿ. ಆ ಪುಣ್ಯವನ್ನೆಲ್ಲ ಒಟ್ಟುಗೂಡಿಸಿದ್ರೆ ಈ ಅಪರೂಪದ ಮನುಷ್ಯ ಜನ್ಮ ಸಿಗುತ್ತಂತೆ. ಈ ಜನ್ಮ ಸಿಕ್ಕಾಗ ಮತ್ತೆ ಪಾಪಿಗಳಾಗುವುದು ಬೇಡ ಅಂತ. ಅಂದ್ರೆ ಬೇರೆ ಜೀವರಾಶಿಗಳಿಗೂ ಮನುಷ್ಯನಿಗೂ ಇರೋ ವ್ಯತ್ಯಾಸ ಅಂದ್ರೆ, ಮನುಷ್ಯನಿಗೆ ಧರ್ಮ ಅಧರ್ಮಗಳ ವಿವೇಕ ಇದೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಇನ್ನೊಂದು ಗುರುಜಿ, ಇನ್ನೊಂದು ನೆನಪಾಯ್ತು ಗುರುಜಿ, ಲೋಕ ಕಲ್ಯಾಣಕ್ಕೆ ಅಂತ ಉಪಯೋಗಿಸ್ತೀನಿ, ನಾನು ಅಷ್ಟು ಎತ್ತರಕ್ಕೆ ಏರ್ತೀನಿ. ಆದ್ರೆ ನಾನು ಈ ಜನ್ಮವನ್ನು ಎಷ್ಟು ಸ್ವಾರ್ಥಕ್ಕೆ ಬಳಸಿ, ನೀನು ಜಗತ್ತಿಗೆ ದೊಡ್ಡ ಶ್ರೀಮಂತ ಆಗಬಹುದು, ಆದ್ರೆ ನಿನ್ನ ಅಂತರಂಗದಲ್ಲಿ ಸ್ವಾರ್ಥ ಇತ್ತು ಅನ್ನೋದಾದ್ರೆ ಸಾವಿನ ನಂತರದ ನಿನ್ನ ಬದುಕು ಅವಶ್ಯವಾಗಿ ಅತ್ಯಂತ ಕೀಳು ಜನ್ಮವಾಗುತ್ತೆ ಅಂತ. ಹಾಗಾಗಿ ನೀವೇ ಸಾರ್ವಜನಿಕರ ಕುರಿತಾಗಿ ಫ್ರೀಯಾಗಿ ಹೊಡೆದಿದ್ದು ಅಥವಾ ಅವರ ದುಃಖಗಳಿಗೆ ನೀವು ಮಿಡಿದಿದ್ದು, ಆ ಬುದ್ಧಿ ಇದೆಯಲ್ಲ, ಅದು ಮೇಲ್ನೋಟಕ್ಕೆ ನಷ್ಟ ಅನ್ನಿಸಬಹುದು, ಅಥವಾ ಇವನೇನಪ್ಪ ಫ್ರೀಯಾಗಿ ಮಾಡ್ತಾನೆ ಅಂತ. ಇಲ್ಲ, ಎಂದು ಬೆಲೆ ಕಟ್ಟಲಾಗದ ಪುಣ್ಯ ಅನ್ನೋ ಹಣವನ್ನ ನಿಮ್ಮ ಅಕೌಂಟ್ಗೆ ಹಾಕೊಳ್ತೀರಾ, ನಿಮಗೆ ಗೊತ್ತಾಗಲ್ಲ ಅಷ್ಟೇ ಅದು. ಗುರುಜಿ ಇನ್ನೊಂದ್ ಮಾತಿತ್ತ, ಏನಾಯ್ತು ಅದು ನಮ್ಮ ಮಿಸ್ಸಸ್ ನನ್ ಹೆಂಡತಿದು ಇಲ್ಲಿ ಮಗು, ಇಲ್ಲಿ ಒಬ್ರು ಡಾಕ್ಟರ್ ಚೆನ್ನಾಗಿದ್ರು, ಅವ್ರು ನನಗೆ ಟ್ರೀಟ್ಮೆಂಟ್ ಅವ್ರು ಕೊಟ್ಟಿದ್ರು. ಅದ ಅಂದ್ರೆ ಟ್ರೀಟ್ಮೆಂಟ್ ಅಂದ್ರೆ ಏನ್ ದುಡ್ಡು ಖರ್ಚು ಮಾಡಿಲ್ಲ, ಚೆಕ್ ಮಾಡಿದ್ರು, ಇಲ್ಲ ಎಲ್ಲ ಅವ್ರಿಗೆಲ್ಲ ಇವು ಎಲ್ಲ ಕರೆಕ್ಟ್ ಇದೆ, ನಿಮ್ದು ಚಲೋ ಇದೆ, ಏನ್ ಪ್ರಾಬ್ಲಮ್ ಇಲ್ಲ, ಮಕ್ಳು ಹಾಕೋ ಅಂದ್ರೆ. ಒಂದು ನೆಕ್ಸ್ಟ್ ಇದಕ್ಕೆ ಆಯ್ತು, ಇದು ಆಯ್ತು. ಮಕ್ಳು ಹುಟ್ಟಿದ್ಮೇಲೆ ಸಿಜರಿನ್ ಆಗೈತಿ ಗುರುಜಿ ನಮ್ ಮಿಸ್ಸಸ್ಗೆ. ಸಿಜರಿನ್ ಆಗಿದ್ದಕ್ಕ ನಾನು ಮತ್ತೇನಂದ್ರು ಹೆಣ್ಮಗು ಇದೆ ಎಲ್ಲ, ಮಂದಿ ಏನಂದ್ರು ಇಲ್ರಿ ಇನ್ನೊಂದ್ ಗಂಡು ಮಗು. ನನ್ಕಿಂತ ಚಿಂತಿ ಜನರಿಗೆ ಬಾಳ ಇದೆ ಪ್ರಪಂಚದೊಳಗ ಅನಸ್ತೈತಿ. ಇಲ್ಲ ಏನ್ರಿ ಮದ್ವೆ ಆದಾಗೂ ಹಾಗೆ ಅಂತಿದ್ರು. ನಮ್ದು 2007 ಆಗೈತಿ ಮದ್ವಿ. 2000, ಯಾಕಂದ್ರೆ ಅವ್ರು ಇಂಜಿನಿಯರಿಂಗ್ ಕೆಲಸ ಆಗುತ್ತೇನಂದ್ರೆ ಜನರಿಗೆ ಕಲ್ಪನೆ ಇಲ್ಲ, ಬರೀ ಮಕ್ಳಾವಾಗ ಮಕ್ಳಾಗೋಲ್ವಿ, ಯಾಕ ಮಕ್ಳಾಗ ಇವ್ರಿಗೆ ಚಿಂತಿ ಜನರಿಗೆ. ನಾನ್ದೆ ನನ್ನ ಚಿಂತಿ, ನನ್ ನಾಳೆ ಒಂದ್ ದಿವ್ಸ ನೀವು ನನ್ ನೋಡಿ ಏನ್ ಮಾಡ್ತಿರೋ ಅವತ್ ಗುರ್ತಾಕೈತಿ ಅಂದೆ. ಅದ್ರ ದೇವ್ರ ತೋರ್ಸಿದ ಬಿಡ್ ಗುರುಜಿ. ಯಾಕಂದ್ರೆ ಮಕ್ಕಳನ್ನ 4 ಮಕ್ಳನ್ನ ಹಡಗಾರ ಸ್ಕೂಲ್ ಕಲ್ಸಕ್ ಆಗೋಲ್ದು, ಊಟ ಮಾಡೋಕೆ ಸಹಿತ ಪರಿಸ್ಥಿತಿ ಗಂಭೀರ ಐತಿ. ನಾನು ಹಿಂಗಾಯ್ತಿ ಗುರುಜಿ. ಈಗ ಏನ್ ಮಾಡಿದ್ದೀನಿ, ನನ್ನ ಹೆಂಡತಿ ಇದು ಏನದು ಸಿಜರಿನ್ ಮಾಡಿದ್ದಾರಲ್ಲ, ಅದ್ರ ಸಂಬಂಧ ಮತ್ತೆ ಹೊಟ್ಟಿ ಕೊಯ್ತಾರಲ್ಲ ಅನ್ನೋ ಸಂಬಂಧ ಮುಂದೆ ಮಗುನ ಬೇಡ ಅಂತ ಹೇಳಿನಿ. ನಮ್ಮ ಮನೆಯವ್ರು ಹಾಳ ಹೊಂತಿದ್ರಿ, ಇಲ್ಲ ಇರ್ಲಿ ಇನ್ನೊಂದೊಂದ್ ಬೇಡಪ್ಪ ಅಪ್ಪ, ನಿನ್ ಹೊಟ್ಟಿ ಕೊಯ್ದು ಇದ ರಗಡ್ ಹೆಂಗ್ ಕೊಯ್ದು ಹೆಂಗ್ ಮಾಡ್ಯಾರ ಜೀವನ ಅಂತೇನಿ. ಇದು ಒಂದು ನನಗೆ ಮುಂದೆ ಮಗು ಬೇಡ ಅಂತ ಹೇಳಿ ನಾ ವಿಚಾರ ಮಾಡಂತೀನಿ, ಆಪರೇಷನ್ ಮಾಡಿಸ್ಬೇಕಂತ ಇದ್ದೇನೆ. ಸಾಗರ ನೀವು, ಅದ್ಭುತ ನೀವು. ಫಲ ಗುರುಜಿ ಮತ್ತೆ ಕೊಯ್ತಾರಂತ ಈಗ, ಯಾಕಂದ್ರೆ ಒಂದ್ಸಲ ಸಿಜರಿನ್ ಆದ್ರೆ ಸೆಕೆಂಡ್ ಟೈಮ್ ಸಿಜರಿನ್ ಮಾಡ್ತಾರಂತ ಗುರುಜಿ. ಪಾಪ ಬೇಡ ಅಂದ್ಬಿಟ್ಟೆ ನಾನು, ಬೇಡ. ಭಗವಂತ ಅವನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಕೊಟ್ಟಿರ್ತಾನೆ. ಬಟ್ ಆದ್ರೂ ನಿಮ್ಮ ಬಾಯಿಂದ ಬರೋದು ಅದು ನಿಮ್ಮ ದೊಡ್ಡತನ. ಇಲ್ಲಿ ನೀವೇನಾದ್ರು ಒಂದಕ್ಕೆ ನೋಡಿ, ನಾನು ಹೇಳೋದು ಗಂಡೋ ಹೆಣ್ಣೋ, ನಿಮ್ಮ ಶಕ್ತಿ ಇದ್ದಷ್ಟು ನೀವು ಅದೇ ಬಡತನಕ್ಕೆ ಮನೆ ತುಂಬ ಮಕ್ಕಳು ಅಂತಾರಲ್ಲ, ಬಡತನಕ್ಕೆ ಮಕ್ಕಳು ಜಾಸ್ತಿ ಅನ್ನಂಗೆ 5-6 ಎತ್ಬಿಟ್ಟು ಅವಕ್ಕೆ ಶಿಕ್ಷಣ ಇಲ್ಲ, ಅವೆಲ್ಲ ಸಂಸ್ಕಾರ ಕೊಡೋಕಾಗಲ್ಲ, ಶಿಕ್ಷಣ ಕೊಡೋಕಾಗಲ್ಲ, ವ್ಯವಸ್ಥೆ ಮಾಡ್ಲಿಕ್ಕಾಗಲ್ಲ ಅಂದ್ರೆ ನಾಳೆ ಸಮಾಜಕ್ಕೆ ನೀವು ಒಂದು ಶಾಪವಾಗ್ಬಿಡ್ತೀರಾ. ಅದೇ ಅಂತೇನು ಗುರುಜಿ, ಮಕ್ಕಳನ್ನ ಹಿಡಿದು ದೊಡ್ಡ ಮಾತಲ್ಪ, ಅವ್ರ ಮುಂದೆ ವಿಚಾರಗಳು ಇಲ್ಲ ಅಂದ್ರೆ ಒಂದಿಷ್ಟು ಮಂದಿ ಇನ್ನೂ ಸ್ತ್ರೀ ಇದೆ, ಯಾವ್ದು
ಇದು ಸುಕನ್ಯಾ ಸಮೃದ್ಧಿ ಮಾಡ್ಸಿಲ್ಲ ಗುರುಜಿ. ನಾನ ಹೇಳಿ 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 ಮಾಡ್ತೀನಿ, ಇಲ್ಲ ಮಾಡಿಸ್ರಿ, ನಾಳೆ ನಾವ್ ಏನಾದ್ರು ಇದಾದ್ರ ಅದ್ ಮಗುಗೊಂದ್ ಹೆಲ್ಪ್ ಆಕೈತಿ ಅಂತ. ನಾನು ಗುರುಜಿ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 2015 ಚಾಲೂ ಆಗೈತಿ. ನನ್ ಮಗು ಹುಟ್ಟಿ 1 ವರ್ಷ ಆಗೈತಿ. ಮೋದಿ ಅವ್ರು ಸ್ಟಾರ್ಟ್ ಮಾಡ್ರ ಯಾವತ್ತದು ಟಿವಿ ಬಂದ್ಬಿಟ್ಲಿ, ಮೊದ್ಲು ಪೋಸ್ಟ್ ಆಫೀಸ್ ಒಳಗೆ ಹೋಗಿ ಕಾರ್ಡ್ ತುಂಬಂದ 14 ವರ್ಷ ತುಂಬುದು 8 ವರ್ಷ ಒಳಗೆ ತುಂಬಿ ಬಿಟ್ಟೇನಿ ಗುರುಜಿ, 1,000 ರೂಪಾಯಿದಂಗ. 14 ವರ್ಷ ತುಂಬುದನ್ನ ಅಂದ್ರೆ ನಾನು ಹೆಚ್ಚಿಗೆ ನಂದು ಇನ್ಕಮ್ ಚೆನ್ನಾಗಿದೆ ಗುರುಜಿ. ಹಾಗಾಗಿ ನಾ ಏನ್ ಮಾಡ್ಬಿಟ್ಟೆ, ಇಲ್ಲ ನಾಳೆ ಯಾವಾಗ ಇರ್ತೀನೋ ಏನೋ ಗೊತ್ತಿಲ್ಲ ಅಂತ ತುಂಬಿದೆ. ಯಾವಾಗ ನಮ್ಮ ಮನೆಯವ್ರದ್ದು ಇದು ಚಲೋ ಆಯ್ತಲ್ಲ, ಈಗ ಅವ್ರದ್ದು ಬೇರೆ ಮತ್ತೊಕ್ಕಿ ಒಂದ್ ಪ್ಲಾಟು ಒಂದ್ ತಗೊಂಡಿನಿ ಗುರುಜಿ. ಈಗ 5th ಮುಗ್ಸ್ಯಾಳ ಗುರುಜಿ, ಒಂದು ಸಪರೇಟ್ ಡೆವಲಪ್ಮೆಂಟ್ ಪ್ಲಾಟ್ ತಗೊಂಡಿನಿ. ಇನ್ನೇನು ಆಸ್ತಿ ಮಾಡೋ ಆಸೆ ಇಲ್ಲ ಗುರುಜಿ. ಆಕಿಗೊಂದ್ ಏನೋ ಚಲೋ ಎಜುಕೇಶನ್ ನಶೀಬ್ ಒಳಗ್ ನಾ ಮಾಡಿದ್ದೇನೋ ಪುಣ್ಯ ಅಥವಾ ಆಕಿನ ಪುಣ್ಯ ಇದ್ರೆ ಸ್ವಲ್ಪ ಒಂದ್ ಮಂದಿಗ್ ಸೇವಾ ಮಾಡ್ಲಿ ಅಂತ ಆಸೆ ಇದೆ. ಈಗ ನಮ್ಮ ಮಿಸ್ಸಸ್ ಅವ್ರು ಟ್ಯೂಷನ್ ಗಿಷನ್ ಮಾಡಿ ಸ್ವಲ್ಪ ಕಡಿಮೆ ಒಳಗ ಟ್ಯೂಷನ್ ಹೇಳ್ತಾ ಇದ್ದಾರೆ ಗುರುಜಿ. ಹಿಂಗ್ ಕಂಡೀಷನ್ ಮಾಡಿ ಇಷ್ಟ ಕೊಡ್ಬೇಕು ಅಂತ ಅನ್ನಲ್ಲ. ಶ್ರೀಮಂತರಿದ್ರೆ ಹೆಚ್ಚಿಗೆ ಇಸ್ಕೊಂತೀವಿ, ಬಡವರಿದ್ರೆ ಕಡಿಮೆ ಇಸ್ಕೊಳ್ತೀವಿ. ಫ್ರೀ ಮಾತ್ರ ಹೇಳ್ತಾ ಇಲ್ಲ ಗುರುಜಿ. ಇಲ್ಲ, ಯಾವುದನ್ನು ಫ್ರೀ ಕೊಡಬಾರ್ದು. ಫ್ರೀ ಕೊಟ್ಟ ಅಂದ್ರೆ ಅಂದ್ರೆ ನಮ್ಮ ಶಾಸ್ತ್ರಗಳು ಹೇಳ್ತವೆ, ಅನ್ನ, ವಿದ್ಯೆ ಹಾಗೂ ಜ್ಞಾನ ಇವನ್ನ ಈ ಭರತ ಭೂಮಿಯಲ್ಲಿ ವ್ಯವಹಾರಕ್ಕೆ ಬಳಸಬಾರ್ದು ಅಂತ. ಬಟ್ ಇನ್ನೂ ಮುಂದುವರೆದು ಹೇಳ್ತವೆ, ಯಾವಾಗ ನೀವು ಜ್ಞಾನವನ್ನೇ ಆಗಲಿ, ಜ್ಞಾನವನ್ನ ಇವುಗಳನ್ನು ನೀವು ಫ್ರೀ ಕೊಡ್ತಾ ಹೋದ್ರೆ ಅದನ್ನ ತೆಗೆದುಕೊಳ್ಳೋರ್ಗೆ ಅದರ ಮಹತ್ವ ಗೊತ್ತಾಗಲ್ಲ. ಈಗ ನೀವು ಫ್ರೀಯಾಗಿ ಕರ್ಕೊಂಡು ಹೋದ್ರೆ ಸುಮ್ಮನೆ ಆ ಬೀಡಿ ಸೇದಕ್ಕೆ, ಸಿಗರೇಟ್ ಸೇದಕ್ಕೆ ಅಂಗಡಿ ತಕ್ಕ ಹೋಗಿರೋರೆಲ್ಲ, ಅಂಗಡಿ ತಕ್ಕ ಹೋಗ್ಬೇಕಾಗಿರೋರೆಲ್ಲ ಆಟೋಕ್ ಫ್ರೀ ಹತ್ತು ಬಿಡ್ತಾರೆ ಆಮೇಲೆ. ಹಾಗಾಗಿ ಉಚಿತ ಅನ್ನೋದು ಜಗತ್ತಲ್ಲಿ ಇಲ್ಲ. ಅದನ್ನ ಪಡ್ಕೊಳ್ಳೋಕೊಂದು, ಈಗ ತಿರುಪತಿ ಬೆಟ್ಟ ಹತ್ಬೇಕು ಅಂದ್ರೆ ಅದು ಇಲ್ಲಿ ಕೆಳಗಡೆ ರೋಡ್ ಸೈಡಲ್ಲೇ ಇದ್ರೆ ತಿರುಪತಿಗೆ ಯಾರು ಹೋಗ್ತಾರೆ? ಬೆಟ್ಟದ ಮೇಲೆ ಸ್ವಲ್ಪ ಕಷ್ಟಪಡ್ಬೇಕು. ಬೆಟ್ಟದ ಮೇಲೆ ಹೋಗಿ ಆ 5 ಸೆಕೆಂಡ್ 10 ಸೆಕೆಂಡ್ ಭಗವಂತ ಗೋವಿಂದ ಅಂತ ಕೈ ಮುಗಿಯೋದಿದೆಯಲ್ಲ, ಎಂತ ಅದ್ಭುತ ಅದು. ಹಾಗಾಗಿ ಯಾವುದು ಬೆಲೆ ತೆತ್ತು ಕಷ್ಟಪಟ್ಟು ಪಡ್ಕೊಳ್ತೀವೋ ಅದನ್ನು ಉಳಿಸ್ಕೊಳ್ಳೋ ಕಡೆ ಮನುಷ್ಯ ಗಮನ ಕೊಡ್ತಾನೆ. ಯಾವ್ದು ಸುಲಭವಾಗಿ ಬಂದಿದೆಯೋ ಅದು ಗೊತ್ತಿದ್ದೋ ಗೊತ್ತಿಲ್ದಂಗೋ ನಮ್ಮ ಕೈ ತಪ್ಪಿ ಹೋಗ್ಬಿಡುತ್ತೆ. ಒಳ್ಳೇದು ಆಯ್ತು, ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಹೆಂಡತಿ ಅದೇ ಏನು ಉದ್ದೇಶದಿಂದ ಹೋಗ್ತಾ ಇದ್ದೀರಿ ಅದು ಈಡೇರಲಿ. ನಿಮ್ಮ ಮಗಳಿಗೆ ವಿದ್ಯೆ ಚೆನ್ನಾಗಿ ಹತ್ತಿ ಆ ಮಗಳು ಸುಸಂಸ್ಕೃತಳಾಗಿ ನಿಮ್ಮ ಮನೆಗೆ ಬೆಳಕಾಗಲಿ. ನೀವು ಕೂಡ ಕಷ್ಟಪಟ್ಟಿದ್ದೀರಾ, ಭಗವಂತ ಅದಕ್ಕೆ ಮೋಸ ಮಾಡಿಲ್ಲ. ಯಾವ ದ್ವೇಷನೂ ಬೇಡ, ಯಾರ ಮೇಲೂ ಅಪಾದನೆ ಬೇಡ. ನನ್ನ ಪಾಲಿಗೆ ಬಂದಿದ್ದಿಷ್ಟು ಅಂತ ಖುಷಿಯಾಗಿ ಮುಂದೆ ಹೋಗ್ತಾ ಇರಿ. ಇದಾಗ್ಲಿ. ಎಂದಾದ್ರೂ ಬೆಂಗಳೂರಿಗೆ ಬಂದಾಗ ಆಶ್ರಮಕ್ಕೆ ಬನ್ನಿ. ಬರ್ತೀನಿ ಗುರುಜಿ. ನಾನು ಕರೆ ನಿಜವಾಗ್ಲೂ ಮೊನ್ನೆ ರಜೆ ಒಳಗ ಬರ್ಬೇಕಂತಿದ್ದೆ. ಯಾಕಂದ್ರೆ ಕಲಬುರ್ಗಿ ಒಳಗ ನಮ್ಮ ಮಿಸ್ಸಸ್ ಅವ್ರ ಸ್ವಲ್ಪ ಅವ್ರ ಅಕ್ಕರ್ಗೆ ಅಂದ್ರೆ ನಮ್ಮ ಅಕ್ಕರ್ಗೆ ಸ್ವಲ್ಪ ಆರೋಗ್ಯದಿಂದ ಪ್ರಾಬ್ಲಮ್ ಇತ್ತು. ಹಿಂಗಾಗಿ ಅಲ್ಲೇ 1 ತಿಂಗಳಿದ್ದೆ. ಇಲ್ಲ ಅಂದ್ರೆ ನಿಮ್ಮ ಆಶ್ರಮಕ್ಕೆ ಬೆಟ್ಟ ನಿಮ್ಮಾಗಿ ನಿಮ್ಮ ಆಶ್ರಮ ತಗೊಂಡ್ ಹೋಗ್ತೀನಿ ಗುರುಜಿ. ನಾ 100% ಬರ್ತೀನಿ ಗುರುಜಿ. ಆದ್ರೆ ಅಕ್ಟೋಬರ್ದಾಗ ಬರ್ತೀನಿ. ನಂಗೆ ರಜಾ ಸಿಗುದ ಅಕ್ಟೋಬರ್ ಗುರುಜಿ. ಖಂಡಿತ ನಿಮ್ಮ ಮಗಳ ಸಮೇತವಾಗಿ ಬನ್ನಿ. ಬರ್ತೀನಿ ಗುರುಜಿ, 100% ಬರ್ತೀನಿ. ಆಯ್ತು, ನಿಮ್ಗೆ ಒಳ್ಳೇದಾಗ್ಲಿ. ಹರೇ ಕೃಷ್ಣ. ಹರಿ ನಮಸ್ಕಾರ ಗುರುಜಿ. ನೋಡಿ, ಸ್ವಂತ ತಾಯಿ ಮಗನ ವಿನಾಶಕ್ಕೆ ಯೋಜನೆ ರೂಪಿಸಿದ್ದನ್ನು ನೋಡಿದಾಗ ಇದೇ ಅಲ್ವ ಕಲಿಯುಗದ ಕರಾಳ ದಿನಗಳ ಆರಂಭ. ಎಲ್ಲ ತಾಯಿನೂ ಹೀಗಿರ್ತಾರೆ ಅಂತಲ್ಲ, ಬಟ್ ತಾಯಿಯಂದಿರಲ್ಲೂ ಆ ವಿಷ ಬುದ್ಧಿ ಮೂಡೋದು ಹೌದು ಅನ್ನೋದನ್ನು ಈ ಸಮಾಜ ಒಪ್ಕೊಳ್ಳೇಬೇಕು. ಗೊತ್ತಿಲ್ಲ ಯಾವ ಕಾರಣಕ್ಕೆ ಆ ರೀತಿ ಆಗುತ್ತೋ, ಬಟ್ ಯಾವ ತಾಯಿನೂ ಆ ಮಟ್ಟಕ್ಕೆ ಇಳಿಬಾರ್ದು. ಮಕ್ಕಳ ಏಳಿಗೆ ಅಂದರೆ ನಾವು ನೆಟ್ಟಿರೋ ಹಣ್ಣಿನ ಮರದಲ್ಲಿ, ನಾವ್ಯಾವುದೋ ಒಂದು ಹಣ್ಣಿನ ಮರ, ಒಂದು ಸೀಬೆ ಗಿಡ ನೆಟ್ಟಿದ್ದೀವಿ ಅಥವಾ ಏನೋ ಒಂದು ಹಣ್ಣಿನ ಗಿಡ, ಆ ಹಣ್ಣಲ್ಲಿರೋ ಅಥವಾ ಆ ಮರ ಬಿಟ್ಟಿರ್ತಕ್ಕಂಥ ಹಣ್ಣನ್ನ ಅಯ್ಯೋ ಅದು ನಮ್ಮ ಮರಪ್ಪ ನಾವೇ ತಿನ್ನೋಣ ಅಂತ ತಿನ್ಬೋದು. ಆದರೆ ಮನೆಯಲ್ಲಿ ಹೆತ್ತಿರೋ ಹೆಣ್ಣನ್ನ ಆಕೆ ಮದುವೆ ಮಾಡಿ ಆಕೆ ಬದುಕನ್ನು ರೂಪಿಸ್ಕೊಳ್ಳವ ಅಂತ ಬಿಡೋದು ಬಿಟ್ಟು
ಏ ನನಗೋಸ್ಕರ ನನ್ನ ಸೇವೆ ಮಾಡ್ಕೊಂಡಿರ್ಲಿ ಅನ್ನೋದು ಇದೆಯಲ್ಲ, ಇದು ಎಂಥ ಮನಸ್ಥಿತಿ ಇದು. ಅದೇನು ಮರದಲ್ಲಿ ಬಿಟ್ಟಿರೋ ಹಣ್ಣ, ನಾವು ನೀರಾಕಿ ಬೆಳೆಸಿದೀವಿ, ನಾವು ಯಾರಿಗೂ ಕೊಡಲ್ಲ ಅನ್ಲಿಕ್ಕೆ. ಹೆಣ್ಣಿನ ವಿಚಾರ ಹಣ್ಣಿನ ವಿಚಾರ ಅವೆರಡು ಬೇರೆ. ಹಣ್ಣನ್ನ ನೀವು ಬೆಳೆಸಿದ್ದೀರಾ ಅಂತ ನೀವೇ ಕಿತ್ಕೊಂಡು ತಿನ್ನಿ, ಆದರೆ ಹೆಣ್ಣನ್ನ ನಾವು ಹೆತ್ತಿದೀವಿ, ನಮ್ಮ ಸೇವೆ ಮಾಡ್ಕೊಂಡೇ ಇರಲಿ ಅಂದ್ರೆ ನೀವು ಸತ್ತ ನಂತರ ಮತ್ತೆ ಆಕೆ ಕತೆ ಏನಾಗಬೇಕು? ನಿಮಗೆ ಮಕ್ಕಳಿದ್ದು ನೀವು ಉಳಿಸ್ಕೊಂಡ್ರಿ, ಅವ್ರಿಗೆ ಮದುವೆನೇ ಇಲ್ಲ, ಮಕ್ಕಳೆಲ್ಲ ಬಂತು. ಮಕ್ಕಳೇ ಇಲ್ಲ ಅಂದ್ರೆ ಅವ್ರನ್ನ ನೋಡೋರು ಯಾರು? ಮಗನ ತುಂಬ ಜನ ತಾಯಂದಿರು ಈ ರೀತಿ ಕೆಟ್ಟ ಬುದ್ಧಿಯನ್ನು ತೋರಿಸಿರೋದು ನನ್ನ ಕತೆ ತುಂಬ ಕೇಳಿದ್ದೀನಿ. ಬಟ್ ಈ ಮಟ್ಟಿಗೆ ನಾನು ಇದೇ ನೋಡಿದ್ದು. ಅಂದ್ರೆ ತಮಗೆ ನೋವು ಕೊಟ್ಟುಕೊಂಡು ಇನ್ನೊಬ್ರಿಗೆ ನೋವು ಕೊಡೋ, ತಮ್ಮ ಕಾಲನ್ನು ಮುರ್ಕೊಳ್ಳೋದಂತೆ. ಆಪರೇಷನ್ ಆಗಿದ್ದ ಕಾಲನ್ನು ಇವರೇ ಒಂಚೂರು ಮುರ್ಕೊಳ್ಳೋದು, ಇವರೇ ಒಂಚೂರು ಸಡಿಲಿಸ್ಕೊಳ್ಳೋದು, ಅಥವಾ ಇವರೇ ಕೆಡಿಸ್ಕೊಳ್ಳೋದು. ನೀವು ಆ ಲೆಟ್ರಿಂಗ್ ಎಲ್ಲ ಬಾತ್ರೂಮ್ ಎಲ್ಲ ನೀವೇ ಕೂತಿದ್ದ ಜಾಗದಲ್ಲಿ ನಿಮ್ಮ ನರಕ ನೀವೇ ಹುಡುಕೊಳ್ತೀರಲ್ಲ. ತಾಯಂದಿರ ಆ ಸ್ಥಿತಿಗೆ ಹೋಗಬಾರ್ದು, ಅದು ಒಳ್ಳೇದಲ್ಲ. ಇಹಲೋಕ ಪರಲೋಕ ಎರಡು ಕಡೆನೂ ನೀವು ನರಕ ಅನುಭವಿಸ್ತಾ ಇದ್ದೀರಾ, ಇದು ಒಳ್ಳೇದಲ್ಲ. ಇರ್ಲಿ, ಇವೆಲ್ಲ ಜಗತ್ತಲ್ಲಿ ನಡೀತಾ ಇದ್ದಾವೆ. ಇದು ನೋಡ್ತಾ ಇರೋರ್ಗೊಂದು ಉದಾಹರಣೆ, ಎಚ್ಚರಿಕೆ. ಹೌದಪ್ಪ, ಈ ಮಟ್ಟಿಗೆ ಇಳಿಬಾರ್ದು. ತಾಯಿ ಅಂತಲ್ಲ, ಮನುಷ್ಯರಾದವರು ಈ ಮಟ್ಟಿಗೆ ಇಳಿಬಾರ್ದು. ಪರವಾಗಿಲ್ಲ, ನನ್ನ ಬದುಕನ್ನು ಭಗವಂತ ಏನು ಬೀದಿಲಿ ಪ್ರಾಣ ಬಿಡಿಸ್ತಾನ, ಎಲ್ಲಿ ಬಿಡಿಸ್ತಾನೆ ಅದು ಅವನಿಗೆ ಬಿಟ್ಟಿದ್ದು. ಹಾಗಂತ ನನಗೆ ಕಡೆ ಸಮಯದಲ್ಲಿ ನನ್ನನ್ನು ನೋಡ್ಕೊಳ್ಳೋಕಿರ್ಲಿ ಅಂತ ಮಗಳ ಬದುಕನ್ನು ಆಹುತಿ ತಗೊಳ್ಳೋದಿದೆಯಲ್ಲ, ಅದು ಒಳ್ಳೇದಲ್ಲ. ಆಯಿತು, ಇವ್ರಿಗೆ ಒಳ್ಳೇದಾಗಲಿ. ಪಾಪ ಹೆಂಡತಿಯನ್ನು ಓದಿಸಿ ಕಷ್ಟಪಟ್ಟು ಎಲ್ಲ ಮಾಡಿದ್ದಾರೆ. ಭಗವಂತ ಇವರ ಶ್ರಮಕ್ಕೆ ಪ್ರತಿಫಲವನ್ನು ಕೊಟ್ಟಿದ್ದಾನೆ. ಕಾಪಾಡಲಿ ನಿಮ್ಮನ್ನು. ಶುಭವಾಗಲಿ.